ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ. ವಿಕಾಸ್ ಮೊಬೈಲ್ ಆಪ್, ಆರ್ಟಿಜಿಎಸ್, ನೆಫ್ಟ್, ಐಎಂಪಿಎಸ್, ಯುಪಿಐ, ಇಂಟರ್ನೆಟ್ ಬ್ಯಾಂಕಿಂಗ್, ಕಾಲ್ಸೆಪ್ಟ್ ಆಪ್ ಮುಂತಾದ ಆಧುನಿಕ ಸೌಕರ್ಯ ಹೊಂದಿದ ನವಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ನ ವೆಬ್ಸೈಟ್ ಅನ್ನು ಸಂದರ್ಶಿಸಿ. Vikas, I'm here to introduce the digital banking services. Please come. Mobile banking, banking at your fingertips. Fund transfer, balance inquiry, mini statement. Download app from Play Store and Apple Store. ATM cum debit card, it's a multi-purpose case. Cash withdrawal, purchase at online, purchase at POS. Card safe app for card security purpose. Block unlock card by yourself, set transaction limit, stop being victim. Internet banking, account view, real-time balance view, Yum passbook, download statement. UPI, link your account to any UPI payment app, Google Pay, Phone Pay, Paytm. Experience the convenient digital banking channels. For more information, please visit your nearest branch. ಎಲ್ಲರಿಗೂ ನಮಸ್ಕಾರಗಳು. ಬೆಳ್ಳಿ ಹಬ್ಬದ ಪ್ರಯುಕ್ತ ಪ್ರತಿ ಶುಕ್ರವಾರದ ಮಹಿಳಾ ವಿಕಾಸ್ ಸರಣಿಯ 24ನೇ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ನಿಮ್ಮೊಳಗಿನ ನಿಮ್ಮ ಅನ್ವೇಷಣ ಕುರಿತು ಮಾಹಿತಿಯನ್ನು ಒದಗಿಸಲಿರುವ ಶ್ರೀಮತಿ ಅಶ್ವಿನಿ ಹಿರೇಮಠ್ ರವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಹಾಗೆಯೇ ಇಂದಿನ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಮತಿ ಲೀಲಾವತಿ ನಿಂಬೋರ ರವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಅಂತೆಯೇ ವಿಕಾಸ್ ಬ್ಯಾಂಕ್ನ ಅಧ್ಯಕ್ಷರಾದ ಸಹಕಾರ ರತ್ನ ಶ್ರೀ ವಿಶ್ವನಾಥ್ ಚ ಹಿರೇಮಠ್ ರವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಹಾಗೂ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕೆಂದು ಶ್ರೀಮತಿ ಶೋಭಾ ರವೀಂದ್ರನಾಥ್ ಶೆಟ್ಟಿ ಇಲ್ಲೂರ್ ರವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಕಾರ್ಯಕ್ರಮದ ಪ್ರಥಮ ಹಂತವಾಗಿ ಗಣ್ಯರ ಸ್ವಾಗತ ಮತ್ತು ಪರಿಚಯವನ್ನು ಬ್ಯಾಂಕಿನ ಅಧಿಕಾರಿಯಾದ ಕುಮಾರಿ ವರದ ಕಾವ್ಯರವರು ನಡೆಸಿಕೊಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. ಈ ದಿನದ ಕಾರ್ಯಕ್ರಮದ ಉಪನ್ಯಾಸಕರಾಗಿ ಆಗಮಿಸಿರುವ ಶ್ರೀಮತಿ ಅಶ್ವಿನಿ ಹಿರೇಮಠ್ ಅವರು ಮೂಲತಃ ಬಿಜಾಪುರದವರು. ಇವರು BSc MBA ಪದವೀಧರರಾದ ಇವರ ಹುಟ್ಟು ವಿದ್ಯಾಭ್ಯಾಸ ಹಾಗೂ ವೈವಾಹಿಕ ಜೀವನ ಬಿಜಾಪುರದಲ್ಲೇ ಆಗಿರುವುದು ವಿಶೇಷವಾಗಿದೆ. MBA ಪದವಿ ಪಡೆದ ನಂತರ ಸುಮಾರು 3 ವರ್ಷಗಳ ಕಾಲ ಅಮೆರಿಕದ ಪ್ರತಿಷ್ಠಿತ ಬಹುರಾಷ್ಟ್ರೀಯ ಕಂಪನಿಯ ಮಾನವ ಸಂಪನ್ಮೂಲ ವಿಭಾಗದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಹಾಗೆ ವಿವಾಹದ ನಂತರ ಸಾಂಗ್ಲಿಯಾ ಮ್ಯಾನೇಜ್ಮೆಂಟ್ ಮತ್ತು ಇಂಜಿನಿಯರಿಂಗ್ ಕಾಲೇಜಿನ ಪ್ಲೇಸ್ಮೆಂಟ್ ವಿಭಾಗದಲ್ಲಿ 7 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ್ದಾರೆ. 2018ರಿಂದ ಬಿಜಾಪುರಕ್ಕೆ ತಮ್ಮ ವಾಸಸ್ಥಾನವನ್ನು ಬದಲಾಯಿಸಿದ ನಂತರ ಕರಿಯರ್ ಜಂಕ್ಷನ್ ಎನ್ನುವ ಸಂಸ್ಥೆಯಲ್ಲಿ ಕಟ್ಟಿ ಯುವಕರಿಗೆ ಸೂಕ್ತ ಉದ್ಯೋಗಗಳನ್ನು ದೊರಕಿಸಿಕೊಡುವ ಕಾರ್ಯ ಮಾಡುತ್ತಿದ್ದಾರೆ. 3 ವರ್ಷದಿಂದ ಸುಮಾರು 320 ಯುವಕರಿಗೆ ಅವರು ಬಯಸಿದ ಕನಸಿನ ಉದ್ಯೋಗವನ್ನು ದೊರಕಿಸಿಕೊಡುವ ಮೂಲಕ ಸ್ವಾಭಿಮಾನದ ಬದುಕನ್ನು ದೊರಕಿಸಿಕೊಡುವಲ್ಲಿ ಸಫಲರಾಗಿದ್ದಾರೆ. ಹಾಗೆಯೇ 3 ವರ್ಷಗಳ ಮಾನವ ಸಂಪನ್ಮೂಲ ವಿಭಾಗದ ಅನುಭವ, 7 ವರ್ಷಗಳ ನಿಯೋಜನೆ ಅಧಿಕಾರಿಯಾಗಿ ಹಾಗೂ 3 ವರ್ಷಗಳ ರಿಕ್ರೂಟರ್ ಆಗಿ ಕಾರ್ಯನಿರ್ವಹಿಸಿದ ಅನುಭವ ಹೊಂದಿದ್ದಾರೆ. ಶೀಘ್ರದಲ್ಲಿಯೇ ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ ಸಂಸ್ಥೆಯನ್ನು ಪ್ರಾರಂಭಿಸುವ ಮುಖಾಂತರ ಯುವಕರಿಗೆ ಸೂಕ್ತ ತರಬೇತಿ, ಮಾರ್ಗದರ್ಶನ ಹಾಗೂ ಉದ್ಯೋಗ ಅವಕಾಶಗಳ ಕುರಿತು ಮಾಹಿತಿ ದೊರಕಿಸುವ ಕಾರ್ಯವನ್ನು ಮಾಡುವ ಪ್ರಯತ್ನದಲ್ಲಿ ನಿರತರಾಗಿದ್ದಾರೆ. ವಿಶಿಷ್ಟ ಮಹಿಳೆ ನಮ್ಮ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿರುವುದು ನಮ್ಮೆಲ್ಲರ ಇವರನ್ನು ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಪೂರ್ವಕವಾಗಿ ಸ್ವಾಗತ
ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿರುವ ಶ್ರೀಮತಿ ಲೀಲಾವತಿ ನಿಂಬೂರ ಅವರು ಮೂಲತಃ ಬೀದರ್ನವರು. ಎಂಎ, ಎಂಫಿಲ್ ಪದವೀಧರರಾದ ಇವರು ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಹೊಂದಿದ್ದಾರೆ. ಶ್ರೀಯುತರು ಲೇಖಕಿಯರ ಸಂಘದ ಅಧ್ಯಕ್ಷರಾಗಿ ಸುಮಾರು 10 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ್ದಾರೆ. ಇವರು ಶಾರದಾ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿಯೂ ಸಹ ಕಾರ್ಯನಿರ್ವಹಿಸಿದ್ದಾರೆ. ಹಾಗೆಯೇ ಬೀದರಿನ ಮಹಿಳಾ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನ ನಿರ್ದೇಶಕಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಸಾಹಿತ್ಯದ ಕಡೆಗೆ ವಿಶೇಷ ಒಲವನ್ನು ಹೊಂದಿರುವ ಇವರು ಅನೇಕ ಕವನ ಕಾವ್ಯಗಳನ್ನು ಕೂಡ ರಚಿಸಿದ್ದಾರೆ. ವೈಚಾರಿಕ ಲೇಖನಗಳನ್ನು ಬರೆಯುವಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದಾರೆ. ಶ್ರೀಮತಿ ಲೀಲಾವತಿ ನಿಂಬೂರ ಅವರನ್ನು ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತೇನೆ. ಹಾಗೆಯೇ ವಿಕಾಸ್ ಬ್ಯಾಂಕ್ ಸ್ಥಾಪನಾ ಅಧ್ಯಕ್ಷರು ಹಾಗೂ ಈ ಎಲ್ಲಾ ಕಾರ್ಯಕ್ರಮಗಳ ರೂವಾರಿಗಳು ಆಗಿರುವ ಸಹಕಾರಿ ರತ್ನ ಹಾಗೂ ಸೌಹಾರ್ದ ಸಹಕಾರಿಯ ನಿರ್ದೇಶಕರು ಆಗಿರುವ ಶ್ರೀ ವಿಶ್ವನಾಥ್ ಚಾ ಹಿರೇಮಠ್ ರವರನ್ನು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಶ್ರೀಮತಿ ಶೋಭಾ ರವೀಂದ್ರನಾಥ್ ಶೆಟ್ಟಿ ಇಲ್ಲೂರ. ಇವರು ಬಾಗಲಕೋಟೆಯವರು. ಅಲ್ಲಿಯೇ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿದ ಇವರು ಟೈಲರಿಂಗ್ ಮತ್ತು ಶಿಶು ವಿಹಾರದಲ್ಲಿ ಸುಮಾರು 8 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ್ದಾರೆ. ಹೊಸಪೇಟೆಯ ರವೀಂದ್ರನಾಥ್ ಶೆಟ್ಟಿ ಇಲ್ಲೂರ ಅವರನ್ನು ವಿವಾಹವಾದ ನಂತರ ಗೃಹಿಣಿಯಾಗಿ ಹೊಸಪೇಟೆಯಲ್ಲಿ ನೆಲೆಸಿದ್ದಾರೆ. ಅವರನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಬೇಕಾಗಿ ಕೋರುತ್ತಾ ಶ್ರೀಮತಿ ಶೋಭಾ ರವೀಂದ್ರನಾಥ್ ಶೆಟ್ಟಿ ಇಲ್ಲೂರ ಅವರನ್ನು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಅಂತೆಯೇ ಇಂದಿನ ಮಹಿಳಾ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಬ್ಯಾಂಕಿನ ನಿರ್ದೇಶಕರುಗಳನ್ನು, ಸದಸ್ಯರುಗಳನ್ನು, ಗ್ರಾಹಕರುಗಳನ್ನು, ಮಾಧ್ಯಮ ವರ್ಗದವರನ್ನು ಹಾಗೂ ಎಲ್ಲ ಸಿಬ್ಬಂದಿ ವರ್ಗವನ್ನು ಸಹ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಗಣ್ಯರ ಸ್ವಾಗತ ಮತ್ತು ಪರಿಚಯವನ್ನು ನಡೆಸಿಕೊಟ್ಟ ಕುಮಾರಿ ವರದ ಕಾವ್ಯರವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನಾಡುವಂತೆ ಬ್ಯಾಂಕಿನ ವಿಭಾಗೀಯ ವ್ಯವಸ್ಥಾಪಕಿಯಾದ ಶ್ರೀಮತಿ ಮಧುಶ್ರೀ ಜಿಎಸ್ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಇಡೀ ಸಹಕಾರಿ ಕ್ಷೇತ್ರದಲ್ಲಿಯೇ 365 ದಿನಗಳ ಕಾರ್ಯನಿರ್ವಹಿಸ್ತಕ್ಕಂಥ ಬ್ಯಾಂಕ್ ಅಂತ ಹೇಳಿ ಗುರುತಿಸ್ಕೊಂಡಿರ್ತಕ್ಕಂಥ ವಿಕಾಸ್ ಸೌಹಾರ್ದ ಬ್ಯಾಂಕ್ ತನ್ನ ಬೆಳ್ಳಿ ಹಬ್ಬವನ್ನ ಕೂಡ ಅದೇ ರೀತಿಯಾಗಿ ವಿಶೇಷವಾಗಿ ಆಚರಣೆ ಮಾಡಬೇಕು ಅನ್ನುವಂಥ ತನ್ನ ಯೋಜನೆಗೆ ಅನುಗುಣವಾಗಿ ವರ್ಷದ 365 ದಿನಗಳು ಕೂಡ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಪ್ರತಿ ಶನಿವಾರ ತಜ್ಞರಿಂದ ಉಪನ್ಯಾಸ ಮಾಲೆ ಕಾರ್ಯಕ್ರಮ, ಪ್ರತಿ ಭಾನುವಾರ ಹೊಸಪೇಟೆ ಆಕಾಶವಾಣಿ ಸಹಯೋಗದೊಂದಿಗೆ ಜನಪದ ಸೊಗಡಿನ ಒಗಟುಗುಟ್ಟು ಕಾರ್ಯಕ್ರಮ, ಪ್ರತಿ ಸೋಮವಾರ ಡಾಕ್ಟರ್ ಸೋಮೇಶ್ವರ್ ಅವರು ನಡೆಸಿಕೊಡ್ತಕ್ಕಂಥ ತಟ್ಟಂತ ಹೇಳಿ ಕಾರ್ಯಕ್ರಮ ವಿವಿಧ ಲಿಪಿ ಆ್ಯಪ್ ಮೂಲಕ, ಹಾಗೆಯೇ ಪ್ರತಿ ಮಂಗಳವಾರ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸುವವರಿಗೆ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ವಿಕಾಸ್ ರಸಪ್ರಶ್ನೆ ಕಾರ್ಯಕ್ರಮ, ಹಾಗೆ ಪ್ರತಿ ಬುಧವಾರ ಯುವಜನ ಕೇಂದ್ರೀಕೃತವಾದಂಥ ಯುವ ವಿಕಾಸ ಕಾರ್ಯಕ್ರಮ, ಪ್ರತಿ ಗುರುವಾರ ಸಹಕಾರಿಗಳಿಗಾಗಿ ವಿಶೇಷ ಸಹಕಾರಿ ವಿಕಾಸ ಕಾರ್ಯಕ್ರಮ, ಹಾಗೆ ಮಹಿಳೆಯರಿಗಾಗಿ ಪ್ರತಿ ಶುಕ್ರವಾರ ಮಹಿಳಾ ವಿಕಾಸದಂತಹ 7 ವಿಭಾಗಗಳಲ್ಲಿ ತನ್ನ ಕಾರ್ಯಕ್ರಮಗಳನ್ನು ವಿಸ್ತರಿಸಿಕೊಂಡು ಪ್ರತಿಯೊಂದು ಕಾರ್ಯಕ್ರಮಕ್ಕೂ 52 ವಾರಗಳ ಒಂದು ಮೀಸಲಾತಿಯನ್ನ ಇಟ್ಕೊಂಡು ಬಂದಿದೆ. ಪ್ರತಿ ಶುಕ್ರವಾರ ಮಹಿಳೆಯರಿಗಾಗಿ ಏನು 52 ಕಾರ್ಯಕ್ರಮಗಳು ಮೀಸಲಾಗಿರಿಸಿದೆ ಅಂತ ಒಂದು ಸರಣಿ ಕಾರ್ಯಕ್ರಮದಲ್ಲಿ ಮಹಿಳೆಯರ ಆರೋಗ್ಯ, ಆರ್ಥಿಕತೆ, ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳು, ಹಾಗೆಯೇ ಮಹಿಳೆಯರ ಮಾನಸಿಕ ಸಬಲೀಕರಣ, ಆರ್ಥಿಕ ಸಬಲೀಕರಣ ಮತ್ತು ಅವರ ಕೌಶಲ್ಯ ಅಭಿವೃದ್ಧಿಗೆ ಬೇಕಾದಂತಹ ಎಲ್ಲ ರೀತಿಯ ತರಬೇತಿಗಳನ್ನು ನಾವಿಲ್ಲಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಸಂಪನ್ಮೂಲ ವ್ಯಕ್ತಿಗಳ ಆಯ್ಕೆಯಾಗಲಿ, ಅಧ್ಯಕ್ಷರಾಗಲಿ, ಹಾಗೆಯೇ ಅತಿಥಿಗಳನ್ನು ಆಯ್ಕೆ ಮಾಡುವ ವಿಧಾನದಲ್ಲಿ ಕೂಡ ನಾವು ಒಂದಿಷ್ಟು ವಿಶೇಷತೆಯನ್ನು ಹೊಂದ್ತಾ ಬಂದಿದೆ. ಇವತ್ತಿನ ದಿನ ಬೆಳ್ಳಿ ಹಬ್ಬ ಸಂಭ್ರಮಾಚರಣೆಯ 168ನೇ ಕಾರ್ಯಕ್ರಮ
ಹಾಗೆಯೇ ಮಹಿಳಾ ವಿಕಾಸ್ ಸರಣಿಯ 24ನೇ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಯಾವ ಒಂದು ವಿಶೇಷ ತರಬೇತಿಯನ್ನ ನೀಡಬಹುದು ಅಂತ ಹೇಳಿ ನಾವು ಚಿಂತನೆಯನ್ನ ಮಾಡ್ತಿರ್ಬೇಕಾದಾಗ ನಮಗೆ ನಮ್ಮ ಇವತ್ತಿನ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳು ಸಿಕ್ಕಿದ್ರು, ಶ್ರೀಮತಿ ಅಶ್ವಿನಿ ಹಿರೇಮಠರವರು. ಅವರೊಂದಿಗೆ ನಾವು ಚರ್ಚೆಯನ್ನ ಮಾಡ್ತಿರ್ಬೇಕಾದಾಗ ಅವರು ಮಾನವ ಸಂಪನ್ಮೂಲ ವಿಭಾಗದಲ್ಲಿ ಪರಿಣಿತಿಯನ್ನ ಮತ್ತೆ ಅದೇ ವಿಭಾಗದಲ್ಲಿ ಅನುಭವವನ್ನ ಹೊಂದಿರತಕ್ಕಂಥವ್ರು. ಪ್ರಸ್ತುತ ತಮ್ಮದೇ ಕರಿಯರ್ ಜಂಕ್ಷನ್ ಅನ್ನುವಂಥ ಸಂಸ್ಥೆಯನ್ನ ಅವರು ಪ್ರಾರಂಭಿಸಿ ಸುಮಾರು 320 ಜನರಿಗೆ ಅವರು ಉದ್ಯೋಗಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ಅಂಥವರೊತ್ತಿಗೆ ನಾವು ಚರ್ಚೆಯನ್ನ ಪ್ರಾರಂಭ ಮಾಡಿದಾಗ ಒಟ್ಟಾರೆ ಅವರ ವ್ಯಕ್ತಿತ್ವ ಮಹಿಳೆಯರಿಗೆ ಮಾದರಿಯಾಗಲಿ, ಯಾಕಂತಂದ್ರೆ ಮಹಿಳೆಯರು ಸಂಸ್ಥೆಗಳನ್ನ ಕಟ್ಟಿ ಇನ್ನಷ್ಟು ಜನರಿಗೆ ಉದ್ಯೋಗವನ್ನ ನೀಡಲಿ ಅನ್ನುವಂಥ ಒಂದು ಆಶಾದಾಯಕ ಮನೋಭಾವನೆಯೊಂದಿಗೆ ಶ್ರೀಮತಿ ಅಶ್ವಿನಿ ಹಿರೇಮಠರವರನ್ನ ನಾವು ಸಂಪರ್ಕ ಮಾಡಿದ್ವಿ. ಅವರು ಹೇಳಿದಂಥ ಒಂದು ಕಾನ್ಸೆಪ್ಟ್ ಏನಿದೆ ನಮಗೆ ತುಂಬ ಹಿಡಿಸುತ್ತೆ. ಯಾಕಂತಂದ್ರೆ ಡಿಸ್ಕವರ್ ನ್ಯೂ ಯು ಅಂತ ಹೇಳಿ ಅವರು ಟೈಟಲ್ ಅನ್ನ ಕೊಟ್ಟರು. ಯಾಕಂತಂದ್ರೆ ಮಾನವ ಸಂಪನ್ಮೂಲ ವಿಭಾಗದಲ್ಲಿ ಅವರು ಇದ್ಕೊಂಡು ಪ್ರತಿಯೊಂದು ಮಾನವನ ಅಥವಾ ಸ್ಪೆಷಲ್ ಆಗಿ ಈ ಮಹಿಳಾ ವಿಕಾಸ ಕಾರ್ಯಕ್ರಮದಲ್ಲಿ ಮಹಿಳೆಯರು ತಮ್ಮೊಳಗಿನ ತಮ್ಮ ಹೊಸ ಅನ್ವೇಷಣೆಯನ್ನ ಮಾಡ್ಕೊಳ್ತಕ್ಕಂಥದ್ದು ನಮಗೆ ತುಂಬ ಸರಿ ಕಾಣಿಸ್ತು. ಹಾಗಾಗಿ ಅವರು ಹೇಳಿದ ತಕ್ಷಣ ನಮ್ಗೆ ಅದು ತುಂಬ ಇಷ್ಟವಾದಂಥ ಸಬ್ಜೆಕ್ಟ್ ಅಂತ ಅನ್ನಿಸ್ತು. ಹಾಗೆಯೇ ಆ ವಿಭಾಗದಲ್ಲಿ ಅವರ ಪರಿಣಿತಿಯನ್ನ ಅನುಭವವನ್ನ ಇನ್ನಷ್ಟು ಮಹಿಳೆಯರು ತಾವು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ, ಹಾಗೆಯೇ ಅವರ ಹಾಗೇನೆ ಒಂದು ಸಂಸ್ಥೆಯನ್ನ ಕಟ್ಟಿ ಬೆಳೆಸಲಿ ಅಂತ ಹೇಳಿ ನಾನು ಅವರನ್ನ ಮಾದರಿಯಾಗಿಟ್ಕೊಂಡ್ಬಿಟ್ಟು ಇವತ್ತಿನ ದಿನ ಕಾರ್ಯಕ್ರಮಕ್ಕೆ ಅವರನ್ನ ಕರೆತಂದಿದ್ದೇವೆ. ಸಂಪನ್ಮೂಲ ವ್ಯಕ್ತಿಗಳಾದಂಥ ಶ್ರೀಮತಿ ಅಶ್ವಿನಿ ಹಿರೇಮಠರನ್ನ ನಾನು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದ ಅತಿಥಿಗಳಾಗಿ ಶ್ರೀಮತಿ ಲೀಲಾವತಿ ನಿಂಬೂರ್ ಅವರು ಇದ್ದಾರೆ. ಮಹಿಳಾ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿರ್ತಕ್ಕಂಥ ಮಹಿಳೆಯರನ್ನ ಗುರುತಿಸಿ ಅವರಿಗೆ ಅತಿಥಿ ಸ್ಥಾನವನ್ನ ನೀಡಿ ಆ ವೇದಿಕೆ ಮೂಲಕ ಇತರೆ ಮಹಿಳೆಯರಿಗೆ ಅವರ ವ್ಯಕ್ತಿತ್ವವನ್ನ ಪರಿಚಯ ಮಾಡಿಕೊಡ್ತಕ್ಕಂಥ ಒಂದು ಪ್ರಯತ್ನ ನಮ್ದು. ಪ್ರಾಧ್ಯಾಪಕ ವೃತ್ತಿಯಿಂದ ಅವರು ನಿವೃತ್ತಿ ಹೊಂದಿದ್ರು ಸಹ ಶಿಕ್ಷಣ ಮತ್ತು ಸಾಹಿತ್ಯ ಕ್ಷೇತ್ರದ ಕೃಷಿಯನ್ನ ಅವರು ಬಿಟ್ಟಿಲ್ಲ, ಅದನ್ನ ಮುಂದುವರಿಸಿಕೊಂಡೇ ಬಂದಿದ್ದಾರೆ. ಅದಲ್ಲದೇನೆ ಸಹ ಸಹಕಾರ ರಂಗದಲ್ಲಿ ಅವರು ಸಕ್ರಿಯರಾಗಿದ್ದು ವಿಕಾಸ್ ಬ್ಯಾಂಕ್ನೊಂದಿಗೆ ಜನವರಿ 12ಕ್ಕೆ ಬೀದರ್ನ ಮಹಿಳಾ ಕೋಆಪರೇಟಿವ್ ಬ್ಯಾಂಕು ವಿಲೀನಗೊಳ್ತು. ಆ ಬೀದರ್ ಮಹಿಳಾ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನ ನಿರ್ದೇಶಕರಾಗಿ ಅವರು ಸೇವೆಯನ್ನ ಸಲ್ಲಿಸಿದ್ರು. ಹಾಗಾಗಿ ಅವರ ವ್ಯಕ್ತಿತ್ವ, ಅವರ ಒಂದು ಸಮಾಜಮುಖಿ ಸೇವೆ ನಮ್ಮ ಮಹಿಳೆಯರಿಗೆ ಒಂದು ದಾರಿದೀಪ ಆಗಲಿ ಅಂತ ಹೇಳಿ ಒಂದು ಆಶಾಭಾವನೆಯಿಂದ ಶ್ರೀಮತಿ ಲೀಲಾವತಿ ನಿಂಬೂರ್ ಅವರನ್ನ ನಾನು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವಿಕಾಸ್ ಪರಿವಾರದಲ್ಲಿ ಹಲವಾರು ಮಹಿಳೆಯರು ಸಾಧಕರಿದ್ದಾರೆ. ಆ ಎಲ್ಲ ಮಹಿಳೆಯರನ್ನ ಗುರುತಿಸಿ ಅವರಿಗೆ ಅಧ್ಯಕ್ಷೀಯ ಸ್ಥಾನವನ್ನ ನೀಡುವಂತ ಒಂದು ಪ್ರಯತ್ನ ಕೂಡ ಇಲ್ಲಿ ನಡೀತಾ ಇದೆ. ಶ್ರೀಮತಿ ಶೋಭಾ ರವೀಂದ್ರನಾಥ್ ಶೆಟ್ಟಿ ಅವರು ಇವತ್ತಿನ ದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡು ನಡೆಸಿಕೊಡ್ಬೇಕಾಗಿ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸ್ವ ಉದ್ಯೋಗ ಮತ್ತು ಶಿಶುವಿಹಾರದಲ್ಲಿ ಸೇವಾ ಸಾರ್ಥಕತೆಯನ್ನ ಅವರು ಕಂಡುಕೊಂಡಿದ್ದಾರೆ. ಅದಲ್ಲದೇನೆ ವಿಕಾಸ್ ಯುವಕ ಮಂಡಲದ ಸದಸ್ಯರಾದಂಥ ಶ್ರೀ ರವೀಂದ್ರನಾಥ್ ಶೆಟ್ಟಿ ಇಲ್ಲೂರ್ ಅವರೊಂದಿಗೆ ಅವರ ಪತಿಯೊಂದಿಗೆ ವಿಕಾಸ್ ಪರಿವಾರದಲ್ಲಿ ಅವರು ಸಕ್ರಿಯರಾಗಿ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅವರನ್ನ ಕೂಡ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಅವರು ನಡೆಸಿಕೊಡ್ಬೇಕಾಗಿ ನಾನು ಅವರಿಗೆ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಅದೇ ರೀತಿ ಈ ಎಲ್ಲ ಬೆಳ್ಳಿ ಹಬ್ಬದ ಕಾರ್ಯಕ್ರಮಗಳ ರೂವಾರಿಗಳು ಹಾಗೆಯೇ ವಿಕಾಸ್ ಬ್ಯಾಂಕ್ನ ಸ್ಥಾಪನಾ ಅಧ್ಯಕ್ಷರು ಆದಂಥ ಶ್ರೀ ವಿಶ್ವನಾಥ್ ಹಿರೇಮಠರನ್ನ ಕೂಡ ನಾನು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈ ಮಹಿಳಾ ಸರಣಿಯ ಎಲ್ಲ ಕಾರ್ಯಕ್ರಮಗಳು ಕೂಡ ಮಹಿಳೆಯರನ್ನ ಕೇಂದ್ರೀಕೃತವಾಗಿ ಇಟ್ಕೊಂಡು ನಾವು ಮಾಡ್ತಾ ಇರೋದ್ರಿಂದ ಹೆಚ್ಚೆಚ್ಚು ಮಹಿಳೆಯರನ್ನ ಕಾರ್ಯಕ್ರಮಕ್ಕೆ ಜಾಯಿನ್ ಆಗೋ ಥರ ಮಾಡಿ ಹೆಚ್ಚೆಚ್ಚು ಮಹಿಳೆಯರಿಗೆ ಈ ಕಾರ್ಯಕ್ರಮಗಳು ತಲುಪಲಿಕ್ಕೆ ತಾವೆಲ್ಲರೂ ಸಹಕಾರ ನೀಡಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ತಾ ನನ್ನ ಪ್ರಾಸ್ತಾವಿಕ ನುಡಿಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಧನ್ಯವಾದಗಳು. ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಶ್ರೀಮತಿ ಮಧುಶ್ರೀ GS ಇವರಿಗೆ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ
ಅತಿಥಿಗಳಾಗಿ ಆಗಮಿಸಿರುವ ಶ್ರೀಮತಿ ಲೀಲಾವತಿ ನಿಂಬೋರಾರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲು ವಿನಂತಿಸಿಕೊಳ್ಳುತ್ತೇನೆ. ವಿಕಾಸ್ ಬ್ಯಾಂಕಿನ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಇಂದಿನ ಸಭೆಯ ಗಣ್ಯ ವ್ಯಕ್ತಿಗಳಿಗೂ ವಂದಿಸುತ್ತಾ, ಮಹಿಳೆಯರ ವಿಕಾಸದ ವಿಷಯವಾಗಿ ಹೇಳುವುದಾದರೆ, ಮಹಿಳೆಯ ಹಿನ್ನೆಲೆಯನ್ನು ಸ್ವಲ್ಪದರಲ್ಲಿ ನಾವು ನೋಡೋಣ. 19ನೇ ಶತಮಾನದಲ್ಲಿ ಅಮೆರಿಕ ಹಾಗೂ ಯುರೋಪ್ ದೇಶಗಳಲ್ಲಿ ಮಹಿಳೆಯರು ಪ್ರತಿಭಟನೆಯನ್ನು ಮಾಡಿದರು, ದಂಗೆಯನ್ನು ಎದ್ದರು. ಯಾವ ಕಾರಣಕ್ಕೆ? ಸಮಾನ ವೇತನ, ಸಮಾನ ಸಮ್ಮಾನ, ಮತದಾನದ ಹಕ್ಕು, ಈ ಕೆಲವು ಬೇಡಿಕೆಗಳನ್ನು ಇಟ್ಟುಕೊಂಡು ಅಲ್ಲಿಯ ಮಹಿಳೆಯರು ಬಂಡೆದ್ದರು, ಪ್ರತಿಭಟನೆ ಮಾಡಿದರು. ಅವರಿಗೆ ಸೋಷಿಯಲಿಸ್ಟ್ ಪಾರ್ಟಿಯು ಬೆಂಬಲವನ್ನು ನೀಡಿತ್ತು. ಆಗ ಸ್ವಲ್ಪ ಸಮಯದ ನಂತರ ಅವರಿಗೆ ಅದರಲ್ಲಿ ಜಯವನ್ನು ಕೂಡ ಅವರು ಸಾಧಿಸಿದರು. ಅಂದಿನಿಂದ ಆ ದಿನವನ್ನು ಮಹಿಳೆಯರಿಗೋಸ್ಕರ ಮೀಸಲಾಗಿಟ್ಟರು. ಕೆಲವು ದೇಶಗಳಲ್ಲಿ ಆ ದಿನವನ್ನು ಮಹಿಳೆಯರಿಗಾಗಿ ರಜೆಯನ್ನು ಘೋಷಿಸಿದರು. ಪುರುಷರು ತಮ್ಮ ಸಂಪರ್ಕದಲ್ಲಿರುವ ಹೆಂಡತಿ, ತಾಯಿಯನ್ನು ಉಡುಗೊರೆ ಕೊಟ್ಟು ಸಂತೋಷಪಡಿಸಿದರು. ಚಿಕ್ಕ ಮಕ್ಕಳು ಸಣ್ಣ ಪುಟ್ಟ ಉಡುಗೊರೆ ಹಾಗೂ ಹೂಗಳನ್ನು ಅಕ್ಕ ತಂಗಿಯರಿಗೆ ಕೊಟ್ಟು ಅವರಿಗೆ ಆನಂದವನ್ನು ಕೊಟ್ಟರು. ಇನ್ನು ಆ ಸಮಯದಲ್ಲಿ ನಮ್ಮ ದೇಶದಲ್ಲಿ, ಅಂದರೆ ಭಾರತದಲ್ಲಿ, ಶಾಸ್ತ್ರಜ್ಞರು ಮಹಿಳೆಯರ ಬಗ್ಗೆ ಕೆಲವು ವಿಚಾರಗಳನ್ನು ಹೇಳಿದ್ರು. ಏಕೆಂದರೆ ಆಗಿನ ಸಾಮಾಜಿಕ ಮೌಲ್ಯಗಳೇ ಹಾಗಿದ್ದವು. ಒಬ್ಬ ಶಾಸ್ತ್ರಜ್ಞ ಪಂಡಿತ ಏನ್ ಹೇಳ್ತಾನೆ, ಹೆಣ್ಣು ಮಕ್ಕಳು ಸ್ವತಂತ್ರವಾಗಿರಲು ಸಾಧ್ಯವಿಲ್ಲ. ಹೆಣ್ಣು ಮಕ್ಕಳು ಯಾವಾಗಲೂ ಪುರುಷನ ಅಧೀನದಲ್ಲಿ ಇರಬೇಕು. ಬಳ್ಳಿ ಗಿಡದ ಮೇಲೆ ಹೇಗೆ ಹರಡಿ ತನ್ನ ಅಸ್ತಿತ್ವದಲ್ಲಿರ್ತದೋ ಹಾಗೆ ಹೆಣ್ಮಕ್ಕಳು ಯಾವಾಗಲೂ ಪುರುಷರ ಅಧೀನದಲ್ಲಿ, ಬಾಲ್ಯದಲ್ಲಿ ತಂದೆ ತಾಯಿಯ, ಯೌವನದಲ್ಲಿ ಗಂಡನ, ಮುಪ್ಪಿನಲ್ಲಿ ಮಕ್ಕಳ ಅಧೀನದಲ್ಲಿ ಇರ್ಬೇಕೇ ವಿನ ಅವರಿಗೆ ಸ್ವತಂತ್ರ ವ್ಯಕ್ತಿತ್ವ ಅವರಿಗೆ ಇರುವುದಿಲ್ಲ ಅಂತ ಹೇಳಿದ್ರು. ಮತ್ತೆ ಅದೇ ಶಾಸ್ತ್ರಜ್ಞ ಇನ್ನೊಂದು ತನ್ನ ಶ್ಲೋಕದಲ್ಲಿ, ಮಹಿಳೆಯಲ್ಲಿ ಪೂಜಿಸಲ್ಪಡುವಳೋ ಅಲ್ಲಿ ದೇವತಾ ಸ್ಥಾನವಿರ್ತದೆ, ದೇವರ ವಾಸಸ್ಥಾನವಿರ್ತದೆ ಅಂತ ಹೇಳಿದ್ರು. ಈ ಎರಡು ವಿಚಾರಗಳು, ಈ ಎರಡು ಅಂಶಗಳು ಪರಸ್ಪರ ವಿರೋಧಾಭಾಸ ಹೇಳ್ತಕ್ಕಂಥ ವಿಚಾರಗಳು. ಇವು ಒಂದಕ್ಕೊಂದು ಪೂರಕವಾಗಿಲ್ಲ. ಇವು ವಿಕಾಸ ಮತ್ತು ಸ್ವಾತಂತ್ರ್ಯತೆ ಎರಡೂ ಇದ್ದಾಗ ಮಾತ್ರ ಮಹಿಳೆಗೆ ಗೌರವ ಸ್ಥಾನ ಇರ್ತದೆ. ಎಲ್ಲಿ ಸ್ವತಂತ್ರತೆನೇ ಇಲ್ಲೋ ಅಲ್ಲಿ ವಿಕಾಸಕ್ಕೂ ಸಾಧ್ಯ ಇಲ್ಲ, ಸ್ವಾತಂತ್ರ್ಯಕ್ಕೂ ಸಾಧ್ಯ ಇಲ್ಲ. ಈ ವಿಕ್ಷಿಪ್ರ ಮನಸ್ಸಿನ ಒಬ್ಬ ಶಾಸ್ತ್ರಜ್ಞ ಪಂಡಿತ ಈ ವಿಚಾರವನ್ನು ಹೇಳಿದ್ದಾರೆ ಅಂತೆ ನನಗನಿಸ್ತದೆ. ಎಲ್ಲಿ ಇನ್ನೊಂದು ವಿಷಯ, ನಮ್ಮಲ್ಲಿ ಹೆಣ್ಣು ಮಕ್ಕಳ ಮಹಿಳೆಯರ ವಿಕಾಸವನ್ನು ನೋಡ್ಬೇಕಾದ್ರೆ ಅವರಿಗೆ ಅಂದಿನಿಂದ ಇಂದಿನವರೆಗೂ ಒಂದು 2-3ನೇ ಸ್ಥಾನದಲ್ಲಿಯೇ ನಮ್ಮ ಸಮಾಜ ಇಟ್ಟಿದೆ ಎಂದು ನಾವು ಹೇಳಬಹುದು. ಇದು ಕೆಲವೊಂದು ಕಾರಣಗಳು ಅದಕ್ಕೆ ಇವೆ. ಏನಂದ್ರೆ, ಪುರುಷ ಯಾವಾಗಲೂ ಹೊರಗಡೆ ಹೋಗಿ ಕಠಿಣತಮ ಕೆಲಸಗಳನ್ನು ನಿರ್ವಹಿಸಿ ಮನೆಯ ಆರ್ಥಿಕ ಸ್ಥಿತಿಯನ್ನು ನಿರ್ವಹಿಸ್ತಾ ಬಂದಿರುತ್ತಾರೆ. ಮಹಿಳೆ ಮನೆಗೆಲಸ, ಅಮೂಲ್ಯವಾದ ತಾಯ್ತನದ ಹೊರೆ ಹಾಗೂ ಮಕ್ಕಳ ಲಾಲನೆ ಪಾಲನೆಯಲ್ಲಿ ಆಕೆ ತನ್ನ ಸಮಯವನ್ನು, ತನ್ನ ಆಯುಷ್ಯನ್ನು ಕಳೆಯುತ್ತಾಳೆ. ಆದ್ದರಿಂದ ಈ ಎರಡೂ ಕೆಲಸಗಳು ಮಹತ್ವಪೂರ್ಣವಾಗಿಯೇ ಇವೆ. ಇದರಲ್ಲಿ ಯಾವುದೊಂದು
ಮೇಲ್ಮಟ್ಟದಾಗಲಿ ಅಥವಾ ಯಾವುದು ಕೆಳಮಟ್ಟದಾಗಲಿ ಇದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಹುಶಃ ಇದರದಿಂದೆ ಹಾಗೆ ಈ ಕಾರ್ಯ ವಿಭಜನೆಯಿಂದಲೇ ಈ ಭಾವನೆ ಜನರಲ್ಲಿ ಸಮಾಜದಲ್ಲಿ ಬಂದಿರಬೇಕು ಅಂತ ಅನ್ನಿಸ್ತದೆ. ಮೇಲು ಕೀಳು ಅಂತಕ್ಕಂಥ ಭಾವನೆ ಆಗಿನಿಂದ ನಮ್ಮಲ್ಲಿ ಇದೆ ಅಂತ ಹೇಳ್ಬೋದು. ಇತಿಹಾಸವನ್ನು ಅವಲೋಕಿಸಿದಾಗ ಕೂಡ ಹಾಗೆ ಅನ್ನಿಸ್ತದೆ. ಇನ್ನು 12ನೇ ಶತಮಾನಕ್ಕೆ ಬಂದಾಗ ಶರಣರ ಒಂದು ನುಡಿಗಳಿಂದ ಒಂದು ಅಭೂತಪೂರ್ಣವಾದ ಸಮಾನತೆಯನ್ನು ಹೆಣ್ಮಕ್ಕಳಲ್ಲಿ ನಾವು ಕಾಣಬಹುದು. ಅವ್ರು ಏನ್ ಹೇಳಿದ್ರು ಹೆಣ್ಣು ಮಕ್ಕಳ ಬಗ್ಗೆ? ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬುವರು, ನಡುವೆ ಸುಳಿಯುವ ಆತ್ಮನು ಹೆಣ್ಣು ಅಲ್ಲ ಗಂಡು ಅಲ್ಲ. ಅವರು ಈ ರೀತಿ ನುಡಿದಂತೆ ನಡೆದರೂ ಕೂಡ ಬರೀ ನುಡಿಯೊಳಗಾಗಿ ನಡೆಯದಿದ್ದರೆ ಮೆಚ್ಚನ ಕೂಡಲ ಸಂಗಮ ದೇವ ಅಂತ ಹೇಳಿ ತನ್ನ ಕನಸೆಲ್ಲ ಬಹುಮಟ್ಟಿಗೆ ಅವರು ನಿಜವಾಗಿ ಮಾಡಿದ್ರು. ಯಾವಾಗ ಕಲ್ಯಾಣ ಕ್ರಾಂತಿ ಆಯಿತು, ಆವಾಗ ಈ ವಿಚಾರಧಾರೆ ಎಲ್ಲ ಒಂದು ದೃಷ್ಟಿಯಲ್ಲಿ ಸ್ಥಗಿತಗೊಂಡು ಅಂತ ನಾವು ಹೇಳ್ಬೋದು. ಶರಣರು ಜೀವಂತ ಇರೋ ಎಳ್ಯಾಕ ಪ್ರಗತಿ ಏನೋ ಕಾಣಿಸ್ತು. ಹೆಣ್ಣು ಮಕ್ಕಳೆಲ್ಲ ಚರ್ಚಾಗೋಷ್ಠಿಯಲ್ಲಿ ವಿಷಯ ಭಾಗವಹಿಸ್ತಾ ಇದ್ರು. ಅನೇಕ ಸಾಮಾಜಿಕ ಸಮಸ್ಯೆಗಳೆಲ್ಲ ಅವರು ವಿಚಾರ ಮಾಡ್ತಾ ಇದ್ರು. ಆದಷ್ಟು ಹೋಗಲಾಡಿಸಲು ಪ್ರಯತ್ನ ಮಾಡ್ತಾ ಇದ್ರು. ಸಮಾನತೆ ತರಲು ನೋಡ್ತಾ ಇದ್ರು. ಆದರೆ ಕಲ್ಯಾಣ ಕ್ರಾಂತಿ ಆದ ಮೇಲೆ ಎಲ್ಲರ ಶರಣರ ಹತ್ಯೆ ಆಯಿತು. ಅನೇಕ ಬದಲಾವಣೆಗಳು ಸಮಾಜದಲ್ಲಿ ಬಂದು ಆ ವಿಚಾರ ಅಲ್ಲಿಗೆ ಬಹಳಷ್ಟು ಮಟ್ಟಿಗೆ ಸ್ಥಗಿತಗೊಂಡವು. ಇನ್ನು ಮುಂದೆ 17ನೇ ಶತಮಾನದಲ್ಲಿ ನಮ್ಮ ದೇಶಕ್ಕೆ ಮುಸ್ಲಿಮರ ದಾಳಿ ಆಯಿತು, ದಂಡೆತ್ತಿ ಬಂದ್ರು, ಯುದ್ಧಗಳಾದವು. ಅದರಿಂದ ಮತ್ತೆ 12ನೇ ಶತಮಾನ ಆದಂತ ಬೆಳವಣಿಗೆ ಮತ್ತೆ ಏನಾಯ್ತು, ಅವರ ವಿಕಾಸ ಮತ್ತೆ ಹಿಂದುಗಡೆ ಹೋಯಿತು. ಒಂದ್ ರೀತಿಯಿಂದ ಆಗ ಮಹಿಳೆಯರ ಅಧೋಗತಿನೇ ಆಯ್ತು ಅಂತ ನಾವು ಹೇಳ್ಬೋದು. ಅದಕ್ಕೆ ಕಾರಣ ಅಂದರೆ ಬುರ್ಕಾ ಪದ್ಧತಿ, ಈ ಮತ್ತ ಪುರುಷರ ಸಂಕುಚಿತ ಮನೋಭಾವ, ಹೆಣ್ಣು ಮಕ್ಕಳು 4 ಗೋಡೆಯಲ್ಲೇ ಇರಬೇಕು, ಹೊರಗೆ ಹೋಗ್ಬಾರದು, ಹೋದ್ರೆ ಅನರ್ಥ ಆಗುತ್ತೆ, ಸಮಾಜದಲ್ಲಿ ಅತ್ಯಾಚಾರ ಆಗ್ತದೆ, ಏನೇನು ತಲೆಯಲ್ಲಿ ಈ ವಿಚಾರಗಳು ಆಗಿನ ಒಂದು ಸಮಾಜದಲ್ಲಿ ಹಾಗೆ ಹಿಂದೂ ಮುಸ್ಲಿಂ ಎಲ್ಲಾ ಮಹಿಳೆಯರು ಬುರ್ಕವನ್ನು ಹಾಕೊಂಡು ಹೊರಗಡೆ ಹೋಗ್ತಾ ಇದ್ರು. ನನಗೆ ನೆನಪಿದೆ, ನಮ್ಮ ತಾಯಿ ಎಲ್ಲ ಹೊರಗಡೆ ಹೋಗ್ಬೇಕಾದ್ರೆ ಮುಖಕ್ಕೆ ಶಾಲ್ ಹಾಕೊಂಡು ಹೊರಗಡೆ ಹೋಗ್ತಾ ಇದ್ರು. ಅದರಿಂದ ಆ ಒಂದು ಸಮಯದಲ್ಲಿ ಮಹಿಳೆಯರ ವಿಕಾಸ ಪೂರ್ಣವಾಗಿ ಸ್ಥಗಿತಗೊಂಡಿತ್ತು. ಇನ್ನು ಇಂಗ್ಲಿಷರ ಆಗಮನವಾಯಿತು ನಮ್ಮಲ್ಲಿ, ನಮ್ಮ ದೇಶದ ಮೇಲೆ. ಆಗ ಇಂಗ್ಲಿಷರು ನಮಗ್ ಗುಲಾಮ್ ಮಾಡಿದ್ರು ಕೂಡ ಮಹಿಳೆಯರ ಮೇಲೆ ಬಹಳಷ್ಟು ಅವರು ಉಪಕಾರವನ್ನು ಮಾಡಿದ್ದಾರೆ. ಇಲ್ಲಿ ಬಂದ ಮೇಲೆ ಸ್ಕೂಲನ್ನು ಪ್ರಾರಂಭ ಮಾಡಿಸಿದ್ರು, ಶಾಲೆಯನ್ನು ಪ್ರಾರಂಭ ಮಾಡಿಸಿದ್ರು, ಶಿಕ್ಷಣವನ್ನು ಎಲ್ಲಾ ಕಡೆಯೂ ಎಲ್ಲರಿಗೂ ಆಗುವಂತೆ ಮಾಡಿದ್ರು, ಪ್ರಿಂಟಿಂಗ್ ಪ್ರೆಸ್ ತಂದರು. ಮತ್ತೆ ನಮ್ಮಲ್ಲಿಯ ಭಾರತ ದೇಶದ ಕೆಲವು ಮುಖ್ಯಸ್ಥರನ್ನು, ಲೀಡರನ್ನು ಒಳಗೊಂಡು ರಾಜಾ ರಾಮಮೋಹನ್ ರಾಯ್, ರಾಂಡೆ ಅವರು, ಗಾಂಧೀಜಿಯವರು ಇವರೆಲ್ಲ ಕೂಡಿ ಮತ್ತೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಮಹತ್ವ ಕೊಟ್ರು. ಜನರಲ್ಲಿ ಆ ಶಿಕ್ಷಣದ ಬಗ್ಗೆ ಜಾಗೃತಿಯನ್ನು ಮೂಡಿಸಿದ್ರು. ಆಗ ಮತ್ತೆ ಮಹಿಳೆಯರು ಶಾಲೆಗೆ ಹೋಗಲು ಪ್ರಾರಂಭಿಸಿದರು. ಕೆಲವು ಸಮಾಜದಲ್ಲಿ ಆಗಿನ್ನು ಇದ್ರ ಬಗ್ಗೆ ನಿರುತ್ಸಾಹ, ಯಾಕೆ ಕಳಿಸಬೇಕು ನಮ್ಮ ಹೆಣ್ಮಕ್ಳಿಗೆ ಅಂತ ಕೆಲವು ವಿಚಾರಗಳು ಸ್ವಲ್ಪ ನಡೆದರೂ ಕೂಡ ಬರ್ತಾ ಬರ್ತಾ ಒಂದು ವಿದ್ಯಾಭ್ಯಾಸದ ಶಿಕ್ಷಣದ ಮಹತ್ವವನ್ನು ಅರಿಯತೊಡಗಿದ್ರು ನಮ್ಮ ಜನ. ಅರಿತು ಹೆಣ್ಮಕ್ಕಳನ್ನೆಲ್ಲ ಶಾಲೆಗೆ ಕಳಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಆ ಸಮಯದಲ್ಲಿ ಹಲವಾರು ಹೆಣ್ಣು ಮಕ್ಕಳು ಶಿಕ್ಷಣವನ್ನು ಪಡೆದು ತನ್ನ ಸ್ಥಾನಮಾನವನ್ನು ಕೂಡ ಹೆಚ್ಚಿಸಿಕೊಂಡ್ರು.
ಮುಂದೆ ಮತ್ತೆ ನಮಗೆ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಬಂದ ಮೇಲೆ ಇನ್ನು ಹೆಚ್ಚಿನ ಪ್ರಮಾಣ ಮಹಿಳೆಯರಿಗೆ ಶಿಕ್ಷಣ ಪ್ರಾರಂಭವಾಯಿತು. ಎಲ್ಲಾ ದೃಷ್ಟಿಯಿಂದಲೂ ಅವರಿಗೆ ಆ, ಸ್ವತಂತ್ರ ಸಿಗಲಿಕ್ಕೆ ಪ್ರಾರಂಭ ಆಯಿತು. ಎಲ್ಲಾ ಕ್ಷೇತ್ರಗಳಲ್ಲಿಯೂ ಶಿಕ್ಷಣ ಹೆಚ್ಚಾದಂತೆ ಮಹಿಳೆಯ ಎಲ್ಲಾ ಕ್ಷೇತ್ರದಲ್ಲಿಯೂ ಆಕೆ ಪಾಲ್ಗೊಳ್ಳುತ್ತಿದ್ದಳು. ಆಕೆ ಎಷ್ಟು ಹೆಣ್ಣು ಮಕ್ಕಳು ವರ್ಲ್ಡ್ ವೈಡ್ ಎಲ್ಲ ಕಲಾವಿದರಾಗಿದ್ದಾರೆ, ಆದರ್ಶ ವೈದ್ಯರಾಗಿದ್ದಾರೆ, ಕೋಆಪರೇಟಿವ್ ಬ್ಯಾಂಕಿನಲ್ಲಿ ಎಷ್ಟೋ ಎತ್ತರಕ್ಕೆ ಏರಿದ್ದಾರೆ. ಮಲ್ಟಿ ಇಂಟರ್ನ್ಯಾಷನಲ್ ಕಂಪನಿಯಲ್ಲಿ ಹೆಣ್ಣು ಮಕ್ಕಳು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ಗಂಡು ಮಕ್ಕಳಕ್ಕಿಂತ ಹೆಣ್ಣು ಮಕ್ಕಳು ಈ ಉಳಿತಾಯದಲ್ಲಿ ಬಹಳ ಅವರು ಪ್ರಮುಖರು ಅಂತ ಸಿದ್ಧಗೊಂಡಿದ್ದಾರೆ. ಹಲವಾರು ಸಮಸ್ಯೆಗಳನ್ನೆಲ್ಲ ಅವರು ಲೀಲಾಜಾಲವಾಗಿ ಬಿಡಿಸಿ ಒಂದು ದೊಡ್ಡ ದೊಡ್ಡ ಕಂಪನಿಯಲ್ಲಿ ಹೆಸರನ್ನು ಅವರು ಗಳಿಸಿದ್ದಾರೆ. ಇಂದು ನಾವು ನಮ್ಮ ಚಕ್ರ, ನಮ್ಮ ಬಾಳಿನ ಚಕ್ರ, ಹೆಣ್ಣು ಮಕ್ಕಳ ಮಹಿಳೆಯರ ಚಕ್ರ ಉರುಳಿ ಬಹಳ ದೂರ ಬಂದಿದೆ. ಈಗ ಯಾವುದರಲ್ಲಿಯೂ ಮಹಿಳೆ ಕಡಿಮೆ ಅಂತ ಹೇಳಲಿಕ್ಕಾಗೋದಿಲ್ಲ, ಯಾವ ಫೀಲ್ಡ್ ದಲ್ಲಿಯೂ ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಒಂದು ಏರ್ ಫೋರ್ಸ್ ದಲ್ಲನ್ನಿ, ಮಿಲಿಟರಿಯಲ್ಲನ್ನಿ, ಪೊಲೀಸ್ದಲ್ಲನ್ನಿ, ಈ ಎಲ್ಲಾ ಡಿಪಾರ್ಟ್ಮೆಂಟ್ಲಿಯೂ ಅವರು ತನ್ನ ಚಾಕಚಕ್ಯತೆಯನ್ನು, ಚತುರತೆಯನ್ನು ಅವರು ತೋರಿಸ್ತಾ ಇದ್ದಾರೆ. ಇದು ಕೆಲವು ಮಹಿಳೆಯರ ವಿಚಾರವಾಗಿದೆ. ಮಹಿಳೆಯರ ಇನ್ನೊಂದು ಮುಖವನ್ನು ನಾವು ನೋಡಿದಾಗ, ಮಹಿಳೆಯರ ಇನ್ನೊಂದು ಮಗ್ಗಲನ್ನು ನಾವು ನೋಡಿದಾಗ, ಮಹಿಳೆಯರಿಗೆ ಇನ್ನು ಅವರು ವಿಕಾಸದ ದೃಷ್ಟಿ ಅವರ ತಲೆಯಲ್ಲಿ ಬರಲಿಲ್ಲ. ಅವರು ಒಂದು ಹೊಸ ಬೆಳಕಿಗೆ ಅವರು ಎಚ್ಚರಣೆಗೊಂಡಿಲ್ಲ ಅಂತ ಕೂಡ ನಾವು ಹೇಳ್ಬೋದು. ಇನ್ನು ಮಹಿಳೆಯ ಮೇಲೆ ಆಗ್ತಕ್ಕಂಥ ಅತ್ಯಾಚಾರಗಳು, ಅನಾಚಾರಗಳು, ಅತ್ಯಾಚಾರಗಳು ಕಡಿಮೆಯಾಗಿವೆ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ವರದಕ್ಷಿಣೆ, ಕೊಲೆಯು ಇನ್ನು ಸಾಕಷ್ಟು ಬಹಳ ಪರ್ಸೆಂಟೇಜ್ದಲ್ಲಿ ಈ ಎಲ್ಲ ಅನಾಚಾರಗಳು ನಮ್ಮಲ್ಲಿ ನಡೆದಿವೆ. ಅವು ಎಲ್ಲ ಹೋಗಲಾಡಿಸಬೇಕಾದರೆ, ಅದೆಲ್ಲ ಕಡಿಮೆ ಆಗಬೇಕಾದ್ರೆ, ಸಮಾಜದಲ್ಲಿ ಒಳ್ಳೆಯ ರೀತಿ ಅವರು ಬಾಳಿ ಬದುಕಬೇಕಾದರೆ ಅವರಿಗೆ ಶಿಕ್ಷಣ ಬೇಕು. ಶಿಕ್ಷಣ ಒಂದನೆಯದು. ಎರಡನೇದಾಗಿ ಅವರು ಸ್ವಾವಲಂಬಿ ಆಗಬೇಕು. ಆರ್ಥಿಕ ಪರಿಸ್ಥಿತಿಯಲ್ಲಿ ನಾನು ಸ್ವತಂತ್ರವಾಗಿ ಇರಬಲ್ಲೆ ಅನ್ನುವ ಶಕ್ತಿ ಯಾವಾಗ ಅವರಲ್ಲಿ ಬರ್ತದೋ ಆವಾಗ ಅವರು ಎಲ್ಲಾ ದೃಷ್ಟಿಯಿಂದಲೂ ಮುಂದುವರಿದವರು, ಮಹಿಳಾ ವಿಕಾಸ ಆಗಿದೆ ಅಂತ ನಾವು ಹೇಳಬಹುದು. ಇನ್ನೊಂದು ವಿಶೇಷವಾಗಿ ಮಹಿಳೆಯರಿಗೆ ಹೇಳಬೇಕಾದ್ರೆ, ಇಂದಿನ ಸಮಯದಲ್ಲಿ ಬಹಳ ಮಹತ್ವವಾದಂಥದ್ದು ಭ್ರೂಣ ಹತ್ಯೆ. ಇದೊಂದು ಸಾಮಾಜಿಕ ಪಿಡುಗಾಗಿದೆ. ಈ ಪಂಜಾಬ್ ಮತ್ತು ಹರಿಯಾಣದಲ್ಲಿ ನೋಡ್ಬೇಕಾದ್ರೆ 1,000 ಗಂಡು ಮಕ್ಕಳಿಗೆ 900 ಹೆಣ್ಣು ಮಕ್ಕಳಿದ್ದಾರೆ, ಹುಡುಗಿಯರಿದ್ದಾರೆ. ನಮ್ಮ ಸ್ವತಃ ಅಷ್ಟೇಕೆ ನಮ್ಮ ಬೀದರದಲ್ಲಿ ಜನಗಣತಿಯ ಪ್ರಕಾರ 1,000 ಯುವಕರಿಗೆ 940 ಹೆಣ್ಣು ಮಕ್ಕಳಿದ್ದಾರೆ. ಚೈನಾದಲ್ಲಂತೂ ನೀವೆಲ್ಲ ಓದಿರ್ಬೇಕು, ನ್ಯೂಸ್ ಅಲ್ಲಿ ಕೇಳಿರ್ಬೇಕು, ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಅಲ್ಲಿ ಕೆಲವು ವರ್ಷಗಳ ಹಿಂದೆ ಸರ್ಕಾರದವರು ಒಂದು ಕಾನೂನು ಮಾಡಿದ್ರು. ಒಂದು ಕುಟುಂಬಕ್ಕೆ ಒಂದೇ ಮಗು, ಜನಸಂಖ್ಯೆ ಸ್ಫೋಟದಿಂದಾಗಿ ಅವರು ಈ ಕಾನೂನನ್ನು ರಚನೆ ಮಾಡಿದ್ರು. ಒಂದು ಕುಟುಂಬಕ್ಕೆ ಒಂದೇ ಮನೆ ಅಂತ. ಹಾಗೇನಾಯ್ತು, ಎಲ್ಲರೂ ಗಂಡು ಮಗುವನ್ನೇ ಬೇಕು ಅಂತ. ಆವಾಗ ಹೆಣ್ಣು ಮಗು ಭ್ರೂಣದಲ್ಲಿದೆ ಎಂದು ಹೆಣ್ಣು ಮಗು ಇದೆ ಹೊಟ್ಟೆಯಲ್ಲಿ ಅಂತ ಇವತ್ತು ಸ್ಕ್ಯಾನಿಂಗ್ ಅದೆಲ್ಲ ತುಂಬಾ ಡೆವಲಪ್ ಆಗಿವೆ. ಗೊತ್ತಾಗಿ ಹೆಣ್ಣು ಭ್ರೂಣದ ಹತ್ಯೆಗಳನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಮಾಡಿ ಚೈನಾದಲ್ಲಿ ಎಲ್ಲರ ಮನೆಯಲ್ಲೇ
ಗಂಡು ಮಕ್ಕಳೇ ಇದ್ರು. ಅವರೆಲ್ಲ ಯುವಕರಾದ್ಮೇಲೆ ಅವರಿಗೆ ಮದುವೆ ಆಗೋದು ಬಹಳ ಪ್ರಾಬ್ಲಮ್ ಆಗಿತ್ತು, ಬಹಳ ಸಮಸ್ಯೆ ಆಯ್ತು. ಅದಕ್ಕೆ ಅವರೆಲ್ಲ ಕೂಡಿ ಕೋರ್ಟಿಗೆ ಹೋದ್ರು. ಕೋರ್ಟಿಗೆ ಹೋಗಿ ನಮಗೆ ಒಂದು ಆ ಹೆಣ್ಣು ಮಗಳಿಗೆ ಮದುವೆ ಮಾಡಿಕೊಲಿಕ್ಕೆ 3-4 ಜನರಿಗೆ ನೀವು ಅನುಮತಿ ಕೊಡಬೇಕು ಅಂತ ಕೋರ್ಟಿನಲ್ಲಿ ಕೇಸ್ ಹಾಕಿದ್ರು ಅವರು. ಇದು ಸಾಮಾನ್ಯ ಸಂಗತಿ ಅಲ್ಲ. ಸಮಾಜದಲ್ಲಿ ಅತ್ಯಾಚಾರ, ಅನಾಚಾರ ಬಹಳ ಆಗ್ತವೆ ಇದರಿಂದ. ಆದ್ದರಿಂದ ನಾವು ಜಾಗೃತರಾಗ್ಬೇಕು. ಹೆಣ್ಣು ಮಗು, ಗಂಡು ಮಗು, ಇಂದಿನ ಈ ಸಮಯದಲ್ಲಿ ಏನೂ ವ್ಯತ್ಯಾಸವಿಲ್ಲ. ಹೆಣ್ಣು ಮಕ್ಕಳು ಕೂಡ ಓದಿ ಬರೆದು ತನ್ನ ತಂದೆ ತಾಯಿಗಳು ಕೂಡ ಒಳ್ಳೆ ರೀತಿಯಿಂದ ನೋಡ್ಕೋಬಹುದು. ಕೆಲವೊಂದು ಕಡೆಯಂತೂ ಗಂಡು ಮಕ್ಕಳಕ್ಕಿಂತ ಚೆನ್ನಾಗಿ ಹೆಣ್ಮಕ್ಕಳು ಆರೈಕೆ ಮಾಡಬಹುದು, ನೋಡ್ಕೊಳ್ಬಹುದು. ಆದ್ದರಿಂದ ನನ್ನ ವಿನಂತಿ ಏನಂದ್ರೆ, ಹೆಣ್ಣು ಭ್ರೂಣವನ್ನು ಯಾರು ಹತ್ಯೆ ಮಾಡಬಾರದು. ಹೆಣ್ಮಕ್ಕಳು ಬೇಡ ಅಂತ ಯಾರು ಅನ್ಬಾರ್ದು. ಮಕ್ಕಳು ಆನಂದವನ್ನು, ಸಂತೋಷವನ್ನು ಕೊಡ್ತಕ್ಕಂಥವ್ರು. ಅದು ಹೆಣ್ಣಾದರೇನು, ಗಂಡಾದರೇನು. ಹೆಣ್ಣು ಮಕ್ಕಳನ್ನು ಕೂಡ ಚೆನ್ನಾಗಿ ಓದಿಸಿ ಬರೆಸಿ ಅವರನ್ನು ವಿದ್ಯಾವಂತರನ್ನಾಗಿ ಮಾಡಿ ಅವರು ಎಂಥ ದೊಡ್ಡ ಕಾಣಿಕೆಯನ್ನು ನಮ್ಮ ದೇಶಕ್ಕೆ ಅವರು ಕೊಡ್ತಾರನ್ನೋದನ್ನು ನಾವೇ ನೋಡಬಹುದು. ಆದ್ದರಿಂದ ಈ ಸಮಸ್ಯೆಯನ್ನು, ಈ ಮಾತುಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಅತಿಥಿ ನುಡಿಗಳನ್ನಾಡಿದ ಶ್ರೀಮತಿ ಲೀಲಾವತಿ ನಿಂಬೂರ್ ರವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ ತೆಗೆದುಕೊಂಡು ಬರೋಣ. ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ. ಬನ್ನಿ, ವ್ಯವಹಾರ ಅಭಿವೃದ್ಧಿಗೆ, ವೈಯಕ್ತಿಕ ಏಳಿಗೆಗಾಗಿ ಸಾಲ ಸೌಲಭ್ಯ, ಗೃಹ ಸಾಲ, ವಾಹನ ಸಾಲ, ವ್ಯಾಪಾರ ಸಾಲ, ಬಂಗಾರದ ಆಭರಣಗಳ ಸಾಲ, ಭದ್ರತಾ ಸಾಲ, ಸಣ್ಣ ಮತ್ತು ಮಧ್ಯಮ ಉದ್ಯಮ ಸಾಲ ಮುಂತಾದ ಸಾಲ ಸೌಕರ್ಯ ಹೊಂದಿದ ನವಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ನ ವೆಬ್ಸೈಟ್ ಅನ್ನು ಸಂದರ್ಶಿಸಿ. ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ. ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಮತಿ ಅಶ್ವಿನಿ ಹಿರೇಮಠ್ ರವರು ನಿಮ್ಮೊಳಗಿನ ಹೊಸ ನಿಮ್ಮ ಅನ್ವೇಷಣಾ ಕುರಿತು ಮಾಹಿತಿಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಗುಡ್ ಈವ್ನಿಂಗ್ ಎವ್ರಿವನ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸೊ ಇವತ್ತಿನ ನನ್ನ ವಿಷಯ ಡಿಸ್ಕವರ್ ಯು, ಡಿಸ್ಕವರ್ ಯೋರ್ ಸೆಲ್ಫ್ ವಿದಿನ್ ಯು ಅಂತ ಅನ್ನೋದು ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ. ಸೊ ಬೇಸಿಕ್ಲಿ ನಾವಿಲ್ಲಿ ನಮ್ಮ ಅಧ್ಯಕ್ಷರು ಮೇಡಮ್ ಹೇಳೋದು ನಾವು ಕೇಳಿದ್ವಿ ಇಲ್ಲಿ. ಅವರೆಲ್ಲ ಅದು ವುಮೆನ್ ಎಂಪವರ್ಮೆಂಟ್ ಬಗ್ಗೆ, ಅದ್ರ ಹಿಸ್ಟ್ರಿ ಬಗ್ಗೆ ನಮ್ಗೆಲ್ಲ ತಿಳಿಸ್ಕೊಟ್ರು. ಈಗ ಪ್ರೆಸೆಂಟ್ ಜನರೇಷನ್ ಅಲ್ಲಿ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರೋದು ನಮ್ಮದ್ ನಾವು ತಿಳ್ಕೊಳ್ಳೋದು. ಸೊ ನಮ್ಮದ್ ನಾವು ಅಂತಂದ ತಕ್ಷಣ ಇಲ್ಲಿ ನಮ್ ಕೆಪಾಸಿಟಿ, ನಮ್ ಪೊಟೆನ್ಶಿಯಲ್, ನಮ್ಮ ಜವಾಬ್ದಾರಿಯನ್ನು ನಾವು ತಿಳ್ಕೊಳ್ಳೋದು ಬಹಳ ಮಹತ್ವ ಆಗಿದೆ. ಸೊ ನಾನೊಂದು ಇಲ್ಲಿ ಒಂದು ಸ್ಮಾಲ್ ಪ್ರೆಸೆಂಟೇಶನ್ ಮಾಡಿದ್ದೀನಿ, ಅದನ್ನ ಹೇಳ್ತಾ ನಾನು ಮುಂದುವರಿತೀನಿ. ಮೇಡಮ್ PPT ಶೇರ್ ಮಾಡಬೇಕು. PPT ಶೇರ್ ಮಾಡಿ. ಓಕೆ. ಓಕೆ. ಸೊ ಇವತ್ತಿನ ಟಾಪಿಕ್ ಡಿಸ್ಕವರ್ ಯು ಅಂತ ಅನ್ನೋದು. ಸೊ ಅದಕ್ಕಿಂತ ಮುಂಚೆ ನಾನು ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಡ್ತೀನಿ ನಾನು. ಸೊ ನಾನು ಬೇಸಿಕ್ಲಿ ಅಶ್ವಿನಿ ಹಿರೇಮಠ್ ಅಂತ ಹೇಳಿ, ಬೇಸಿಕ್ಲಿ ಫ್ರಮ್ ಬಿಜಾಪುರ್. ನನ್ನ ವಿದ್ಯಾಭ್ಯಾಸ BSc ಕಂಪ್ಲೀಟ್ ಮಾಡ್ಬಿಟ್ಟು ನಾನು MBA ಬೆಂಗಳೂರಲ್ಲಿ ಮುಗಿಸ್ಕೊಂಡೆ. ಅದಾದ್ಮೇಲೆ ನಾನು ಒಂದು ಅಮೆರಿಕಾದ ಎಲ್ಲಕ್ಕಿಂತ ದೊಡ್ಡ ಕಂಪ್ನಿ ಆದ ಜನರಲ್ ಎಲೆಕ್ಟ್ರಿಕಲ್ಸ್ ಅಲ್ಲಿ ನಾನು HR ಅಂತ ಹೇಳಿ ನಾನು ಒಂದು 3 ವರ್ಷ ವರ್ಕ್ ಮಾಡಿದೆ ಅಲ್ಲಿ. ಅದಾದ್ಮೇಲೆ ಆಫ್ಟರ್ ಮ್ಯಾರೇಜ್
ಸಾಂಗ್ಲಿಗೆ ಶಿಫ್ಟ್ ಆಗಿ ಅಲ್ಲಿ ನಾನು ಒಂದು ಕಾಲೇಜಲ್ಲಿ ಟ್ರೈನಿಂಗ್ ಪ್ಲೇಸ್ಮೆಂಟ್ ಆಫೀಸರ್ ಮತ್ತೆ HR ಲೆಕ್ಚರರ್ ಅಂತ ಅನ್ಕೊಂಡು ನಾನು ಅಲ್ಲಿ ಕೆಲಸ ಮಾಡಿದೆ. ಅಲ್ಲಿಂದ ಅಲ್ಲೊಂದು 9 ಇಯರ್ಸ್ ಆದ್ಮೇಲೆ ನಾನು ಇಲ್ಲಿ ತಿರ್ಗಾ ವಾಪಸ್ ಬಿಜಾಪುರ ನನ್ನ ಹುಟ್ಟೂರಿಗೆ ಬಂದೆ. ಇಲ್ಲಿ ಬರೋದಾದ್ಮೇಲೆ ಸಾಕಷ್ಟು ಗ್ಯಾಪ್ ಅನ್ನ ನಾನು ಇಲ್ಲಿ ಕಂಡುಕೊಂಡೆ. ನಾನಿಲ್ಲಿ ಸಾಕಷ್ಟು ಜನ ಜಾಬ್ಗೋಸ್ಕರ ಹುಡ್ಕಾಡ್ತಿದ್ದಾರೆ. ಅವ್ರಿಗೆ ಕರೆಕ್ಟ್ ಗೈಡೆನ್ಸ್ ಮಾಡೋರು ಯಾರು ಇಲ್ಲ. ಅಂಡ್ ಕಂಪನಿದವರು ಒಂದು ಆಲ್ ದ ವೇ ಡಿಫ್ರೆಂಟ್ ಮೆಥಡ್ ಇಂತ ಕ್ಯಾಂಡಿಡೇಟ್ಸ್ ಅನ್ನ ಹೈರ್ ಮಾಡ್ತಿದ್ದಾರೆ. ಜಾಸ್ತಿ ಅಂದ್ರೆ ರೆಫರೆನ್ಸಸ್, ರೆಕಮೆಂಡೇಶನ್ಸ್, ಅವ್ರಿಗೆ ಕರೆಕ್ಟ್ ಆಗಿ ಟ್ಯಾಲೆಂಟ್ ಅಲ್ಲಿ ಸಿಗ್ತಾ ಇಲ್ಲ. ಸೊ ನನ್ಗೆ ಅನಿಸ್ತು ಲೈಕ್ ನಾನು ಇವ್ ಎರಡರ ನಡುವೆ ಒಂದು ಬ್ರಿಡ್ಜಿಂಗ್ ಗ್ಯಾಪ್ ಆಗ್ಬೇಕು ಅಂತ ಹೇಳಿ ನಂದೊಂದು ಕನ್ಸಲ್ಟೆನ್ಸಿ ಸ್ಟಾರ್ಟ್ ಮಾಡಿದೆ ನಾನು. ಅದ್ರ ಹೆಸರು ಕರಿಯರ್ ಜಂಕ್ಷನ್ ಅಂತ ಹೇಳಿ. ಈಗ ಅದು ಕರಿಯರ್ ಜಂಕ್ಷನ್ ಸ್ಟಾರ್ಟ್ ಮಾಡಿ ನಾವು 3 ವರ್ಷ ಆಗಿದೆ ಈಗ. ಈ 3 ವರ್ಷದಲ್ಲಿ ನಾವು ಕ್ಯಾಂಡಿಡೇಟ್ಸಿಗೆಲ್ಲ ನಮ್ಮಲ್ಲಿ ಆಫೀಸಲ್ಲಿ ಬರೋದಂತ ಕ್ಯಾಂಡಿಡೇಟ್ಸಿಗೆ ಒಂದು ಒಳ್ಳೆ ಮಾರ್ಗದರ್ಶನ ಕೊಡ್ತೀವಿ. ಅವರಿಗೆ ಪ್ರಾಪರ್ ಕರಿಯರ್ ಗೈಡೆನ್ಸ್ ಅಂಡ್ ಕೌನ್ಸಿಲಿಂಗ್ ಕೊಟ್ಟು ಅವರಿಗೆ ಜಾಬ್ ಪ್ಲೇಸ್ಮೆಂಟ್ ನಾವು ಮಾಡ್ಕೊಡ್ತೀವಿ ಇಲ್ಲಿ. ಸೊ ಬೇಸಿಕ್ಲಿ ಇಲ್ಲಿವರೆಗೆ ಸುಮಾರು ಒಂದು 8,000 ಜನ ನಮ್ಮ ಆಫೀಸಿಗೆ ಬಂದು ಹೋಗಿದ್ದಾರೆ. ಅವ್ರೆಲ್ಲರಿಗೂ ನಾವು ವೈಯಕ್ತಿಕವಾಗಿ ಪರ್ಸನಲ್ ಇಂಟರ್ವ್ಯೂ ತಗೊಂಡು ಅವ್ರನ್ನ ನಾವು ಡಿಸ್ಕವರಿಂಗ್ ನೀವ್ ಯು ಅಂತ ಅನ್ನೋದು ನಾವು ಅವ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ಅವ್ರನ್ನ ನಾವು ಅರ್ಥಕೊಳ್ಳೋ ತರ ನಾವು ಮಾಡ್ತೀವಿ ಇಲ್ಲಿ. ಆಮೇಲೆ ಅವ್ರಿಗೆ ಗೊತ್ತಿರದೆ ಅಂತ ಪೊಟೆನ್ಶಿಯಲ್ ಅನ್ನು ನಾವು ಅವ್ರಿಗೆ ತೋರಿಸಿ ಅವ್ರಿಗೆ ಮತ್ತೆ ಕರಿಯರ್ ಅಪಾರ್ಚುನಿಟೀಸ್ ಏನಿದೆ ಅಂತ ಅನ್ನೋದು ನಾವು ಅಲ್ಲಿ ತೋರಿಸ್ಬಿಟ್ಟು ಅವ್ರ ಸ್ಕಿಲ್ಸ್ ಅನ್ನ ಕ್ಯಾಪ್ಚರ್ ಮಾಡಿ ಕಂಪನಿಗೆ ರಿಕ್ವೈರ್ಮೆಂಟ್ ಬಂದಿರೋದು ಅವೆರಡು ಮ್ಯಾಚ್ ಆಗೋ ತರ ಇದ್ದಾಗ ಅವರಿಗೆ ಒಳ್ಳೆ ಮಾರ್ಗದರ್ಶನ ಕೊಟ್ಟು ಇಂಟರ್ವ್ಯೂ ಸ್ಕಿಲ್ಸ್ ಅದೆಲ್ಲ ಹೇಳಿ ಹಂತವಾಗಿ ರೆಸ್ಯೂಮೆ ಅದೆಲ್ಲ ಮಾರ್ಗದರ್ಶನ ನಾವು ಕೊಟ್ಟು ನೆಕ್ಸ್ಟ್ ನಾವು ಅವರಿಗೆ ಇಂಟರ್ವ್ಯೂಗೆ ಹಾಕ್ತೀವಿ. ಆ ತರ ಇದ್ದಾಗ ಅವರು ಪ್ಲೇಸ್ಮೆಂಟ್ ಬೇಗ ಆಗತ್ತ. ಸೊ ಇಲ್ಲಿವರೆಗೆ ನಾವು ಕರಿಯರ್ ಜಂಕ್ಷನ್ ಅಲ್ಲಿ ಸುಮಾರು ಒಂದು 400 ಜನಕ್ಕೆ ನಾವು ಜಾಬ್ ಕೊಡ್ಸಿದೀವಿ ಅಂತ ಹೇಳೋದಕ್ಕೆ ನಂಗೆ ಹೆಮ್ಮೆ ಆಗತ್ತ. ಆಮೇಲೆ ಇನ್ನೂ ತುಂಬಾ ಇದೆ ಮಾಡೋದು. ನಾವು ಸ್ಟಾರ್ಟ್ ಮಾಡೋದು ಪ್ಲೇಸ್ಮೆಂಟ್ ಅಂತ ಅನ್ನೋದು ಸ್ಟಾರ್ಟ್ ಮಾಡಿದೀವಿ. ಇದಾದ್ಮೇಲೆ ಈಗ ಟ್ರೈನಿಂಗ್ ಅಂತ ಅನ್ನೋದು ಕೂಡ ಸ್ಟಾರ್ಟ್ ಮಾಡ್ತಿದೀವಿ. ಅಲ್ಲಿ ಸಾಫ್ಟ್ ಸ್ಕಿಲ್ ಟ್ರೈನಿಂಗು, ಆಮೇಲೆ ಇಂಟರ್ವ್ಯೂ ಹೇಗ್ ಕೊಡ್ಬೇಕು, ರೆಸ್ಯೂಮೆ ಯಾವ ರೀತಿ ಪ್ರಿಪೇರ್ ಮಾಡ್ಬೇಕು, ನೀವ್ ಯಾವ ರೀತಿ ಒಂದು ಕಂಪ್ನಿಲಿ ಅವ್ರಿಗೆ ಎಕ್ಸ್ಪೆಕ್ಟ್ ಮಾಡಿರೋ ತರ ನೀವು ಯಾವ ತರ ಇರ್ಬೇಕು ಅಂತ ಅನ್ನೋದು ನಾವ್ ಇಲ್ಲೆಲ್ಲ ಹೇಳ್ಕೊಡ್ತೀವಿ. ಸೊ ಲೆಟ್ ಅಸ್ ಸ್ಟಾರ್ಟ್ ದಿಸ್ ಪ್ರೆಸೆಂಟೇಶನ್. ನೆಕ್ಸ್ಟ್ ಸ್ಲೈಡ್ ತಗೊಳ್ಳಿ. ಓಕೆ, ನಾವು ಇದನ್ನ ಬೇಸಿಕ್ಲಿ ಒಂದು ಇನ್ಸ್ಪಿರೇಷನಲ್ ಥಾಟ್ ಇಂದ ಸ್ಟಾರ್ಟ್ ಮಾಡೋಣ. ಸೊ ಶ್ರೀ ಶಾರದಾ ದೇವಿ ಮಾತೆ ಅವರು ಹೇಳೋ ಪ್ರಕಾರ, ಬಿ ಸಿನ್ಸಿಯರ್ ಇನ್ ಯೋರ್ ಪ್ರಾಕ್ಟಿಸ್, ವರ್ಡ್ಸ್ ಅಂಡ್ ಡೀಡ್ಸ್, ಯು ವಿಲ್ ಫೀಲ್ ಬ್ಲೆಸ್ಡ್. ಹಿಸ್ ಬ್ಲೆಸ್ಸಿಂಗ್ಸ್ ಆರ್ ಆಲ್ವೇಸ್ ಶವರ್ಡ್ ಆನ್ ಆಲ್ ಕ್ರಿಯೇಚರ್ಸ್ ಆನ್ ಅರ್ತ್. ಇಟ್ ಈಸ್ ನೀಡ್ಲೆಸ್ ಟು ಆಸ್ಕ್ ಫಾರ್ ಇಟ್. Practice meditation sincerely and you will understand His infinite grace. God wants sincerity, truthfulness and love. ಶಾರದಾ ಮಾತೆ ಹೇಳೋ ತರ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನಿಮ್ಮ ಎಫರ್ಟ್ ಅಲ್ಲಿ ನೀವು ಸಿನ್ಸಿಯರ್ ಆಗಿರಿ. ಅದನ್ನೇ ಸಿನ್ಸಿಯರಿಟಿಯನ್ನೇ ಪ್ರಾಕ್ಟೀಸ್ ಮಾಡಿ. ನಿಮ್ಮ ಮಾತಿನಲ್ಲಿ ಮತ್ತೆ ನಿಮ್ಮ ಕರ್ಮದಲ್ಲಿ ಆ ಸಿನ್ಸಿಯರಿಟಿ ಇರ್ಲಿ. ಭಗವಂತನ ಕೃಪೆ ನಿಮ್ಮಲ್ಲಿ ಯಾವಾಗ್ಲೂ ಇರುತ್ತೆ. ಅದ್ರ ಜೊತೆಯಾಗಿ ನಾವು ಮೆಡಿಟೇಷನ್ ಅನ್ನೋದು ಒಂದು ರುಟೀನ್ ಆಗಿ ಬೆಳೆಸ್ಕೋಬೇಕು. ಭಗವಂತ ನಮ್ಗೋಸ್ಕರನೇ ಇದ್ದಾನೆ. ಅವನಿಗೆ ಮತ್ತೆ ನಮ್ದು ಯಾವುದೇ ತರ ಏನು ಬೇಕಾಗಿಲ್ಲ. ನಮ್ ಸಿನ್ಸಿಯರಿಟಿ, ಆಮೇಲೆ ಟ್ರೂತ್ಫುಲ್ನೆಸ್, ಆಮೇಲೆ ನಮ್ಮ ನಿಷ್ಕಲ್ಮಶವಾದ ಪ್ರೀತಿ ಅದಷ್ಟೇ ಬೇಕು. ಅದೇ ತರ ಆಲ್ ದ ಪವರ್ ಇಸ್ ವಿದಿನ್ ಯು. ಬಿಲೀವ್ ಇನ್ ದ್ಯಾಟ್. ಡು ನಾಟ್ ಬಿಲೀವ್ ದ್ಯಾಟ್ ಯು ಆರ್ ವೀಕ್. ಸ್ಟ್ಯಾಂಡ್ ಅಪ್ ಅಂಡ್ ಎಕ್ಸ್ಪ್ರೆಸ್ ದ ಡಿವಿನಿಟಿ ವಿದಿನ್ ಯು. ಸೊ ಇದು ಹೇಳೋ ಪ್ರಕಾರ ಈಗ ಒಂದ್ ಹೆಣ್ಣಾಗಿ ಈ ಎಲ್ಲಾ ಪವರ್ ಭಗವಂತಗಿರುವಂತ ಎಲ್ಲಾ ಶಕ್ತಿ ಕೂಡ ನಮ್ಮಲ್ಲಿದೆ. ಅದನ್ನ ನಾವು ಬಿಲೀವ್ ಮಾಡ್ಬೇಕು. ನಾನ್ ವೀಕ್ ಅದೀನಿ ಅನ್ಕೊಂಡು ನಾವು ಅನ್ಕೋಬಾರ್ದು. ನಾವು ವಿ ನೀಡ್ ಟು ಸ್ಟ್ಯಾಂಡ್ ಅಪ್ ಅಂಡ್ ಎಕ್ಸ್ಪ್ರೆಸ್ ದ ಡಿವಿನಿಟಿ ವಿದಿನ್ ಯು. ಸೊ ಆ ಡಿವಿನಿಟಿಯನ್ನು ನಾವು ಅನುಭವಿಸ್ಬೇಕು. ಡು ನಾಟ್ ಸೇ ದಟ್ ವಿ ಆರ್ ವೀಕ್. ವಿ ಕೆನಾಟ್ ಡೂ ಎನಿಥಿಂಗ್ ಅಂಡ್ ಎವ್ರಿಥಿಂಗ್. what can we not do? Everything can be done by us. We all have the same glorious soul. Let us believe in it. ಸೊ ನಾವು ವೀಕ್ ಅಲ್ಲ, ನಾವು ತುಂಬಾ ಸ್ಟ್ರಾಂಗ್ ಇದೀವಿ. ಎಲ್ಲಾನು ನಾವೇನ್ ಅನ್ಕೊಳ್ತೀವಿ ಅದನ್ನೆಲ್ಲ ನಾವು ಮಾಡಕ್ಕಾಗತ್ತ. ಆ ಭಗವಂತನ ಸ್ವರೂಪ ನಮ್ಮ ಹತ್ರ ಇದೆ. ಸೊ ವಿ ಕ್ಯಾನ್ ಡೂ ಎವ್ರಿಥಿಂಗ್. ನೆಕ್ಸ್ಟ್ ಸ್ಲೈಡ್ ತಗೊಳ್ಳಿ. ಸೊ ನಮ್ಮ ಪ್ರೆಸೆಂಟೇಶನ್ ಅನ್ನ ವಿ ವಿಲ್ ಸ್ಟಾರ್ಟ್ ವಿತ್ ದ ಜರ್ನಿ ಆಫ್ ನೋಯಿಂಗ್ ಯುವರ್ ಸೆಲ್ಫ್. ಈಗ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರೋದು ಏನು ಅಂತಂತಂದ್ರೆ, ನಾವು ಫಸ್ಟ್ ಅದನ್ನ ಅರ್ಥ ಮಾಡ್ಕೋಬೇಕು. ಈಗಿನ ಪ್ರೆಸೆಂಟ್ ಜನರೇಷನ್ ಅಲ್ಲಿ ಸಾಫ್ಟ್ ಸ್ಕಿಲ್ಸ್ ಅಂತ ಅನ್ನೋದು ಈಗ ತುಂಬಾ ಅವಶ್ಯಕವಾಗಿದೆ. ಟೆಕ್ನಿಕಲ್ ಸ್ಕಿಲ್ಸ್ ಅಂಡ್ ಸಾಫ್ಟ್ ಸ್ಕಿಲ್ಸ್, ವಿ ಕಾಲ್ ಇಟ್ ಅಸ್ ಹಾರ್ಡ್ ಸ್ಕಿಲ್ಸ್ ಅಂಡ್ ಸಾಫ್ಟ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ಹಾರ್ಡ್ ಸ್ಕಿಲ್ಸ್ ಅಂತ ಅನ್ನೋದು ಮತ್ತೆ ಬೇರೆ, ನಿಮ್ದು ಸ್ಕಿಲ್ಸ್ ಬೇರೆ ಆಗುತ್ತೆ. ಬಟ್ ಸಾಫ್ಟ್ ಸ್ಕಿಲ್ಸ್ ಆರ್ ವೆರಿ ಎಸೆನ್ಷಿಯಲ್ ಪೀಪಲ್ ಸ್ಕಿಲ್ಸ್.
ಇದು ನಾನ್ ಟೆಕ್ನಿಕಲ್ ಸ್ಕಿಲ್ಸ್, ಇಂಟ್ಯಾಂಜಿಬಲ್, ನಾವು ಟಚ್ ಆಗಲ್ಲ. ಇಟ್ಸ್ ಅ ಸ್ಕಿಲ್ ದಟ್ ಡೆಟರ್ಮೈನ್ಸ್ ಒನ್ ಸ್ಟ್ರೆಂತ್ ಆಸ್ ಅ ಲೀಡರ್, ಲಿಸ್ನರ್, ನೆಗೋಷಿಯೇಟರ್ ಅಂಡ್ ಕಾನ್ಫ್ಲಿಕ್ಟ್ ಮೀಡಿಯೇಟರ್. ಸೊ ಸಾಫ್ಟ್ ಸ್ಕಿಲ್ಸ್ ಅಂತ ಅನ್ನೋದು ತುಂಬಾ ಮಹತ್ವ. ಆಮೇಲೆ ಎಲ್ಲಾನು ಸ್ಟಾರ್ಟ್ ಆಗೋದು ಬೈ ನೋಯಿಂಗ್ ಯೋರ್ ಸೆಲ್ಫ್. ನೋಯಿಂಗ್ ಯೋರ್ ಸೆಲ್ಫ್ ಅಂತಂದ್ರೆ ನಮ್ಮನ್ನ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಅಂದ್ರೆ ನಾವ್ ಏನಿದೀವಿ, ನಮ್ಮ ಹತ್ರ ಏನ್ ಪೊಟೆನ್ಶಿಯಲ್ ಇದೆ, ನಮ್ ಸ್ಟ್ರೆಂತ್ಸ್ ಏನಿದೆ, ನಮ್ದು ವೀಕ್ನೆಸ್ ಏನಿದೆ, ಅಪಾರ್ಚುನಿಟೀಸು, ಇದು ಎಲ್ಲಾನು ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವತ್ತಿನ ಈ ಪ್ರೆಸೆಂಟೇಶನ್ ಅಲ್ಲಿ ನಾವು ತುಂಬಾ ಡೀಟೇಲ್ಡ್ ಆಗಿ ಹಂತವಾಗಿ ಎಲ್ಲಾನು ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೇ ಫಾರ್ ಎಕ್ಸಾಂಪಲ್, ನಾವ್ ಯಾರು, ಆಮೇಲೆ ನಮ್ಮಲ್ಲಿ ನಾವು ಪಾಸಿಟಿವ್ ಅಟಿಟ್ಯೂಡ್ ನಾವು ಹೇಗೆ ಡೆವಲಪ್ ಮಾಡ್ಕೋಬೇಕು, ವ್ಯಾಲ್ಯೂಸ್ ಅನ್ನ ಹೆಂಗ್ ಡೆವಲಪ್ ಮಾಡ್ಕೋಬೇಕು, ನಮ್ ಕರಿಯರ್ ಪ್ಲಾನ್ ಯಾವ ತರ ಇರ್ಬೇಕು, ಆಮೇಲೆ ಆರ್ಟ್ ಆಫ್ ಲಿಸ್ನಿಂಗ್, ರೀಡಿಂಗ್, ಸ್ಪೀಕಿಂಗ್, ರೈಟಿಂಗ್, ಇಮೇಲ್ ಹೆಂಗ್ ಬರಿಬೇಕು, ಬಾಡಿ ಲ್ಯಾಂಗ್ವೇಜ್ ಯಾವ ತರ ಇರ್ಬೇಕು, ನಮ್ದು ಎಟಿಕ್ವಿಟೀಸ್ ಅಂಡ್ ಮ್ಯಾನರ್ಸ್ ಯಾವ ತರ ಇರ್ಬೇಕು, ಆಮೇಲೆ ರೆಸ್ಯೂಮೆ ಪ್ರಿಪರೇಷನ್ ಯಾವ ತರ, ಆಮೇಲೆ ಇಂಟರ್ವ್ಯೂಸ್. ಸೊ ಇದೆಲ್ಲ ಡಿಸ್ಕಷನ್ ನಾವು ಇವತ್ತು ಈ ಪ್ರೆಸೆಂಟೇಶನ್ ಅಲ್ಲಿ ಡಿಸ್ಕಸ್ ಮಾಡೋಣ. ಅಂಡ್ ಈಗ ಪ್ರತಿಯೊಬ್ರು ನೀವು ಕೇಳ್ತಾ ಇರೋಬ್ರು ಒಬ್ರಿಲ್ಲ ಒಬ್ರು ನಿಮ್ಮನ್ನೇ ನೀವು ಗುರುತಿಸ್ಕೊಂಡು ಒಂದು ಟುವರ್ಡ್ಸ್ ಎಂಪ್ಲಾಯ್ಮೆಂಟ್ ಹೋಗ್ಬೇಕಂತೀರಾ, ಕೆಲವೊಬ್ರು ಎಂಪ್ಲಾಯ್ಮೆಂಟ್ ಹೋಗ್ಬೇಕಂತೀರಾ, ಕೆಲವೊಬ್ರು ನೀವೇ ಸ್ವತಃ ಎಂಟರ್ಪ್ರಿನರ್ ಆಗ್ಬೇಕಂತೀರಾ. ಪ್ರತಿಯೊಂದು ಸ್ಟಾರ್ಟ್ ಆಗೋದು ನೋಯಿಂಗ್ ಯೋರ್ ಸೆಲ್ಫ್, ನಿಮ್ಮಲ್ಲಿ ನೀವು ಗುರುತಿಸ್ಕೋಬೇಕು. ಸೊ ನೋಯಿಂಗ್ ಯೋರ್ ಸೆಲ್ಫ್ ಈಸ್ ಅ ಲೈಫ್ ಲಾಂಗ್ ಪ್ರಾಸೆಸ್. ಅಂದ್ರೆ ಲೈಕ್ ನೋಯಿಂಗ್ ಯೋರ್ ಸೆಲ್ಫ್ ಅಂತ ಅನ್ನೋದು ನಮ್ ಜೀವನ ಇಡೀ ನಾವು ಇದು ಮಾಡ್ತಾ ಇರ್ತೀವಿ. ನಾವ್ ಯಾರು ಅಂತ ಅನ್ನೋದು, ನಾನು ಒಬ್ಳು ಮಗಳ, ನಾನು ಒಬ್ಳು ಹೆಂಡತಿನ, ಒಬ್ಳು ತಾಯಿನ. ಸೊ ಇದು ನನ್ ಇದಲ್ದೆ ಬಿಟ್ಟು ನಾನು ಮತ್ತೆ ಏನೋ ಇದೀನಿ, ಅದನ್ನ ನಾನು ಗುರುತಿಸ್ಬೇಕು. ನಾನು ಒಂದು ಶಕ್ತಿಯ ಸ್ವರೂಪ, ನನ್ನಲ್ಲಿ ಅಪಾರ ಶಕ್ತಿ ಇದೆ, ನನ್ನಲ್ಲಿ ಅಪಾರ ಜ್ಞಾನ ಇದೆ, ಜ್ಞಾನಮಯಿ ಇದ್ದೀನಿ, ಶಕ್ತಿಮಯಿ ಇದ್ದೀನಿ, ಶಾಂತಮಯಿ ಅಂತಂತ ಇದೀನಿ. ಸೊ ಇದೆಲ್ಲ ಕ್ವಾಲಿಟೀಸ್ ಇದೆ ನಮ್ಮ ಹತ್ರ. ಸೊ ಇದು ನಮ್ಮನ್ನ ನಾವು ಗುರುತಿಸ್ಕೋಬೇಕು. ನಮ್ಮಲ್ಲಿ ಏನೋ ಅದು ಮಸಕಾಗಿದೆ, ಆ ಮಸಕ್ ತೆಗೆದು ನನ್ನ ನಿಜ ಸ್ವರೂಪನ ನಾನು ತಿಳ್ಕೋಬೇಕಾಗಿದೆ ಈಗ. So knowing yourself is a lifelong process. You need to get down to the core of your essence, and then you need to get rid of your own false images, self images and delusions. ನಾವು ನಮ್ಮದ್ರೊಳಗೆ ನಾವು ಡೀಪ್ ಆಗಿ ತಿಳ್ಕೊಂಡು, ನಾವು ನಿಜ ಸ್ಥಿತಿ ಏನಿದೆ ಅಂತ ಅನ್ಕೊಂಡು ತಿಳ್ಕೊಂಡು, ಆ ಫಾಲ್ಸ್ ಇಮೇಜ್, ಇಲ್ಲ ನಾನು ಬಹಳ ಸಿಟ್ಟ ಸ್ವಭಾವದವಳು, ನಾನು ಬಹಳ ಸೊಕ್ಕನವಳು, ಈ ತರ ಇವೆಲ್ಲ ತೆಗೆದು ನಾನು ರಿಯಲ್ ಆಗಿ ಏನಿದ್ದೇನೆ ಅಂತ ಅನ್ನೋದು ಅದನ್ನ ನಾವು ಗುರುತಿಸ್ಕೋಬೇಕಾಗಿದೆ. To know oneself is to know one's true identity. Your personalities are made up of many facets that you pick up and reflect from your experiences. Sometimes they are strong and cover the real you. ನಾವ್ ಏನ್ ಮಾಡಿದೀವಿ ಅಂತಂದ್ರೆ, ನಮ್ ಜೀವನದ ಪ್ರತಿಯೊಂದು ಲೈಫ್ ಎಕ್ಸ್ಪೀರಿಯನ್ಸಸ್ ಅನ್ನ ಪಿಕ್ ಮಾಡಿ ನಾವ್ ಅದನ್ನೇ ರೂಢಿ ಮಾಡ್ಕೊಂಡ್ಬಿಟ್ಟಿದೀವಿ. ಈಗ ದೇರ್ ಆರ್ 3 facets ಆಫ್ ಮೈಂಡ್: ಮನಸ್ಸು, ಬುದ್ಧಿ ಮತ್ತೆ ಸಂಸ್ಕಾರ ಅಂತ ಅನ್ಕೊಂಡು ಹೇಳ್ತೀವಿ ನಾವು. ಮನಸ್ಸು ಆಸೆ ಪಡುತ್ತೆ, ಬುದ್ಧಿ ಅದನ್ನ ಚೆಕ್ ಮಾಡುತ್ತೆ, ಸಂಸ್ಕಾರ ಅದನ್ನೇ ರೂಢಿಸ್ಕೊಂಡ್ ಬರುತ್ತೆ. ಸೊ ನಾವು ಇದೇ ರೂಢಿ ಆದಾಗ ಮನಸ್ಸು ಮತ್ತೆ ಬುದ್ಧಿಯನ್ನು ನಾವು ಬೈಪಾಸ್ ಮಾಡಿ ಅದನ್ನ ಸಂಸ್ಕಾರ ಮಾಡ್ಕೊಂಡ್ ಬಿಡ್ತೀವಿ. ಸೊ ಅದೇ ತರ ನಾವಿಲ್ಲಿ ಇನ್ನೊಮ್ಮೆ ನಾವು ನಾವೇ ಚೆಕ್ ಮಾಡ್ಕೋಬೇಕಾಗಿದೆ ನಾವಿಲ್ಲಿ. So how you manage your life, guide others, take charge, perform and behave in relationship really depends on how effectively you use your strength and identify your weakness, which will discover when you truly know yourself. ಸೊ ನಾವು ನಮ್ ಜೀವನವನ್ನು ಸರಿಯಾಗಿ ನಾವು ಮ್ಯಾನೇಜ್ ಮಾಡ್ಬೇಕಾಗಿತ್ತು ಅಂತಂತಂದ್ರೆ, ನಾವು ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಅವರ್ ಸೆಲ್ಫ್ಸ್, ಅಂಡ್ ದೆನ್ ವಿ ನೀಡ್ ಟು ಟೇಕ್ ಚಾರ್ಜ್ ಅಂಡ್ ಪರ್ಫಾರ್ಮ್ ಅಂಡ್ ಬಿಹೇವ್ ಇನ್ ಅ ಪ್ರಾಪರ್ಲಿ, and only then we can truly do justice to all our relationship. If you know yourself, you will be able to know your strength and weaknesses. Subsequently, you will be able to remove your weak portion. You must know yourself in order to be useful in yourself and others. So, ನಾವಿಲ್ಲಿ ಒಂದು ಆಕ್ಟಿವಿಟಿ ಮಾಡ್ತೀವಿ. We call it as SWOT analysis ಅಂತ ಹೇಳಿ. SWOT analysis is nothing but you analyze your strength, weakness, and then you identify what are the opportunities and threat for yourself. Next slide, please. So there are various benefits of knowing yourself. By knowing yourself, generally it helps to control emotions. So control emotions ಅಂತಂದ್ರೆ, ಈಗ ನಮ್ ಲೈಫ್ ರಿಮೋಟ್ ಕಂಟ್ರೋಲ್ ಅನ್ನ ನಾವು ನಮ್ಮದ್ ಕಡೆನೆ ನಾವು ಇಟ್ಕೊಳ್ಳೋದು, ಮತ್ತೊಬ್ರ ಕೈಯಲ್ಲಿ ನಾವು ಕೊಡೋದಿಲ್ಲ. ಅಂದ್ರೆ ಮತ್ತೊಬ್ರು ಸಿಟಿ ಬರ್ಸಿದಾಗ ನಾವು ಸಿಟಿಗೆ ಹೇಳೋದಾಗ್ಲಿ, ಆ ತರ ಮಾಡೋದಲ್ದೇನೆ ನಮ್ಮ ಜೀವನದ ರಿಮೋಟ್ ಕಂಟ್ರೋಲ್ ನಮ್ಮ ಹತ್ರನೇ ಇರ್ಬೇಕು. ಸೊ ಇದನ್ನ ನಾವು ಯಾವಾಗ ಮಾಡಕ್ಕಾಗತ್ತೆ ಅಂತಂದ್ರೆ, ವೆನ್ ವಿ ಹ್ಯಾವ್ complete control on ourselves. So once you start knowing yourself,
you will have your complete control on your emotions. So knowing yourself will help to understand, control your emotions. Next is to help to reach your goals. ನೀವ್ ಏನ್ ಮಾಡ್ಬೇಕಂತಿದ್ದೀರಿ, ನಿಮ್ ಜೀವನನ್ನ ನೀವು ಹೆಂಗ್ ಬೆಟರ್ ಮಾಡ್ಕೋಬೇಕಂತಿದ್ದೀರಿ, ನಿಮ್ ಜೀವನದ ಗುರಿ ಏನು, ಇದನ್ನ ಅರಿತುಕೊಂಡು ಅದಕ್ಕೆ ನಾವು ಹೋಗಿ ರೀಚ್ ಆಗೋದಕ್ಕೆ ನಮ್ಗೆ ಹೆಲ್ಪ್ ಮಾಡತ್ತ. ನೆಕ್ಸ್ಟ್ ಇಸ್ ಹೆಲ್ಪ್ಸ್ ಟು ರೀಚ್ ಬೆಟರ್ ಡಿಸಿಷನ್ಸ್. ನೀವು ಒಂದು ಒಳ್ಳೆ ನಿರ್ಧಾರ ತಗೊಳ್ಳೋದಕ್ಕೆ ಇದು ನಮ್ಗೆ ಹೆಲ್ಪ್ ಮಾಡತ್ತೆ. ನೆಕ್ಸ್ಟ್ ಇಸ್ ಹೆಲ್ಪ್ ಟು ಇಂಪ್ರೂವ್ ರಿಲೇಶನ್ಶಿಪ್. ನಿಮ್ಮ ಸಂಬಂಧಗಳು ತೀರಾ ಗಟ್ಟಿ ಆಗತ್ತೆ, ಅಲ್ಲಿ ಯಾವುದೇ ತರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಅನ್ನೋದು ಆಗಲ್ಲ. ಅಂಡ್ ದೆನ್ ಇಟ್ ಹೆಲ್ಪ್ಸ್ ಟು ರಿಯಲೈಸ್ ಅಂಡ್ ಇಂಪ್ರೂವ್ ಯೋರ್ ಫುಲ್ ಪೊಟೆನ್ಷಿಯಲ್. ನಿಮ್ದು ಏನು ಸಾಮರ್ಥ್ಯ ಇದೆ ಅದನ್ನು ಸಂಪೂರ್ಣವಾಗಿ ಅದನ್ನ ಅನುಭವಿಸ್ಕೊಂಡು ನೀವು ಅದು ಕಾರ್ಯರೂಪಕ್ಕೆ ತರೋದಕ್ಕೆ ನೋಯಿಂಗ್ ಯೋರ್ ಸೆಲ್ಫ್ ಹೆಲ್ಪ್ ಮಾಡುತ್ತೆ. ಅಂಡ್ ಲಾಸ್ಟ್ಲಿ ಹೆಲ್ಪ್ಸ್ ಟು ಎಕ್ಸ್ಪೀರಿಯನ್ಸ್ ಹ್ಯಾಪಿನೆಸ್ ಅಂಡ್ ಜಾಯ್. ಜೀವನದ ಯಾವುದೇ ಒಂದು ಘಟ್ಟದಲ್ಲಿ ಇದ್ರೂ ಕೂಡ ಏರಿಳಿತದಲ್ಲಿ ನಾವು ಒಂದು ಯಾವಾಗ್ಲೂ ಖುಷಿ ಅಂತ ಇರಬೇಕು ಅಂತ ಅನ್ನೋದು ನಮ್ಗಿದು ಕಲಿಸ್ಕೊಡುತ್ತೆ. So these are the benefits of knowing yourself. So let's move on to the next slide. Process of knowing yourself. So ಇದು ನಾವು ಬೇಸಿಕ್ಲಿ ನಾವು ಯಾವ ತರ ಲೈಕ್ ನಮ್ಮನ್ನ ನಾವು ಹೇಗೆ ಅರ್ಥಕೊಳ್ಳೋದು. ಸೊ ಇದನ್ನ ಬೆಟರ್ ಆಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ವಿ ಕ್ಯಾನ್ ಡೂ ಸಮ್ ಆಫ್ ದ ಆಕ್ಟಿವಿಟೀಸ್ ಡೈಲಿ, ಲೈಕ್ ಮೇಂಟೈನ್ ಪರ್ಸನಲ್ ಡೈರಿ. ಈಗ ಪರ್ಸನಲ್ ಡೈರಿ ಬರೆಯೋದು ಒಂದು ಒಳ್ಳೆ ರೂಢಿ. ಅದು ಬೇಸಿಕ್ಲಿ ನಾವು ರೈಟಿಂಗ್ ಮಾಡ್ತೀವಿ ಪರ್ಸನಲ್ ಡೈರಿಯಲ್ಲಿ. ನಮ್ ಒಂದ್ ದಿವಸದಲ್ಲಿ ಆಗಿರೋದು, ಅದೇನೇನ್ ಆಗಿದೆ, ಎಲ್ಲಿ ನಾನು ಸರಿ ಹೋದೆ, ಎಲ್ಲಿ ತಪ್ಪದೆ, ನಾನು ಯಾರೇನಾದ್ರು ಅಂತ ಅನ್ನೋದು ನಾವಲ್ಲಿ ನೋಟ್ ಡೌನ್ ಮಾಡ್ತೀವಿ. ಆ ರಿಟರ್ನ್ ಬರಿಬೇಕಾದ್ರೆ, ನಾನು ಆ ಡೈರಿ ಬರಿಬೇಕಾದ್ರೆ ನಮ್ಮಲ್ಲಿ ನಾವು ಸ್ವತಃ ಚಿಂತನೆ ಮಾಡ್ತೀವಿ, ಯಾವ್ದು ಸರಿ ಆಯ್ತು, ಯಾವ್ದು ತಪ್ಪಾಯ್ತು ಅಂತ ಅನ್ನೋದು. ಇದೊಂದು ನಮ್ಗೆ ರೀಲುಕಿಂಗ್ ಇನ್ ಟು ಆರ್ ಕಂಪ್ಲೀಟ್ ಡೈಲಿ ಆಕ್ಟಿವಿಟೀಸ್ ಅಂತ ಅನ್ನೋದು ಆಗತ್ತೆ. ಸೊ ದಿಸ್ ಹೆಲ್ಪ್ಸ್ ಲೈಕ್ ವಾಟ್ ಕೈಂಡ್ ಆಫ್ ಪರ್ಸನ್ ಐ ಆಮ್ ಅಂತ ಅನ್ನೋದಕ್ಕೆ ಇದು ಹೆಲ್ಪ್ ಮಾಡತ್ತೆ. ನೆಕ್ಸ್ಟ್ ಇಸ್ ಪ್ರಾಕ್ಟೀಸಿಂಗ್ ಮೆಡಿಟೇಷನ್. Practicing meditation is very important among this stressful life. ಈಗೇನು ಜೀವನ ನಡೀತಾ ಇದೆ ಈಗ. ಸೊ ಮೆಡಿಟೇಷನ್ ನಮ್ಗೆ ಒಂದು ಸ್ಥಿರತೆ ಅಂತ ಅನ್ನೋದು ಕೊಡುತ್ತೆ ನಮ್ಮ ಲೈಫ್ ಅಲ್ಲಿ. ಸೊ ಮೆಡಿಟೇಷನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಎಷ್ಟೋ ಪ್ರಾಬ್ಲಮ್ಸ್ ಸಾಲ್ವ್ ಆಗದೆ ಇರೋದು, ಅದ್ರಲ್ಲೆಲ್ಲ ನಮ್ಗೆ ಸೊಲ್ಯೂಷನ್ ಕಂಡ್ಕೊಳ್ತೀವಿ, ಒಂದು ಸಮಾಧಾನ ಅಂತ ಕೊಳ್ಕೊಳ್ತೀವಿ. ಅಂಡ್ ವಿ ಕನೆಕ್ಟ್ ಟು ದ ಹೈಯರ್ ಪವರ್, ಗಾಡ್ ಜೊತೆ ಕನೆಕ್ಟ್ ಮಾಡ್ಕೊಂಡು ಒಂದು ಸಮಾಧಾನ, ಶಾಂತಿ ಅನ್ನೋದು ನಾವು ಅರ್ಥ ಮಾಡ್ಕೊಳ್ತೀವಿ ಇಲ್ಲಿ. ಅಂಡ್ ನೆಕ್ಸ್ಟ್ ಇಸ್ ಎಕ್ಸಸೈಸ್ ರೆಗ್ಯುಲರ್ಲಿ. ಸೊ ನಾವು ಎಕ್ಸಸೈಸ್ ಮಾಡ್ಬೇಕಾದ್ರೆ ಅಥವಾ ವೆನ್ ವಿ ಗೋ ಫಾರ್ ವಾಕ್ ರೆಗ್ಯುಲರ್ಲಿ ಆರ್ ರೈಡಿಂಗ್ ಆರ್ ಡ್ರೈವಿಂಗ್, ಇವೆಲ್ಲ ಆಕ್ಟಿವಿಟೀಸ್ ಮಾಡೋದ್ರಿಂದ ಏನಾಗುತ್ತೆ, ಸೊ ನಾವು ವಿ ಸ್ಟಾರ್ಟ್ ಸ್ಪೆಂಡಿಂಗ್ ಟೈಮ್ ವಿತ್ ಆರ್ಸೆಲ್ಫ್ ಅಂಡ್ ದೇರ್ ವಿ ಕಮ್ ಇನ್ ಟಚ್ ವಿತ್ ದ ನೇಚರ್ ಜೊತೆ, ನಾವು ನಿಸರ್ಗ ಜೊತೆ ನಾವು ಅಲ್ಲಿ ಬೆರೆತಾಗ ಅಲ್ಲಿ ನಮ್ಮದು ನಾವೇ ತಿಳ್ಕೊಳ್ಳುವಂತ ಶಕ್ತಿ ಬರುತ್ತೆ. ಆಮೇಲೆ ಹೊಸ ವಿಚಾರಗಳು ಬರುತ್ತೆ. ಸೂರ್ಯನ್ ಸ್ವಲ್ಪ ಕಿರಣ ಕೂಡ ನಮ್ಗೆ ಬಿದ್ದಾಗ ಒಂದು ವಿಚಾರದಲ್ಲಿ ಸಂಪೂರ್ಣ ಶುದ್ಧತೆ ಅಂತ ಅನ್ನೋದು ನಾವು ನೋಡ್ತೀವಿ. ಬರೀ ನಾವು ಮನೇಲಿ ಇದ್ದಾಗ, 4 ಗೋಡೆ ಮಧ್ಯದಲ್ಲಿ ಇದ್ದಾಗ ನಮ್ ವಿಚಾರ ನಮ್ಗೆ ವಾಪಸ್ ಅಪ್ಪಳಿಸ್ತಾವೆ. ಸೊ ಅಲ್ಲಿ ಒಂದು ನಾವು ಏರಿಕೆ ಆಗೋದಿಲ್ಲ. ಸೊ ವೆರಸ್ ವೆನ್ ವಿ ಗೋ ಔಟ್ ಅಂಡ್ ದೆನ್ if we just go and take a walk outside on a regular basis, or if we do exercise on a daily basis, ಆ ಟೈಮಲ್ಲಿ ಏನಾಗುತ್ತೆ, ಸ್ವತಃ ವಿಚಾರ ಮಾಡೋದಕ್ಕೆ ನಮ್ಗಲ್ಲಿ ಅನುಕೂಲಕರ ಆಗುತ್ತೆ ಅದು. ಸೊ ಅದೇ ತರ there are some other activities like going for outing or like ನಿಮ್ಮ ಹಾಬೀಸ್ ಬೆಳೆಸ್ಕೊಳ್ಳೋದಾಗ್ಲಿ ಅಥವಾ ಹೊಸ ಇಂಟ್ರೆಸ್ಟ್ ಡೆವಲಪ್ ಮಾಡ್ಕೊಳ್ಳೋದ್ರಲ್ಲಿ, ಇವೆಲ್ಲದರಲ್ಲಿ you start understanding who you really are. When you come across the nature, when you come across the people, you will try to understand who you really are. Next slide, Kovana. So in the process of understanding who you really are, there is one tool which will help us. SWOT analysis ಅಂತ ಅನ್ನೋದು ಒಂದು ಟೂಲ್ ಇದೆ. ಅದು ಇಟ್ಸ್ ಅ ವೆರಿ ಸಿಂಪಲ್ ಟೂಲ್. ಅದಕ್ಕೆ ಯಾವುದೇ ತರ ಕಾಸ್ಟ್ ಆಗ್ಲಿ ಅದೇನು ಇನ್ವಾಲ್ವ್ ಇಲ್ಲ. ಯಾರು ಬೇಕಾದ್ರೂ ಇದು ಅನಲೈಸಿಸ್ ಅನ್ನು ನಾವು ಮಾಡ್ಬೋದು. ಸೊ ಸ್ವಾಟ್ ಅಂದ್ರೆ ಮತ್ತೇನು ಅಲ್ಲ, ಇಟ್ ಸ್ಟ್ಯಾಂಡ್ಸ್ ಫಾರ್ ಸ್ಟ್ರೆಂತ್, ವೀಕ್ನೆಸಸ್, ಅಪಾರ್ಚುನಿಟೀಸ್ ಅಂಡ್ ಥ್ರೆಟ್ಸ್. ಸೊ ಇದರಲ್ಲಿ ಸ್ಟ್ರೆಂತ್ ಮತ್ತೆ ವೀಕ್ನೆಸ್ ಅಂತ ಅನ್ನೋದು ಇಂಟರ್ನಲ್ ಅಂತ ಹೇಳ್ತೀವಿ, ನಮ್ ಒಳಗೆ ಇದೆ. ಸ್ಟ್ರೆಂತ್ ಮತ್ತೆ ವೀಕ್ನೆಸ್ ಅಂತ ಅನ್ನೋದು ನಮ್ ಒಳಗೆ ಇದೆ. ಅಂಡ್ ಅಪಾರ್ಚುನಿಟೀಸ್ ಅಂಡ್ ಥ್ರೆಟ್ಸ್ ಆರ್ ದ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಸೊ ಅಪಾರ್ಚುನಿಟಿ ಅಂಡ್ ಥ್ರೆಟ್ಸ್ ಅಂತ ಅನ್ನೋದು ಹೊರಗಡೆ ಅಂತ ಬರುವಂತದ್ದು. A SWOT analysis is a framework for analyzing your strength and weaknesses and the opportunities and threats you face. So SWOT analysis ಅಂತ ಅನ್ನೋದು ಇಟ್ಸ್ ಅ ಟೂಲ್. ನಿಮ್ಗೆ ನಿಮ್ಮಲ್ಲಿ ಇರುವಂತ ಸ್ಟ್ರೆಂತ್ಸ್ ಏನೇನಿದೆ, ಅಂದ್ರೆ ನಿಮ್ ಪಾಸಿಟಿವ್ನೆಸ್, ನಿಮ್ ಪ್ಲಸ್ ಪಾಯಿಂಟ್ಸ್ ಏನಿದೆ, ನಿಮ್ಮಲ್ಲಿ ವಿಶೇಷತೆ, ಯುನಿಕ್ನೆಸ್ ಅಂತ ಅನ್ನೋದು ಏನಿದೆ ಅಂತ ಅನ್ನೋದು ಗುರುತಿಸ್ಕೊಡತ್ತೆ. ಹಾಗೆ ಅದೇ ತರ ನಿಮ್ಮಲ್ಲಿ ವೀಕ್ನೆಸಸ್ ಏನೇನಿದೆ, ಆಮೇಲೆ
ಇವೆರಡೂ ಇಟ್ಕೊಂಡು ನಿಮ್ಗೆ ಹೊರಗಿನ ಜಗತ್ತಿನಲ್ಲಿ ನಿಮ್ಗೆ ಯಾವ ತರ ಅಪಾರ್ಚುನಿಟೀಸ್ ಇದಾವೆ ಮತ್ತೆ ಥ್ರೆಟ್ಸ್ ಏನಿದಾವೆ ಅಂತ ಅನ್ನೋದು ಅನಲೈಸ್ ಮಾಡಿ ಕೊಡುತ್ತಾ ಇದು. So a SWOT analysis is particularly powerful that it can uncover opportunities that you can take advantage of, and by understanding your weakness you can manage and eliminate threats that would otherwise put you in difficulty. So ಇವತ್ತಿನ ಜಗತ್ತಿನಲ್ಲಿ ಪ್ರತಿಯೊಬ್ರು ಈ ಕೇಳ್ತಾ ಇರೋರು ಪ್ರತಿಯೊಬ್ರು ಲಿಸ್ನರ್ಸ್ ನಾನು ಏನ್ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಂತಂದ್ರೆ ಯು ಹ್ಯಾವ್ ಟು ಡೂ SWOT analysis for yourself. ಈಗ ಜಗತ್ತಿನಲ್ಲಿ ಯಾವ ತರ ನಡೀತಿದೆ, ನಾನು ಯಾವ ತರ ಇರ್ಬೇಕು, ನನ್ನೊಳಗೆ ಏನಿದೆ ಅಂತ ಅನ್ನೋದು ಪ್ರತಿಯೊಂದಕ್ಕೂ ಈ SWOT analysis ಅನ್ನೋದು ತುಂಬಾ ಹೆಲ್ಪ್ ಮಾಡತ್ತೆ. ಸೊ ಈಗ ಪ್ರತಿಯೊಬ್ಬರಲ್ಲಿನೂ ಒಂದು ವಿಶೇಷ ಕ್ವಾಲಿಟೀಸ್ ಇದಾವೆ, ಯುನಿಕ್ನೆಸ್. ಎವ್ರಿ ಒನ್ ಇಸ್ ಯುನಿಕ್. ನಿಮ್ಮಲ್ಲಿ ವಿಶೇಷವಾಗಿರುವಂತ ಒಂದು ಶಕ್ತಿ ಇದೆ. ಆ ಶಕ್ತಿಯನ್ನು ನೀವು ಬಳಸ್ಕೊಂಡು ನೀವು ಈಗಿನ ಜನರೇಷನ್ ಅಲ್ಲಿ ನೀವು ಅದನ್ನ ಯೂಸ್ ಮಾಡ್ಕೋಬೇಕು. ಅದನ್ನ ಮುಂದಿಟ್ಕೊಂಡು ಯು ಹ್ಯಾವ್ ಟು ಯೂಸ್ ಇಟ್ ಆಸ್ ಅ ಟೂಲ್ ಫಾರ್ ಯೋರ್ ಸೆಲ್ಫ್. ಲೈಕ್ ಯಾವ ತರ ಇದೆ ಅಂತಂದ್ರೆ ಭಗವಂತ ನಮ್ಗೆ ಹುಟ್ಟಿಸಿದಾನೆ, ಪ್ರತಿಯೊಬ್ಬರಲ್ಲೂ ಒಂದು ವಿಶೇಷವಾದ ಸ್ಕಿಲ್ಸ್ ಅನ್ನ ಹಾಕಿದಾನೆ, ಒಬ್ರಂತೆ ಒಬ್ರು ಇಲ್ಲ. ಸೊ ಅದನ್ನ ನಾವು ಕರೆಕ್ಟ್ ಆಗಿ ಗುರುತಿಸ್ಕೊಂಡು ಅದನ್ನ ನಾವು ನರಿಶ್ ಮಾಡಿದ್ರಿ ಅಂತಂದ್ರೆ ಎವ್ರಿ ಒನ್ ಕ್ಯಾನ್ ಬಿ ವಂಡರ್ಫುಲ್. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಸ್ಲೈಡ್. ಯಾವ ತರ ಮಾಡ್ಬೇಕು ಅಂತ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡೋಣ. ಸೊ SWOT ಅನಲೈಸಿಸ್ ಇಲ್ಲಿ ನಾವು ಗ್ರಿಡ್ ಫಾರ್ಮ್ಯಾಟ್ ಅಲ್ಲಿ ಹಾಕಿದೀವಿ. ಸ್ಟ್ರೆಂತ್ಸ್, ವೀಕ್ನೆಸಸ್, ಅಪಾರ್ಚುನಿಟೀಸ್ ಅಂಡ್ ಥ್ರೆಟ್ಸ್. ಸೊ ಸ್ಟ್ರೆಂತ್ಸ್ ಅಂದ್ರೆ ಇಲ್ಲಿ ವಾಟ್ ಪ್ರೊಫೆಷನಲ್ ಕ್ವಾಲಿಟೀಸ್ ಡು ಐ ಹ್ಯಾವ್ ಅಂತಂದ್ರೆ ನನ್ನಲ್ಲಿ ಒಂದು ಪ್ರೊಫೆಷನಲ್ ಎನ್ವಿರಾನ್ಮೆಂಟ್ಗೆ ಸೂಟೇಬಲ್ ಆಗುವಂತ ಕ್ವಾಲಿಟೀಸ್ ನನ್ನ ಹತ್ರ ಏನಿದೆ ಅಂತ ಅನ್ನೋದು ನಾನು ಅರ್ಥ ಮಾಡ್ಕೋದು. ದ್ಯಾಟ್ ಕ್ಯಾನ್ ಬೀಸ್ ಲೈಕ್ ಯುವರ್ ಸ್ಪೋಕನ್ ಇಂಗ್ಲಿಷ್ ಇರ್ಬೋದು, ಕಮ್ಯುನಿಕೇಶನ್ ಸ್ಕಿಲ್ ಇರ್ಬೋದು, ನೀವು ಸಹನಶೀಲತೆ, ಆಮೇಲೆ ನೀವು ಯಾವ ತರ ರಿಪೋರ್ಟ್ ಮಾಡ್ತೀರಾ, ನಿಮ್ದು ರೈಟಿಂಗ್ ಸ್ಕಿಲ್ಸು, ಲಿಸ್ನಿಂಗ್ ಸ್ಕಿಲ್ಸು, ಡ್ರಾಫ್ಟಿಂಗ್ ಸ್ಕಿಲ್ಸು, ಕಂಪ್ಯೂಟರ್ ಸ್ಕಿಲ್ಸ್, ಇವೆಲ್ಲ ಏನಿದೆ ಅಲ್ಲ ಸ್ಟ್ರೆಂತ್ಸ್. ಅದಲ್ದೇನೆ ಮತ್ತೆ ನಿಮ್ದು ವಿಶೇಷ ಸ್ಕಿಲ್ಸ್ ಏನಿದೆ ಅಂತ ಅನ್ನೋದು ಇಲ್ಲಿ ನೀವು ಹೈಲೈಟ್ ಮಾಡ್ಬೋದು. ವಾಟ್ ಡು ಐ ಡೂ ವೆಲ್. ಈಗ ನೀವು ಮತ್ತೊಬ್ಬರ ಜೊತೆ ಕಂಪೇರ್ ಮಾಡಿದಾಗ ನಿಮ್ಮಲ್ಲಿ ಏನ್ ವಿಶೇಷತೆ ಇದೆ ಅಂತ ಅನ್ನೋದು ಇಲ್ಲ ದಟ್ ವಿಲ್ ಬಿ ಅ ಸ್ಟ್ರೆಂತ್. ಸೊ ನಾನು ಮತ್ತೊಬ್ರಿಗೆ ಕಂಪೇರ್ ಮಾಡಿದ್ರೆ ನಾನು ಈ ಕೆಲಸ ನಾನು ವಿಶೇಷ ಮಾಡ್ತೀನಿ ಅಂತಂದ್ರೆ ದಟ್ ವಿಲ್ ಬಿ ಅ ಸ್ಟ್ರೆಂತ್ ಫಾರ್ ಯು. ನೆಕ್ಸ್ಟ್ ಇಸ್ ವಾಟ್ ಇಸ್ ದ ಲೆವೆಲ್ ಆಫ್ ಮೈ ಎಜುಕೇಶನ್. ಈಗ ನಾನು ಇಫ್ ಐ ಆಮ್ ಎಜುಕೇಟೆಡ್ ದಟ್ಸ್ ಅನ್ ಅಡಿಷನಲ್ ಸ್ಟ್ರೆಂತ್ ಫಾರ್ ಮಿ. ಸೊ ವಾಟ್ ಇಸ್ ಮೈ ಬಿಗ್ಗೆಸ್ಟ್ ಅಚೀವ್ಮೆಂಟ್. ಈಗ ನನ್ನ ಲೈಫಲ್ಲಿ ನನ್ನ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಏನಿದೆ ಅದನ್ನ ನಾನು ಫರ್ದರ್ ಅದನ್ನ ಸ್ಟ್ರೆಂತ್ ಆಗಿ ನಾನು ಯುಟಿಲೈಸ್ ಮಾಡ್ಕೋಬಹುದು. ವಾಟ್ ಆರ್ ಪರ್ಸನಲ್ ಕ್ವಾಲಿಟೀಸ್ ಡು ಐ ಪೊಸೆಸ್. ನಂದು ಇವೆಲ್ಲ ಅಂದ್ರೆ ನಂದು ಕ್ವಾಲಿಫಿಕೇಶನ್, ಆಮೇಲೆ ನನ್ಗೆ ಬೇಕಾಗಿರುವಂತ ಟೆಕ್ನಿಕಲ್ ಸ್ಕಿಲ್ಸ್ ಅಂತ ಆಗ್ಲಿ ಅಥವಾ ಕಂಪ್ಯೂಟರ್ ಸ್ಕಿಲ್ಸ್ ಆಗ್ಲಿ, ಅದಲ್ದೇನೆ ನನ್ನ ಪರ್ಸನಲ್ ಟ್ರೇಟ್, ನನ್ನ ಪರ್ಸನಲ್ ಕ್ವಾಲಿಟಿ ಏನಿದೆ ಅಂತ ಅನ್ನೋದು ನಾನು ಇಲ್ಲಿ ಐಡೆಂಟಿಫೈ ಮಾಡಿ ಬಂದಾಗ ದೋಸ್ ಆಲ್ ವಿಲ್ ಬಿಕಮ್ ಸ್ಟ್ರೆಂತ್ ಆಫ್ ಮೈಂಡ್. ನೆಕ್ಸ್ಟ್ ವೀಕ್ನೆಸಸ್. ವಾಟ್ ಐ ಆಮ್ ಬ್ಯಾಡ್ ಇನ್. ನನ್ನಲ್ಲಿ ಏನ್ ಕೆಟ್ಟದಾಗಿದೆ, ನನ್ ಬಗ್ಗೆ ನಂಗೆ ಯಾವ್ದು ಇಷ್ಟ ಆಗಲ್ಲ. ದಟ್ ವಿ ಕ್ಯಾನ್ ರೈಟ್ ಇಟ್ ಓವರ್ ಹಿಯರ್. ವಾಟ್ ಆಮ್ ಐ ಬ್ಯಾಡ್ ಇನ್, ವಾಟ್ ಕ್ಯಾನ್ ಐ ಇಂಪ್ರೂವ್. ಅದ್ರಲ್ಲಿ ನಾನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ವಾಟ್ ಆರ್ ಮೈ ಪರ್ಸನಲ್ ಫ್ಲಾಸ್, ವಾಟ್ ಟಾಸ್ಕ್ ಡು ಐ ಯೂಶಲಿ ಅವಾಯ್ಡ್ ಡೂಯಿಂಗ್, ವಾಟ್ ಆರ್ ದ ರೂಟ್ಸ್ ಆಫ್ ಮೈ ಫೇಲ್ಯೂರ್ಸ್. ಸೊ ವೀಕ್ನೆಸಸ್ ನಮ್ ಎಲ್ಲರೊಳಗೂ ಇದೆ. ವೀಕ್ನೆಸಸ್ ಇರೋದು ತಪ್ಪಲ್ಲ. ವೀಕ್ನೆಸ್ ಅನ್ನ ಗುರುತಿಸ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ವೀಕ್ನೆಸ್ ಅನ್ನ ಐಡೆಂಟಿಫೈ ಮಾಡಿ ಅದು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ನಾವು ಸ್ಟೆಪ್ಸ್ ತಗೊಂಡ್ವಿ ಅಂತ ಅನ್ಕೊಂಡ್ರೆ ವೀಕ್ನೆಸ್ ಆಗಿರಲ್ಲ, ಅದು ಮತ್ತೆ ನಮ್ ಸ್ಟ್ರೆಂತ್ ಆಗಿ ಕನ್ವರ್ಟ್ ಆಗತ್ತೆ. ನೆಕ್ಸ್ಟ್ ಅಪಾರ್ಚುನಿಟೀಸ್. ವಾಟ್ ಟ್ರೆಂಡ್ಸ್ ಡು ಐ ಸಿ ಇನ್ ಮೈ ಪ್ರೊಫೆಷನಲ್ ಏರಿಯಾ. ಕ್ಯಾನ್ ಐ ಆಬ್ಟೈನ್ ಬೆಟರ್ ಎಜುಕೇಶನ್, ಹೌ ಕ್ಯಾನ್ ಐ ಗೆಟ್ ನೋಟಿಸ್ಡ್, ಕ್ಯಾನ್ ಐ ವರ್ಕ್ ಸಮಥಿಂಗ್ ಡಿಫ್ರೆಂಟ್, ಹೂ ಕ್ಯಾನ್ ಸಪೋರ್ಟ್ ಮೀ ಇನ್ ಅಚೀವಿಂಗ್ ಮೈ ಗೋಲ್ಸ್. ಸೊ ಈಗ ನಮ್ ಸ್ಟ್ರೆಂತ್ಸ್ ಮತ್ತೆ ವೀಕ್ನೆಸ್ ಅದೆಲ್ಲ ನಾವು ನೋಡಿದಾಗ ನಮ್ಗೆ ಹೊರಗಿನ ಜಗತ್ತಿನಲ್ಲಿ ನಂಗೆ ಅಪಾರ್ಚುನಿಟಿ ಏನೇನಿದೆ, ನನ್ನ ಶಿಕ್ಷಣ, ನನ್ನಲ್ಲಿರುವಂತ ಸ್ಕಿಲ್ಸು, ಆಮೇಲೆ ನಾನ್ ಪಡುವಂತ ಕಷ್ಟ, ಸೊ ಇವೆಲ್ಲ, ಆಮೇಲೆ ಪರ್ಸನಲ್ ಕ್ವಾಲಿಟೀಸ್, ಇವೆಲ್ಲ ನಾವು ಮುಂದಿಟ್ಕೊಂಡಾಗ ಹೊರಗಿನ ಜಗತ್ತಿನಲ್ಲಿ ನನ್ಗೆ ಏನ್ ಅಪಾರ್ಚುನಿಟಿ ಇದೆ ಅಂತ ಅನ್ನೋದು ನಾನು ಅನಲೈಸ್ ಮಾಡ್ಬೇಕು. ಅಂಡ್ ಅದೇ ಪ್ರಕಾರ ಥ್ರೆಟ್ಸ್. ವಾಟ್ ಆಬ್ಸ್ಟಿಕಲ್ಸ್ ಡು ಐ ಫೇಸ್ ಅಂಡ್ ಹೂ ವಾಟ್ ಮೇ ಗೆಟ್ ಇನ್ ಮೈ ವೇ. ಆರ್ ದೇರ್ ಚೇಂಜಸ್ ಇನ್ ಲೇಬರ್ ಪಾಲಿಸೀಸ್, ಈಸ್ ಟೆಕ್ನಾಲಜಿ ಚೇಂಜಿಂಗ್ ಮೈ ಪ್ರೊಫೆಷನಲ್ ಫೀಲ್ಡ್, am I marketable. ಸೊ ಇವೆಲ್ಲ ಥ್ರೆಟ್ಸ್, ಇದು ವಿಚ್ ಇಸ್ ಎಕ್ಸ್ಟರ್ನಲ್. ಸೊ ಯಾವುದೇ ತರ ಚಾಲೆಂಜಸ್ ಬಂದ್ರು ಕೂಡ ಅದನ್ನ ನಾನು ಮೀರಿ ನಾನು ನಡಿಬಹುದು ಅಂತ ನಾವು ಕಾನ್ಫಿಡೆನ್ಸ್ ಬಂದಿತ್ತಂತಂದ್ರೆ ನಾವು ಥ್ರೆಟ್ಸ್ ಅನ್ನ ಓವರ್ಕಮ್ ಮಾಡ್ಬೋದು. ಸೊ ಈಗ ಪ್ರತಿಯೊಬ್ರು ನೀವು ಕೇಳೋರು ಒಂದಿಲ್ಲ ಒಂದ್ ರೀತಿಯಿಂದ ಚಾಲೆಂಜಸ್ ಫೇಸ್ ಮಾಡ್ತಾ ಇರ್ತೀವಿ. ಸೊ ನಾವು ಯಾವ್ದಾದ್ರು ಚಾಲೆಂಜಸ್ ಬಂದ್ರೆ, ಏನಾದ್ರೂ ಸಮಸ್ಯೆ ಬಂದ್ರೆ ನಾವು ಸಮಸ್ಯೆಗೆ ನಾವು ನೋಡ್ಕೋತ ಕೂತ್ರಿ ಅಂತ ನೋಡ್ತಾ ಇದ್ರೆ ಅದು ನಾವು ಸೊಲ್ಯೂಷನ್ ಅಚೀವ್ ಮಾಡಕ್ ಆಗಲ್ಲ. So we have to start looking at the solutions for all the big problems what it comes. So problems bandaga we have to
look into our strength and then opportunities, and then we can face the threats. So this SWOT analysis, I think everyone should do. So this will help you to understand more about knowing yourself. Next slide, Tony. So next we move on to understand positive attitude. So we need to understand positive attitude is very, very important in one's life. So like we have to be more positive oriented than negative oriented. Let's take an example of a glass filled with half water. So a glass filled with half water and now ಸ್ವಲ್ಪ ಜನಕ್ಕೆ ನಾವು ತೋರಿಸಿದ್ರೆ ಅಂತಂದ್ರೆ they will tell it as like it's a half empty glass. ಅದೇ ಕೆಲವು ಜನಕ್ಕೆ ತೋರಿಸಿದ್ರಿ ಅಂತಂತಂದ್ರೆ they will tell it as half full ಅಂತ ಅನ್ಕೊಂಡ್ ಅಂತ ಹೇಳ್ತಾರೆ ಅವರು. So what is different between these two thinkings? So the first lot ಅಲ್ಲಿ half empty, ನಾವು ನೋಡ್ತಾ ಇರೋದು ಬರೀ ಎಂಟಿನೆಸ್ ಅಂತ ಅನ್ನೋದು ನಾವು ನೋಡ್ತಿದೀವಿ. ದಟ್ ವಿ ಕಾಲ್ ಇಟ್ ಆಸ್ ನೆಗೆಟಿವ್ ಥಿಂಕಿಂಗ್. ವೆರಸ್ ಇನ್ನೂ ಸ್ವಲ್ಪ ಜನಕ್ಕೆ ನಾವು ತೋರಿಸಿದಾಗ ಇಟ್ ಇಸ್ ಹಾಫ್ ಫುಲ್ ಅಂತ ಹೇಳ್ತೀವಿ. ಗ್ಲಾಸ್ ಎಂಟಿ ಇಲ್ಲ, ಹಾಫ್ ಫುಲ್ ಆಗಿದೆ ಅಂತ ಅನ್ಕೊಂಡು ಹೇಳ್ತೀವಿ. ಸೊ ದಟ್ ಇಸ್ ದ ಪಾಸಿಟಿವ್ ಅಟಿಟ್ಯೂಡ್. ಸೊ ವಿ ನೀಡ್ ಟು ಡೆವಲಪ್ ದಟ್ ಪಾಸಿಟಿವ್ ಅಟಿಟ್ಯೂಡ್. ಸೊ ನಾವು ಇದನ್ನೇ ನಾವು ಹೆಚ್ಚು ಯಾವ ರೀತಿ ಹೆಚ್ಚು ಮಾಡ್ಕೋಬೇಕು ಅಂತಂದ್ರೆ ದೇರ್ ಆರ್ ಸಮ್ ಆಫ್ ದ ವೇಸ್ ಟು ಡೆವಲಪ್ ಪಾಸಿಟಿವ್ ಅಟಿಟ್ಯೂಡ್. ಸಮ್ ಆಫ್ ದೆಮ್ ಐ ಹ್ಯಾವ್ ಮೆನ್ಷನ್ಡ್ ಹಿಯರ್. ದಟ್ ಇಸ್ ಫಸ್ಟ್ ಒನ್ ಇಸ್ ಲಿಸನ್ ಟು ಇಂಟರ್ನಲ್ ಡೈಲಾಗ್. ನಮ್ಮ ಮನಸ್ಸಲ್ಲಿ ಯಾವಾಗ್ಲೂ ಎರಡು ನಮ್ ಧ್ವನಿ ಕೇಳಿಸ್ತಿರತ್ತೆ. ಒಂದು ನಮ್ಗೆ ಸರಿಯಾಗಿ ರೀತಿಯಿಂದ ಗೈಡ್ ಮಾಡ್ತಿರತ್ತ, ಇನ್ನೊಂದು ನಮ್ಗೆ ದಾರಿ ತಪ್ಪಿಸ್ತಿರತ್ತ. ಸೊ ಯಾವಾಗ್ಲೂ ನಾವು ಅದು ನಿಜ ಅದ್ ಏನ್ ಹೇಳ್ತಿರತ್ತ ಅದನ್ನ ನಾವು ಕೇಳಿದಾಗ ಏನಾಗುತ್ತೆ, ನಮ್ಗೆ ಕರೆಕ್ಟ್ ವೇ ಅಲ್ಲಿ ನಮ್ಗೆ ಕರ್ಕೊಂಡು ಹೋಗುತ್ತೆ. ಸೊ ಆಲ್ವೇಸ್ ಲಿಸನ್ ಟು ಇಂಟರ್ನಲ್ ಡೈಲಾಗ್. ವಾಟ್ ಯುವರ್ ಇನ್ನರ್ ಸೋಲ್ ಏನ್ ಹೇಳ್ತಿದೆ ಅಂತ ಅನ್ನೋದು ನೀವು ಲಕ್ಷ ಕೊಟ್ಟಾಗ, ಸೊ ದ್ಯಾಟ್ ವಿಲ್ ಟೇಕ್ ಯು ಟು ದ ರೈಟ್ ಡೈರೆಕ್ಷನ್ ಅಂಡ್ ದ್ಯಾಟ್ ವಿಲ್ ಹೆಲ್ಪ್ ಯು ಟು ಗೇನ್ ಅ ಪಾಸಿಟಿವ್ ಅಟಿಟ್ಯೂಡ್. ಲರ್ನ್ ಟು ಕಮ್ಯುನಿಕೇಟ್. ಒಂದು ಒಳ್ಳೆ ರೀತಿಯಿಂದ ಕಮ್ಯುನಿಕೇಟ್ ಮಾಡೋದು ನಾವು ಪ್ರತಿಯೊಬ್ರು ಕಲಿಬೇಕಾಗಿದೆ. ಅಂಡ್ ದೆನ್ ಗೆಟ್ ಬ್ಯಾಕ್ ಟು ಬೇಸಿಕ್ಸ್. ಗೆಟ್ ಬ್ಯಾಕ್ ಟು ಬೇಸಿಕ್ಸ್ ಅಂತಂದ್ರೆ ಬೇಸಿಕಲಿ ಇಲ್ಲಿ ನಾವು ಮೂಲತಃ ಏನಿದೀವಿ, ವಾಟ್ ಇಸ್ ದ ರೀಸನ್. ಒಂದ್ ಯಾವುದೇ ಒಂದು ಸೋಷಿಯಲ್ ಸಿಚುವೇಶನ್ಸ್ ಆಗ್ಲಿ, ಚಾಲೆಂಜಸ್ ಅದೆಲ್ಲ ಇದ್ದಾಗ ಸೊ ಅದ್ರ ಬೇಸಿಕ್ ಏನಿದೆ ಅಂತ ಅನ್ನೋದು ನಾವು ತಿಳ್ಕೊಬೇಕಿಲ್ಲಿ. ಅಂಡ್ ನೆಕ್ಸ್ಟ್ ಇಸ್ ಹೆಲ್ಪ್ ಸಮ್ ಒನ್ ಔಟ್. ಹೆಲ್ಪ್ ಸಮ್ ಒನ್ ಔಟ್ ಅಂತಂತಂದ್ರೆ ಈಗ ಯಾರಾದ್ರೂ ನೀಡಲ್ಲಿದ್ರೆ, ಯಾರಾದ್ರೂ ಒಂದು ತೊಂದರೆಯಲ್ಲಿದ್ರೆ, ಇಫ್ ಯು ಹೆಲ್ಪ್ ಹಿಮ್, that will help me to gain positive attitude. ನಾವೇ ಒಂಥರ ಏನೋ ಖುಷಿ ನಂಗೆ ಅನ್ಸುತ್ತೆ, ಸಮಾಧಾನ ನಂಗೆ ಅನ್ಸುತ್ತೆ. ಸೊ we need to learn to help people. And there is always a saying that if you help someone, it will come back to you as a help tomorrow ಅಂತನ್ನೋದು ಹೇಳಿದ್ದಾರೆ. ಅಂಡ್ ದೆನ್ ಫೈಂಡ್ ಯುವರ್ ಸ್ಪಿರಿಚುವಾಲಿಟಿ. ಫೈಂಡ್ ಯುವರ್ ಸ್ಪಿರಿಚುವಾಲಿಟಿ ಅಂತಂದ್ರೆ ನಿಮ್ಗೆ ಆಸ್ ಅ ರೋಲ್ ಮಾಡೆಲ್ ಅಂತ ಯಾರಿದ್ದಾರೆ, ಅಥವಾ ನೀವು ನಂಬುವಂತ ದೇವರು ಅಥವಾ ಒಂದು ಶಕ್ತಿ ಅಂತ ಅನ್ನೋದು ಏನಿದೆ ಅಲ್ಲ, always find it and then do right things. So allow yourself to be loved. Allow yourself to be loved ಅಂತಂದ್ರೆ it's the ability to love and be loved in the most basic human become quality. ಯಾವುದೇ ಆಸೆ ಅಥವಾ ಆಕಾಂಕ್ಷೆ ಇರದೆ ನಾವು ನಮ್ಮದ್ ನಾವು ಮತ್ತೆ ಎಲ್ಲರನ್ನು ಪ್ರೀತಿಸ್ಬೇಕು. Allow yourself to laugh and find human in the simplest of things. ನಾವು ಲೈಕ್ ಅತಿ ಸರಳಾಗಿ ಇರ್ಬೇಕು ಅಂತಂದ್ರೆ ಲಾಫ್ಟರ್ ಈಸ್ ಒನ್ ಆಫ್ ದ ಪವರ್ಫುಲ್ ಮೂಡ್ ಎಲಿವೇಟರ್ ಅಂತ ಹೇಳ್ತೀವಿ. ಇಫ್ ಯು ಆರ್ ಫೀಲಿಂಗ್ ಡೌನ್, ರೀಡ್ ಸಮ್ ಜೋಕ್ಸ್, ವಾಚ್ ಅ ಫನ್ನಿ ಮೂವಿ, ಆರ್ ಜಸ್ಟ್ ಆಕ್ಟ್ ಸಿಲಿ ಒನ್ಸ್ ಇನ್ ಅ ವೈಲ್. At times, it is a good thing to let yourself see the world through a child's eyes. So now, when we are down, when we are feeling down, ಸೊ ನಾವು ಒಂದ್ ಏನಾದ್ರು ಜೋಕ್ಸ್ ಅಥವಾ ಒಂದು ಏನಾದ್ರು ಕಾರ್ಟೂನ್ಸ್ ಅಥವಾ ಏನಾದ್ರು ನೋಡಿದ್ರೆ ದಟ್ ವಿಲ್ ಹೆಲ್ಪ್ ಅಸ್ ಟು ಎಲಿವೇಟ್ ಅವರ್ ಮೂಡ್ಸ್. ಅಂಡ್ ದೆನ್ follow the principles of holistic health. Better nutrition and exercise help improve mood and attitude ಅಂತ ಹೇಳ್ತೀವಿ. ಸೊ ನಾವು ಒಂದು ಹಾಲಿಸ್ಟಿಕ್, ಒಂದು ಪೂರ್ಣ ರೀತಿಯಿಂದ ನಮ್ದು ಹೆಲ್ತ್ ಬಗ್ಗೆ ನಾವು ಲಕ್ಷ್ಯ ಕೊಡ್ತೀವಿ ಅಂತಂದ್ರೆ ವಿ ಕ್ಯಾನ್ ಅಪ್ರೋಚ್, ವಿ ಕ್ಯಾನ್ ಗೆಟ್ ಪಾಸಿಟಿವ್ ಅಟಿಟ್ಯೂಡ್ ಅಂತ ನಾವು ಹೇಳ್ತೀವಿ. ಸೊ ದಿಸ್ ಇಸ್ ಪಾಸಿಟಿವ್ ಅಟಿಟ್ಯೂಡ್. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. ಡೆವಲಪ್ ಯುವರ್ ವ್ಯಾಲ್ಯೂಸ್. ಡೆವಲಪ್ ಯುವರ್ ವ್ಯಾಲ್ಯೂಸ್ ಅಂತಂದ್ರೆ ನಾವು ಒಂದು values are very important. Value is an assumption upon which implementation can be extrapolated. A value system is a set of consistent value and measure ಅಂತ ಹೇಳ್ತೀವಿ. So basically there are a lot of values like simplicity, harmony, content over form, concern for others, practicality, integrity and honesty, result oriented, hard work, continuous improvement, respect for individual. ಇದೆಲ್ಲ values ಇದೆ. So if we develop these values, this will help us to know more for ourselves. Can we go to next slide?
Now, understanding all this, that is knowing yourself, developing a positive attitude, and then developing a value for yourself, we have come to career planning. So career planning ಅಂತ ಅನ್ನೋದು ನಿಮ್ ಜೀವನ ಯಾವ ತರ ಇರ್ಬೇಕು, ನಿಮ್ಮ ವರ್ಕ್ ಲೈಫ್ ಅಥವಾ ಎಂಟರ್ಪ್ರಿನರ್ ಲೈಫ್ ಅಂತ ಆಗ್ಲಿ, ಸೊ ನಿಮ್ದು ಯಾವ ರೀತಿ ಅದು ಮುಂದುವರಿಬೇಕು ಅಂತ ಅನ್ನೋದು ಇಲ್ಲಿ ಹೇಳುತ್ತಾ ಇಲ್ಲಿ. A career is the work a person does. It is a sequence of jobs that an individual has held throughout his or her working life. So career ಅಂತ ಅನ್ನೋದು one single job ಗೆ ನಾವು career ಅಂತ ಹೇಳಲ್ಲ. It's a set of jobs, sequence of jobs ನಾವೇನ್ ತಗೊಳ್ತೀವಿ, that we call it as a career. So career planning is a lifelong process. A person goes through, learn about himself, develop a self concept, learn about careers and work situations, and then make a career choice based on information gathered. So career planning ಅಂತ ಅನ್ನೋದು ಒಂದು ಲೈಫ್ ಲಾಂಗ್ ಪ್ರಾಸೆಸ್ ಆಗಿದೆ. ಇಲ್ಲಿ a person goes through learn about himself. So throughout ಈ career ಜರ್ನಿಯಲ್ಲಿ we tend to meet so many people, we come across so many experiences. So ಇವೆಲ್ಲ ನಾವು ಮಾಡಿದಾಗ we tend to identify the real you. There are hundreds of career options out there. How do you make a career choice when you don't really know what you want to do? So ಈಗ ಹೊರಗಡೆ ಜಗತ್ತಿನಲ್ಲಿ ವಿ ಸಿ ದೇರ್ ಆರ್ ಸೋ ಮೆನಿ ಕರಿಯರ್ ಆಪ್ಷನ್ಸ್ ಫಾರ್ ಯೋರ್ ಸೆಲ್ಫ್. ಯಾವ ಕರಿಯರ್ ನಾವು ಚೂಸ್ ಮಾಡ್ಕೋಬೇಕು ಅಂತ ಅನ್ನೋದು, ನೀವು ಯಾವ ರೀತಿ ಗುರುತಿಸ್ಬೇಕು ಅಂತ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗಿದೆ. So yes, you will have to put some time and energy into making your decisions, but your efforts will be well worth it in the end. So ನೀವು career planning ಅಂತ ಅನ್ನೋದು ಮುಂಚಿತವಾಗಿ ನೀವು ಮಾಡಿದ್ರಿ ಅಂತಂದ್ರೆ, this will not come as a surprise in the future. So career planning ನಿಮಗೆ ಒಂದು ಫ್ಯೂಚರ್ ಅಲ್ಲಿ ಬರುವಂತ ಅನ್ಎಕ್ಸ್ಪೆಕ್ಟೆಡ್ ಇದಕ್ಕೆ ಹೆಲ್ಪ್ ಡೀಲ್ ಮಾಡೋದಕ್ಕೆ ನಿಮ್ಗೆ ಹೆಲ್ಪ್ ಮಾಡುತ್ತೆ ಇದು career planning ಅಂತ ಅನ್ನೋದು. Next slide. So why we generally do career planning? What are the benefits of career planning? Antanaga, lack of career planning often results in the costly consequences in terms of time, money, and aggression. Now career planning anna correct agi ನಾವು ಮಾಡಲಿಲ್ಲ ಅಂತಂದ್ರೆ, so it will lead to waste of time, waste of money, and waste of your emotions or attachments what you have associated with your career. So this gives you many career choices available to you. So now like career planning ನೀವು ಮುಂಚಿತವಾಗಿ ನೀವು ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಸಾಕಷ್ಟು career options ಇರುತ್ತೆ. You will have increased sense of self awareness. ನೀವು career choose ಮಾಡ್ಕೋಬೇಕಾದ್ರೆ ನಿಮ್ಗೆ ಯಾವ career ನಿಮ್ಗೆ suitable ಆಗತ್ತ. Say for example, ಈಗ ನಾವು ಹೆಣ್ಮಕ್ಳಿಗೆ like if we take women's, an educated woman ಅಂತ ನಾವು ತಗೊಂಡಾಗ there are so many career options. ಈಗ right from choosing of your education qualification. Say for example, ನೀವು 10th ಕಂಪ್ಲೀಟ್ ಮಾಡಿದೀರಾ, 10th ಕಂಪ್ಲೀಟ್ ಆದ್ಮೇಲೆ ನೀವು ಯಾವ ಸ್ಟ್ರೀಮ್ಗೆ ಹೋಗ್ಬೇಕು, ಸೈನ್ಸ್ ತಗೋಬೇಕು, ಆರ್ಟ್ಸ್ ತಗೋಬೇಕು ಅಥವಾ ಕಾಮರ್ಸ್ ತಗೋಬೇಕು, ಇದೆಲ್ಲ ಡಿಸಿಷನ್ಸ್ ದಿಸ್ ವಿಲ್ ಆಲ್ ಡಿಪೆಂಡ್ ಆನ್ ವಾಟ್ ಯು ಆರ್ ಪ್ಲಾನಿಂಗ್ ಫಾರ್ ಯೋರ್ ಸೆಲ್ಫ್. ಈಗ ಫ್ಯೂಚರ್ ಅಲ್ಲಿ ನಿಮ್ಗೆ ಏನ್ ಆಗ್ಬೇಕಾಗಿದೆ ಅಂತ ಅನ್ನೋದು ನಿಮ್ಗೆ ಫಿಕ್ಸ್ ಇತ್ತು ಅಂತಂದ್ರೆ ನೀವೇ ಚೂಸ್ ಮಾಡಿ ನಿಮ್ ಕರಿಯರ್ ಅನ್ನ ನೀವು ಚೂಸ್ ಮಾಡ್ಕೊಳ್ತೀರಿ, ರಾದರ್ ದನ್ ಯೋರ್ ಪೇರೆಂಟ್ಸ್ ಚೂಸಿಂಗ್ ಫಾರ್ ಯು. ಸೊ ಈಗ ನೀವು ಮುಂದೆ ಹೋಗಿ ನೀವು ಒಂದು ಸೈಂಟಿಸ್ಟ್ ಆಗ್ಬೇಕಾಗಿತ್ತು ಅಂತಂದ್ರೆ ಯು ವಿಲ್ ಚೂಸ್ ಅ ಸೈನ್ಸ್ ಸ್ಟ್ರೀಮ್. ಅಂಡ್ ನಿಮ್ಗೆ ಗೊತ್ತು ಆ ಕರಿಯರ್ ಪ್ರೋಗ್ರೆಷನ್ ಅಲ್ಲಿ ನೀವು ನೆಕ್ಸ್ಟ್ ನಿಮ್ದು ಹೈಯರ್ ಕ್ವಾಲಿಫಿಕೇಶನ್ಸ್ ಯಾವ ತರ ಆಗ್ಬೇಕು ಅಂತ ನಿಮ್ಗೆ ಗೊತ್ತಿರತ್ತೆ. ನೀವು ಇಂಜಿನಿಯರ್ ಆಗ್ಬೇಕಾಗಿತ್ತು ಅಥವಾ ಎಕನಾಮಿಸ್ಟ್ ಆಗ್ಬೇಕಾಗಿತ್ತು ಅಥವಾ ಪೈಲಟ್ ಅಥವಾ ಒಂದು ಆರ್ಮ್ ಫೋರ್ಸಸ್ ಜಾಯ್ನ್ ಆಗ್ಬೇಕಂತಿದ್ರೆ ಅಥವಾ ನೀವು ಎಂಟರ್ಪ್ರಿನರ್ ಆಗ್ಬೇಕಾಗಿದ್ದೀರಾ ಅಂತಂದ್ರೆ ನಿಮ್ ಸಿರೀಸ್ ನಮ್ ಎಜುಕೇಶನ್ ಯಾವ ತರ ಆಗಿರ್ಬೇಕು, ನಿಮ್ ಸ್ಕಿಲ್ಸ್ ನೀವು ಯಾವ ರೀತಿ ಡೆವಲಪ್ ಮಾಡ್ಕೋಬೇಕು ಅಂತ ಅನ್ನೋದು ನಿಮ್ಗೆಲ್ಲ ಇಲ್ಲಿ ಹೆಲ್ಪ್ ಮಾಡುತ್ತೆ. You will have increased a sense of self-awareness. You can develop a well-targeted resume. So if you here ಇಲ್ಲಿ well-targeted resume ಅಂತಂದ್ರೆ ನೀವು ಪ್ರತಿಯೊಂದು ಲೈಕ್ ಯಾವ ತರ ಜಾಬಿಗೆ ಹಾಕ್ತಿದ್ದೀರಿ, ನೀವು ಅಪ್ಲಿಕೇಶನ್ ಹಾಕ್ತಿದ್ದೀರಿ, ಅದಕ್ಕೆ ಬೇಕಾಗಿರುವಂತ ಸ್ಕಿಲ್ಸ್ ಅನ್ನ ಸ್ಪೆಸಿಫಿಕಲ್ ಆಗ್ಲಿ ರೆಸ್ಯೂಮ್ ಅಲ್ಲಿ ಹಾಕಿ ನಾವು ಪ್ರಿಪೇರ್ ಮಾಡ್ಬೋದು. ಟಾರ್ಗೆಟೆಡ್ ರೆಸ್ಯೂಮ್ ಅಂತಂದ್ರೆ ಒಂದೇ ಕಾಮನ್ ರೆಸ್ಯೂಮ್ ಇಟ್ಕೊಳ್ಳೋದಲ್ಲ. ಸೊ ಸೇ ಫಾರ್ ಎಕ್ಸಾಂಪಲ್ ನೀವು ಅಕೌಂಟೆಂಟ್ ಪೋಸ್ಟಿಗೆ ನೀವು ರೆಸ್ಯೂಮ್ ಹಾಕ್ತಾ ಇದ್ರೆ ಅಕೌಂಟೆಂಟ್ ಬೇಕಾಗಿರುವಂತ ಸ್ಕಿಲ್ಸ್ ಅಲ್ಲಿ ನೀವು ಹೈಲೈಟ್ ಹಾಕ್ತೀರಾ. ಮಾರ್ಕೆಟಿಂಗ್ಗೆ ಡಿಫ್ರೆಂಟ್ ಸೆಟ್ ಆಫ್ ಸ್ಕಿಲ್ ಸೆಟ್ ಇರುತ್ತೆ, ಅದಲ್ಲಿ ಹಾಕ್ತೀರಾ. ಸೊ ಯು ಕ್ಯಾನ್ ಬಿ ವೆಲ್ ಪ್ರಿಪೇರ್ಡ್ ಫಾರ್ ಇಂಟರ್ವ್ಯೂ. A satisfaction of chosen career which will lead to lifelong education and personal development. ಸೊ ನೀವು ಒಳ್ಳೆ ರೀತಿಯಿಂದ ಕರಿಯರ್ ಪ್ಲಾನಿಂಗ್ ನೀವು ಮಾಡ್ಕೊಂಡ್ರಿ ಅಂತಂದ್ರೆ ಯು ವಿಲ್ ಗೆಟ್ ಅ ಲೈಫ್ ಲಾಂಗ್, ಅದ್ರಲಿಂತ ನೀವು ಕಲಿತಿರ್ತೀರಾ, ಆಮೇಲೆ ಅದ್ರ ಜೊತೆ ನಿಮ್ ಪರ್ಸನಲ್ ಡೆವಲಪ್ಮೆಂಟ್ ಆಗ್ತಿರತ್ತ. ಸೊ ನೆಕ್ಸ್ಟ್ ಸ್ಲೈಡ್. ಸೊ ಗೈಡ್ಲೈನ್ಸ್ ಆಫ್ ಚೂಸಿಂಗ್ ಅ ಕರಿಯರ್. ಸೊ ನೀವು ನಿಮ್ ಸಲುವಾಗಿ ನೀವು ಕರಿಯರ್ ಏನಾದ್ರು ಪ್ಲಾನ್ ಮಾಡ್ತಾ ಇದ್ರೆ ದೇರ್ ಆರ್ ಸರ್ಟನ್ ಗೈಡ್ಲೈನ್ಸ್ ಟು ಚೂಸ್ ಫಾರ್ ಅ ಕರಿಯರ್. ನೀವು ಯಾವ ರೀತಿ ಮಾಡ್ಬೇಕು ಅಂತ ಅನ್ನೋದು ಇಲ್ಲಿ ಹೇಳ್ತಾರೆ ಇಲ್ಲಿ. ಫಸ್ಟ್ ಇಸ್ ಇವ್ಯಾಲ್ಯೂಯೇಟ್ ಯೋರ್ ಸೆಲ್ಫ್.
ಸೊ ನಿಮ್ಮನ್ನ ನೀವು ಆಸ್ ವಿ ಡಿಸ್ಕಸ್ಡ್ ಸ್ವಾಟ್ ಅನಲೈಸಿಸ್ ನಾವು ಮಾಡಬೇಕು. ಸೊ ಅದರಲ್ಲಿ ಇವಾಲ್ಯೂಯೇಷನ್ ಮಾಡಿ ನಿಮ್ದು ಸ್ಟ್ರೆಂತ್ಸ್ ಎಲ್ಲಿದೆ, ನಿಮ್ ಸ್ಟ್ರೆಂತ್ ಸಪೋರ್ಟಿವ್ ಆಗಿ ಅಪಾರ್ಚುನಿಟೀಸ್ ಏನಿದೆ ಅದನ್ನು ಫಸ್ಟ್ ನೀವು ಗುರುತಿಸ್ಕೊಂಡು ಲೈಕ್ ಅದ್ರ ಅನುಸಾರವಾಗಿ ನಿಮ್ ಕರಿಯರ್ ಪ್ಲಾನ್ ಮಾಡ್ಬೇಕಿಲ್ಲ. ರಿಸರ್ಚ್ ಯುವರ್ ಆಪ್ಷನ್ಸ್. ಸೊ ದೀಸ್ ಆರ್ ಯುವರ್ ಸ್ಟ್ರೆಂತ್ಸ್ ಅಂಡ್ ದೀಸ್ ಆರ್ ಯುವರ್ ಅಪಾರ್ಚುನಿಟೀಸ್. ಸೊ ಇದಕ್ಕೆ ಅನುಸಾರವಾಗಿ ನಿಮ್ ಜಾಬ್ ಯಾವ ತರ ಸಿಗುತ್ತೆ, ಅಥವಾ ನಿಮ್ಗೆ ಹೊರಗಡೆ ಯಾವ ತರ ನಿಮ್ಗೂ ಯು ಹ್ಯಾವ್ ಟು ಪಿಚ್ ಯೋರ್ ಸೆಲ್ಫ್ ಅಂತನೋ ನಿಮ್ಗೆ ಇವ್ಯಾಲ್ಯೂಟ್ ಮಾಡ್ಕೋಬೇಕಾಗತ್ತೆ. ಮೇಕ್ ಕನೆಕ್ಷನ್ಸ್. ಯಾವುದೇ ಕರಿಯರ್ ನೀವು ಚೂಸ್ ಮಾಡ್ಕೊಂಡ್ರು ಕೂಡ ಯು ಹ್ಯಾವ್ ಟು ಫೈಂಡ್ ಅ ಕನೆಕ್ಷನ್ ಫಾರ್ ದಟ್. ಸೊ ಅದು ನಿಮ್ ಪರ್ಸನಾಲಿಟಿಗೆ ಚೂಸ್ ಆಗ್ತಿರ್ಬೇಕು, ನಿಮ್ ವ್ಯಾಲ್ಯೂಸ್ಗೆ ಕನೆಕ್ಟ್ ಆಗ್ತಾ ಇರಬೇಕು. ಅಂಡ್ ದೆನ್ ಅದಕ್ಕೆ ಬೇಕಾಗಿರುವಂತ ಎಕ್ಸ್ಪೀರಿಯನ್ಸಸ್, ನೀವು ಎಕ್ಸ್ಪರ್ಟ್ ಹೆಲ್ಪ್ ತಗೋಬೇಕು. ಸಿ ಅ ಕೌನ್ಸಿಲರ್ ಆರ್ ಕನ್ಸಲ್ಟೆಂಟ್. ಇದನ್ನ ಫರ್ದರ್ ನೀವು ಒಬ್ಬರೇ ಕೂತು ವಿಚಾರ ಮಾಡೋಕ್ಕಿಂತ ಯು ಹ್ಯಾವ್ ಟು ಸ್ಪೀಕ್ ಟು ಎಲ್ಡರ್ಸ್, ಯು ಹ್ಯಾವ್ ಟು ಸ್ಪೀಕ್ ಟು ಕೌನ್ಸಿಲರ್ ಆರ್ ಕನ್ಸಲ್ಟೆಂಟ್, ಟ್ರೈನಿಂಗ್ ಪ್ಲೇಸ್ಮೆಂಟ್ ಆಫೀಸರ್ಸ್ ಅಥವಾ ಸೀನಿಯರ್ ಫ್ಯಾಕಲ್ಟೀಸ್ ಜೊತೆ ನೀವು ಡಿಸ್ಕಸ್ ಮಾಡಿದಾಗ ಅಲ್ಲಿ ನಿಮ್ಗೆ ಕರಿಯರ್ ಆಪ್ಷನ್ಸ್, ಕರಿಯರ್ ಪಾತ್, ಕರಿಯರ್ ಪ್ರೋಗ್ರೆಷನ್ ಬಗ್ಗೆ ಅವ್ರು ಹೇಳ್ತಾರೆ. ಫ್ಯೂಚರ್ ಯಾವ ತರ ಇದೆ ಅಂತ ಅನ್ನೋದು ಅಲ್ಲಿ ಅವ್ರು ನಿಮ್ಗೆ ಹೇಳ್ತಾರೆ. ಸೊ ಫೈನಲಿ ಡಿಸಿಷನ್ಸ್ ಮಾತ್ರ ನಿಮ್ದೇ ಇರಬೇಕು. ಯು ಶುಡ್ ಬಿ ದ ಒನ್ ಹೂ ಶುಡ್ ಡಿಸೈಡ್ ಕರಿಯರ್ ಫಾರ್ ಯೋರ್ ಸೆಲ್ಫ್. ಮತ್ತೊಬ್ರು ನಿಮ್ ಕರಿಯರ್ ಚೂಸ್ ಮಾಡೋ ತರ ಆಗ್ಬಾರ್ದು. ನಿಮ್ ಕರಿಯರ್ ಅನ್ನು ನೀವೇ ಚೂಸ್ ಮಾಡ್ಕೋಬೇಕಿಲ್ಲಿ. ನೆಕ್ಸ್ಟ್ ಸ್ಲೈಡ್. ಸೊ ಮಿತ್ಸ್ ಅಬೌಟ್ ಚೂಸಿಂಗ್ ಅ ಕರಿಯರ್. ಮಿತ್ಸ್ ಅಂತಂದ್ರೆ ಒಂದು ಸ್ವಲ್ಪ ಸುಳ್ಳು ಅಪಾದನೆ ಅಂತ ಹೇಳ್ತೀವಿ ನಾವು ಅಬೌಟ್ ಚೂಸಿಂಗ್ ಅ ಕರಿಯರ್. These are wrong notions in the society. Choosing a career is simple ಅಂತ ಹೇಳ್ತಾರೆ. ಚೂಸಿಂಗ್ ಅ ಕರಿಯರ್ ಇಸ್ ಸಿಂಪಲ್ ಅಂತಂದ್ರೆ ಕರಿಯರ್ ಚೂಸ್ ಮಾಡೋದು ಬಹಳ ಸಿಂಪಲ್ ಇದೆ. ಅದೇನಿದೆ ಲೈಕ್ ಜಸ್ಟ್ ಡಿಸೈಡಿಂಗ್ ವಾಟ್ ಯು ಹ್ಯಾವ್ ಟು ಡೂ ಅಂತ ಅನ್ನೋದು ಅಷ್ಟು ಈಸಿ ಅಲ್ಲ ಇದು. ದಿಸ್ ರಿಕ್ವೈರ್ಸ್ ಲಾಟ್ ಆಫ್ ರಿಸರ್ಚ್, ಲಾಟ್ ಆಫ್ ಸೆಲ್ಫ್ ಅವೇರ್ನೆಸ್, ಲಾಟ್ ಆಫ್ ನೋಯಿಂಗ್ ಯೋರ್ ಸೆಲ್ಫ್ ಅಂತ ಅನ್ನೋದು ಇಂಪಾರ್ಟೆಂಟ್ ಇದೆ ಇಲ್ಲಿ. ಸೊ ಯಾರಾದ್ರೂ ಬಂದ್ ಹೇಳಿದ್ರೆ ಲೈಕ್ ಚೂಸಿಂಗ್ ಅ ಕರಿಯರ್ ಇಸ್ ಸಿಂಪಲ್ ಅಂತಂದ್ರೆ ನೋ, ಡೆಫಿನೆಟ್ಲಿ ನಾಟ್. You have to spend a lot of time and energy of yours to make a decision what actually you really want ಅಂತ ಅನ್ನೋದು ನೀವು ಗುರ್ತಿಸ್ಕೋಬೇಕಿಲ್ಲಿ. A career counselor can tell me what occupations to pick. ಇಲ್ಲಿ ಕರಿಯರ್ ಕೌನ್ಸಿಲರ್ ಆಗಿರ್ಬೋದು, ಅಥವಾ ಕನ್ಸಲ್ಟೆಂಟ್ ಆಗಿರ್ಬೋದು, ಅಥವಾ ಟ್ರೈನಿಂಗ್ ಪ್ಲೇಸ್ಮೆಂಟ್ ಆಫೀಸರ್ ಆಗಿರ್ಬೋದು, ಅಥವಾ ನಿಮ್ ಸ್ವತಃ ಪೇರೆಂಟ್ಸ್ ಆಗಿರ್ಬೋದು, ದೇ ಕ್ಯಾನ್ ಪಿಕ್ ಮೈ ಆಕ್ಯುಪೇಷನ್ ಅಂತ ಅನ್ನೋದು ಇದು ಮಿತ್ ಅಂತ ಹೇಳ್ತೀವಿ. ಯಾಕಂತಂದ್ರೆ ನೀವು ನಿಮ್ ಕನೆಕ್ಷನ್, ಅವರು ನಿಮ್ ಸಲುವಾಗಿ ಚೂಸ್ ಮಾಡಿದ್ರೆ you will not find that connection. So don't go with myth. I can't make living from my hobby antano. This is very important and this is very interesting myth idu. I can't make living from my hobby. ಈ ಕೆಲವೊಬ್ರು like they are very hobby oriented. They are sports oriented, they are art oriented, they are singing oriented, they are dance oriented. ತಮ್ಮ ಲೈಫ್ ನ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಅನ್ನ ಅವರು ಈ ತಮ್ಮ ಹಾಬೀಸ್ ಅಲ್ಲಿ ಬೆಳೆಸ್ಕೊಳ್ಳೋದ್ರಲ್ಲಿ ಹಾಕಿರ್ತಾರೆ. ಅವ್ರು ನಮ್ ಸೊಸೈಟಿಲಿ ಏನ್ ಮಾಡ್ತಾರೆ, ಲೈಕ್ ದೇ ವಿಲ್ ಕಮ್ ಅಂಡ್ ಟೆಲ್ ಯು ಈ ಹಾಬಿ ಇಂತ ನಾಳೆ ನಿಮ್ ಫ್ಯೂಚರ್ ಆಗಲ್ಲ. ಸೊ ದಟ್ ಈಸ್ ರಿಯಲಿ ವೆರಿ ವೆರಿ ರಾಂಗ್. ಸೊ ನಾವು ಈ ಪ್ರೆಸೆಂಟ್ ದಿಸ್ ಅಲ್ಲಿ ನಾವು ನೋಡ್ತೀವಿ, ದೇರ್ ಆರ್ ಸೋ ಮೆನಿ ಕರಿಯರ್ ಆಪ್ಷನ್ಸ್. ಹಿಂದೆ ಆ ತರ ಆಪ್ಷನ್ಸ್ ಇರ್ಲಿಲ್ಲ, ಬಟ್ ಈಗ ನೆಕ್ಸ್ಟ್ ಬರೋ ಒಂದು ಫ್ಯೂಚರ್ ಅಲ್ಲೂ ವಿ ವಿಲ್ ಫೈಂಡ್ ದೇರ್ ಆರ್ ಸೋ ಮೆನಿ ಆಪ್ಷನ್ಸ್. You can convert your passion to profession. So there are so many chances. So ನಿಮ್ ಹಾಬಿಯನ್ನೇ ನೀವು ಕರೆಕ್ಟ್ ಆಗಿ ನರಿಶ್ ಮಾಡಿದ್ರಿ ಅಂತಂತಂದ್ರೆ there are lot of ways that you can earn from it. You can make a living out of your hobby ಅಂತಾನು ಹೇಳ್ಬೋದು ಇಲ್ಲಿ. ನೆಕ್ಸ್ಟ್ ಇಸ್ ಐ ಶುಡ್ ಚೂಸ್ ಅ ಕರಿಯರ್ ಫ್ರಮ್ ಅ ಬೆಸ್ಟ್ ಕರಿಯರ್ಸ್ ಲಿಸ್ಟ್. ಈಗ ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ತಮ್ಮ ಕರಿಯರ್ ಚೂಸ್ ಮಾಡ್ಬೇಕಾದ್ರೆ ದೇ ವಿಲ್ ಗೂಗಲ್ ಇಟ್. ಆಮೇಲೆ ಬೆಸ್ಟ್ ಕರಿಯರ್ಸ್ ಏನಿದೆ ಅಂತ ಅನ್ನೋದು ಲಿಸ್ಟ್ ನೋಡ್ತಾರೆ. ಅದರಲ್ಲಿ ಮೋಸ್ಟ್ ಡಿಮಾಂಡಿಂಗ್ ಅಥವಾ ಮೋಸ್ಟ್ ಪೇಡ್ ಸ್ಯಾಲರಿ ಯಾವ್ದಿದೆ ಅಂತ ಅನ್ನೋದು ಅಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಸೊ ಡೋಂಟ್ ಡೂ ದಟ್. Don't go with the list what you get it, or don't go with the people who will come and tell you that this is the well paid, this is best for you, this is best career which is happening now ಅಂತ ಅನ್ಕೊಂಡು ಯಾರಾದ್ರೂ ಹೇಳಿದ್ರೆ don't go with it. Because like what is good for you, you have to decide it. You have to choose your best career option for you, because the very reason is for everything you need to find a connection. Next is making a lot of money will make me happy. So this is one thing, like ಕೆಲವೊಬ್ರು ದುಡ್ಡುಗೋಸ್ಕರ they will fight for, they will ತಮ್ಮ ಹಾಬಿಯನ್ನ, ತಮ್ಮ ಪ್ಯಾಷನ್ ಅನ್ನ ಸೈಡ್ ಅಲ್ಲಿ ಇಟ್ಕೊಂಡು what they feel is like money is everything. If I earn lot of money, I'll be happy. It is ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, earning lot of money will not make you happy. ನಿಮ್ಮ ಹತ್ರ ಸಾಕಷ್ಟು ದುಡ್ಡು ಇರ್ಬೋದು, ಬಟ್ ಸಮಾಧಾನ
ನಿಮ್ಗೆ ಅದ್ರಲ್ಲಿ ನಿಮ್ ಜಾಬ್ ಮಾಡೋದ್ರಲ್ಲಿ ಅದ್ರಲ್ಲಿ ಖುಷಿ ಇರ್ಲಿಲ್ಲ ಅಂತಂದ್ರೆ that will not gain its truth. So once I choose a career, I will be stuck it forever. So ಹೇಳ್ತಾರೆ like when you are choosing your career, people will come and caution you. Career choose ಮಾಡಬೇಕಾದ್ರೆ you have to be very cautionate ಅಂತ ಹೇಳಿ. Once choose ಮಾಡಿದ್ರೆ ಲೈಫ್ ಲಾಂಗ್ ಅದೇ ಇರುತ್ತೆ. No, like ನಾವ್ ನೋಡ್ಬೇಕಂತಂದ್ರೆ like in one's entire career, they would have changed their profession 2 to 3 times change ಮಾಡಿರ್ತಾರಂತ ನಾವು ನೋಡ್ತೀವಿ ನಾವು. ಸೊ ದಟ್ ಇಸ್ ನಾಟ್ ಟ್ರೂ. ನೀವು ಸ್ಟಾರ್ಟಿಂಗ್ ನಲ್ಲಿ ನೀವು ಒಂದ್ ಸರ್ಟನ್ ಕರಿಯರ್ ಚೂಸ್ ಮಾಡ್ಕೊಂಡಿರಬಹುದು. ಅಲ್ಲಿ ನಿಮ್ಗೆ ಅದು ಸರಿ ಹೋಗ್ಲಿಲ್ಲ ಅಂತಂದ್ರೆ ದೇರ್ ಇಸ್ ಆಲ್ವೇಸ್ ಅ ಚಾನ್ಸ್ ಟು ಚೇಂಜ್ ಯುವರ್ ಕರಿಯರ್ ಅಗೇನ್. ಇಫ್ ಮೈ ಬೆಸ್ಟ್ ಫ್ರೆಂಡ್ ಇಸ್ ಹ್ಯಾಪಿ ಇನ್ ಅ ಪರ್ಟಿಕ್ಯುಲರ್ ಫೀಲ್ಡ್, ಐ ವಿಲ್ ಬಿ ಟು ಅಂತಂದ್ರೆ ನನ್ ಬೆಸ್ಟ್ ಫ್ರೆಂಡಿಗೆ ಇದು ಕರಿಯರ್ ಅವ್ರಿಗೆ ಸೂಟ್ ಆಗಿದೆ ಅಂತಂದ್ರೆ ಅದು ನನಗೂ ಹೋಗತ್ತ ಅಂತ ಅನ್ನೋದು ತಪ್ಪೋದು. ಸೊ ಹಿ ಇಸ್ ಡಿಫ್ರೆಂಟ್ ಅಂಡ್ ಯು ಆರ್ ಡಿಫ್ರೆಂಟ್. ಸೊ ವೆನ್ ಯು ಚೂಸ್ ಯುವರ್ ಕರಿಯರ್, choose with your own wish. All I have to do is pick an occupation. Things will fall into place after that. ಅಂತ ನಿಮ್ ಕೆಲವೊಬ್ರು ಯಾರಾದ್ರೂ ಸಮಾಧಾನ ಮಾಡಿದ್ರೆ, no, that's not. So you have to be very careful when you pick an occupation. So lastly, there is very little I can do to learn about an occupation without actually working on it. So ನಿಮ್ಗೆ ಅನುಭವ ಅಂತ ಅನ್ನೋದು ಹಾಗೆ ಬರೋದಿಲ್ಲ. You have to put your time and energy and your own interest and awareness into any work you do. Only then that will help you up to build up your career ಅಂತ ಹೇಳ್ಬೋದು ನಾನು. Next slide. So tips for successful career planning. So ಒಂದ್ ಒಳ್ಳೆ ರೀತಿಯಿಂದ ನಾವು career plan ನಾವು ಹೇಗ್ ಮಾಡ್ಬೋದು? So career planning is not an activity that should be done once in high school or college and then left behind as we move forward in our jobs and careers. So career planning ಅಂತ ಅನ್ನೋದು ನಾನು ನನ್ನ ಲೈಫ್ ಅಲ್ಲಿ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಥವಾ ಕಾಲೇಜ್ಗೆ ಹೋಗ್ಬೇಕಾದ್ರೆ ಒನ್ಸ್ ಮಾಡಿ ಮತ್ತೆ ಬಿಟ್ಬಿಡೋದು ಅಂತ ಅನ್ನೋದಲ್ಲ. This is a lifelong process. Every stage in life, every corner of my life ನಾನು ರೀಚ್ ಆದಾಗ I need to evaluate myself. I need to evaluate myself, my strengths and weakness and my new opportunities, how I have to exceed ಅಂತ ಅನ್ನೋದು ನಾನು ಯಾವಾಗ್ಲೂ ನಾನು evaluate ಮಾಡ್ಕೊಂಡು I have to then proceed. So career choice may well be more difficult today than at any time in history for three reasons. There is infinitely more to choose from. Career definitions and changing. Career definitions are changing and the levels of expectations are rising. Most men and women entering the workforce today can expect to change careers 3 or more times during their working lives. So ಆಗ್ಲೇ ಹೇಳೋ ಪ್ರಕಾರ, so now choosing a career has become much more difficult than like earlier. ಮೊದಲು ಹಳೇದ ಟೈಮ್ ಅಲ್ಲಿ ಅಷ್ಟೊಂದು ಡಿಫಿಕಲ್ಟ್ ಆಗಿರ್ಲಿಲ್ಲ. So we have very fewer options then. ಈಗ there are so many options. You get confused which option to take in. You have so many job options. You have so many options of becoming an entrepreneur. So choosing a career is much more difficult than previous days. So here are some of the tips to help you achieve a successful career planning. So begin with your values. So ನಿಮ್ದು ಏನ್ core values ಏನಿದೆ ಅದನ್ನ ತಗೊಂಡು ಸ್ಟಾರ್ಟ್ ಮಾಡೋಣ. So say for example, I have started this career junction. I always liked connecting with people, understanding people, helping them, motivating them, and guiding them to right direction. These were some of my values when I was when I was growing, when I was in my college. I used to help my friends, classmates on analyzing their own strengths and weaknesses. So this helped me a lot. So I gained my professional experience and at one point of time when I have to decide ನಾನು ಜಾಬ್ಗೆ ಹೋಗ್ಬೇಕು ಅಥವಾ ನಂದೇ ಒಂದು ಸ್ಟಾರ್ಟ್ ಮಾಡ್ಬೇಕು ಅಂತಂದಾಗ, then I did my career planning that why don't I transform my passion into profession. So ನನ್ನ ವ್ಯಾಲ್ಯೂಸ್ ಏನಿತ್ತು ಅದನ್ನ ನಾನು ಕನ್ವರ್ಟ್ ಮಾಡ್ಕೊಂಡು I did this, made it as my profession. So career junction, now what you see, it was once my passion and now it is my profession now. So begin with your values. Identify your skills and talents. ನಿಮ್ದ್ರೊಳಗಿರುವಂತ skills which are unique and talents ಅದನ್ನ ನೀವು ಯುಟಿಲೈಸ್ ಮಾಡ್ಕೊಳ್ಳಿ. Identify your preferences. ಯಾವ್ದು ಮುಖ್ಯ ಇದೆ, which are your priorities, and then you can experiment it. When you experiment, you will actually realize what are there into that. So become broadly literate. So when the other career choose ಮಾಡ್ಕೋಬೇಕಾದ್ರೆ, you have to study the literature about it or go and ask to the seniors.
ಸೊ ಆಪ್ಟ್ ಫಾರ್ ಎಕ್ಸ್ಪೀರಿಯನ್ಸ್ ಫಸ್ಟ್, ಮನಿ ಸೆಕೆಂಡ್. ಸೊ ನೀವು ವರ್ಕಿಗೆ ಅಂತ ಅನ್ಕೊಂಡು ನೀವು ಹೊರಗಡೆ ಹೋದಾಗ ಅಲ್ಲಿ ದುಡ್ಡನ್ನು ಫಸ್ಟ್ ತಗೊಂಡ್ ಬರಬಾರ್ದು. ಯು ಹ್ಯಾವ್ ಟು ಗೇನ್ ದ ಎಕ್ಸ್ಪೀರಿಯನ್ಸ್ ಫಸ್ಟ್ ಅಂಡ್ ದೆನ್ ದ ಮನಿ ಸೆಕೆಂಡ್ ಅಂತ ಹೇಳ್ತಾರೆ. ಸೊ ವೆನ್ ಯು ಆರ್ ಸ್ಟಾರ್ಟಿಂಗ್ ಅ ಕರಿಯರ್, like for an experience, whether it is low paid or high paid salary, you have to first let yourself into the job, and then once you gain your skills, talent adella develop ಆದ್ಮೇಲೆ then the money will come by itself. Aim for a job in which you can become 100% committed. So choose a career or choose a job for you in such a way that where you can put completely yourself into that particular job. Build your lifestyle around your income, not your expectations. Invest 5% of your time, energy and money into furthering your career. Andre like nim entire time alli put yourself 5%, a certain amount of time anna upgrade ಮಾಡೋದಕ್ಕೆ ನೀವು ಹಾಕಬೇಕು. Be willing to change and then adapt. So if there are changes outside, you have to resist ಮಾಡಬಾರ್ದು. ಅದನ್ನ ಚೇಂಜ್ ಅನ್ನ ನೀವು ಒಪ್ಕೊಂಡು ಅದಕ್ಕೆ ಅಡಾಪ್ಟ್ ಆಗಿ ಮತ್ತೆ ಮುಂದುವರಿಬೇಕು. Now, final thoughts on career planning. Don't wait too long between career planning sessions. Career planning can have multiple benefits, from goal setting to career change to a more successful life. Once you begin regularly reviewing and planning your career, you will find yourself better prepared for whatever lies ahead in your career and in your life. So career plan ಮಾಡೋದಕ್ಕೆ ನೀವು ಜಾಸ್ತಿ ಟೈಮ್ ಅಲ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ದಿಸ್ ಇಸ್ ಅ ಕಂಟಿನ್ಯೂಸ್ ಪ್ರಾಸೆಸ್. ಕರಿಯರ್ ಪ್ಲಾನಿಂಗ್ ಅಂತ ಅನ್ನೋದು ಒಂದು ಕಂಟಿನ್ಯೂಸ್ ಪ್ರಾಸೆಸ್ ನಡೀತಾ ಇರುತ್ತೆ. ನೆಕ್ಸ್ಟ್ ಸ್ಲೈಡ್ ತಗೊಳ್ಳಿ. ಸೊ ಕರಿಯರ್ ಪ್ಲಾನಿಂಗ್ ಅಲ್ಲಿ ಲೈಕ್ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡ್ದೇನೆ ಸರ್ಟನ್ ಟೈಮ್ ನೀವು ಸ್ಪೆಂಡ್ ಮಾಡಿ ಯು ಹ್ಯಾವ್ ಟು ಸ್ಟಾರ್ಟ್ ಎಕ್ಸ್ಪೆರಿಮೆಂಟಿಂಗ್ ಇಟ್. ಸೊ ಆ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಯು ವಿಲ್ ಫೈಂಡ್ ಸರ್ಟನ್ ರಿಸಲ್ಟ್ಸ್. ಯು ಹ್ಯಾವ್ ಟು ಚೇಂಜ್ ಅಂಡ್ ದೆನ್ ಅಗೇನ್ ಮೂವ್ ಅಹೆಡ್. ಸೊ ಯು ಹ್ಯಾವ್ ಟು ಡೂ ದಿಸ್ ಆಕ್ಟಿವಿಟೀಸ್, ವೈಂಡಿಂಗ್ ಅಂಡ್ ಅನ್ವೈಂಡಿಂಗ್ ಯುವರ್ ಪ್ಲಾನಿಂಗ್ಸ್ ಏನಿದೆ ಅಲ್ಲ, ಯು ಹ್ಯಾವ್ ಟು ಡೂ ಇಟ್ ಕಂಟಿನ್ಯೂಸ್ಲಿ. ಸೊ ನೆಕ್ಸ್ಟ್ ಸ್ಲೈಡ್. ಸರ್ಟನ್ ಸ್ಕಿಲ್ಸ್ ಅನ್ನು ನಾವು ಡೆವಲಪ್ ಮಾಡ್ಕೋಬೇಕು. ಲೈಕ್ ನಾವು ಫಾರ್ ಪ್ರೆಸೆಂಟ್ ಈಗ like there are some of very important skills which we have to develop for ourselves to get accustomed with the outside world. Outside world, it's a very demanding. ಈಗ ನಾವು ಜಾಬ್ ಹೋಗ್ಬೇಕು ಅಂತಂತಂದ್ರೆ ಅಥವಾ ನಾವೇ ಎಂಟರ್ಪ್ರಿನರ್ ಆಗ್ಬೇಕು ಅಂತಂದ್ರೆ there are some of the skills which are very very important for us. Like we call it as soft skills ಅಂತ ಹೇಳ್ತೀವಿ. ಸಾಫ್ಟ್ ಸ್ಕಿಲ್ಸ್ ಅಲ್ಲಿ ಒಂದು ಡೆವಲಪಿಂಗ್ an art of listening. ನಾವು ಸರಿಯಾಗಿ ಮೊದಲು ಕೇಳಿಸ್ಕೋಬೇಕು. ಸೊ ಲಿಸ್ನಿಂಗ್ ಇಸ್ ವಾಟ್? ಲಿಸ್ನಿಂಗ್ ಇಸ್ ದ ಅಬ್ಸಾರ್ಪ್ಷನ್ ಆಫ್ ದ ಮೀನಿಂಗ್ಸ್ ಆಫ್ ವರ್ಡ್ಸ್ ಅಂಡ್ ಸೆಂಟೆನ್ಸಸ್ ಬೈ ದ ಬ್ರೈನ್. ಸೊ ಲಿಸ್ನಿಂಗ್ ಅಂತ ಅನ್ನೋದು ಬೇಸಿಕ್ಲಿ ಅಂತಂದ್ರೆ ಮಾತಿನ ಒಳ ಅರ್ಥ ಅಂತ ಅನ್ನೋದು ತಿಳ್ಕೊಳ್ಳೋದು. When we really listen to people, there is an alternating current and this reaches us that we never get tired of each other. So ನಾವು ಕರೆಕ್ಟ್ ಆಗಿ ನಾವು ಕೇಳಿಸ್ಕೊಂಡ್ವಿ ಅಂತಂದ್ರೆ there is never a misunderstanding. So we have 2 ears and 1 mouth because listening is twice as hard as talking ಅಂತ ಹೇಳ್ತೀವಿ. ಭಗವಂತ ನಮ್ಗೆ 2 ಕಿವಿ ಮತ್ತೆ ಒಂದು ಬಾಯಿ ಕೊಟ್ಟಿದ್ದಾರೆ. So that is only because that we have to listen more than to talk. So some of the techniques how we have to develop the art of listening is use your own words in understanding the meaning of word. ನಮ್ಗೆ when we go like for example, if we are starting a career, when we join certain organization, ಅಲ್ಲಾದ್ಮೇಲೆ managers tells you what has to be done, what should not be done ಅಂತಂದಾಗ we have to use this particular listening skills. So ನಾವು ಅಲ್ಲಿ ಕೇಳಿದಾಗ what actually it means ಅಂತ ಅನ್ನೋದು ನಮ್ಗೆ ಯಾರಾದ್ರೂ ಏನಾದ್ರು ಇನ್ಸ್ಟ್ರಕ್ಷನ್ಸ್ ಕೊಟ್ರೆ that has to be again translated to our own words. ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ನಾವು ತಿಳ್ಕೊಂಡು if you are confused, clarify at a proper time. ನಿಮ್ಗೆ ಏನಾದ್ರು ತಿಳಿಲಿಲ್ಲ ಅಂತ you have to go and check again with them. Use eye contact sensibly. Be empathetic and be non-judgmental. So this will all build a personality of yours. Like if you're getting confused, get it clarified then and there, and then use eye contact sensibly and be empathetic, not sympathetic. Empathetic means putting yourself into the shoes of the others, and then be non-judgmental. ಪ್ರತಿಯೊಂದು ನಿಮ್ಗೆ ಏನು ಆರ್ಡರ್ಸ್ ಪಾಸ್ ಮಾಡ್ತಾರೆ, don't judge it. Next slide. Develop art of reading. So develop art of reading ಅಂತ ಅನ್ನೋದು this will again help to increase your inner power. That is, reading helps in mental development and is known to stimulate the muscles of eyes. Reading is an activity that involves greater levels of concentration and enhance the knowledge acquired.
ಸೊ ರೀಡಿಂಗ್ ಅಂತ ಅನ್ನೋದು ಒಂದು ಆಕ್ಟಿವಿಟಿಯಲ್ಲಿ ವಿ ಗೇನ್ ಲಾಟ್ ಆಫ್ ಕಾನ್ಸಂಟ್ರೇಷನ್ ಅಂಡ್ ನಮ್ ನಾಲೆಜ್ ಲೆವೆಲ್ ಅಲ್ಲಿ ಇನ್ಕ್ರೀಸ್ ಆಗುತ್ತೆ. ಸೊ ದೇರ್ ಇಸ್ ಅ ಕೊಟೇಶನ್ ವಿಚ್ ಸೇಸ್ ದಟ್ ಗುಡ್ ರೀಡರ್ಸ್ ಆರ್ ವಾಟ್ ದೇ ರೀಡ್. ಗುಡ್ ರೀಡರ್ಸ್ ತಾವು ಏನ್ ಓದ್ತಾರೆ ಅದು ಅವರೇ ಗುಡ್ ರೀಡರ್ಸ್. ಬ್ಯಾಡ್ ರೀಡರ್ಸ್ ರೀಡ್ ವಾಟ್ ದೇ ಆರ್. ಬ್ಯಾಡ್ ರೀಡರ್ಸ್ ಏನಿದ್ದಾರೆ ಅದನ್ನ ಅಂತ ಮಟೀರಿಯಲ್ ಅಂತಾನೆ ಅವರು ಓದ್ತಾರ ಅಂತ ಅನ್ಕೊಂಡು ಇಲ್ಲಿ ಹೇಳ್ತಾರೆ. ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ರೀಡಿಂಗ್? Reading, if we develop an art of reading, it improves fluency and communication skills. ನಮ್ ಮಾತಾಡುವಂತ ಫ್ಲೂಯೆಂಟ್ ಆಗಿ ಮಾತಾಡುವಂತ ಸ್ಕಿಲ್ ಅನ್ನ ಬೆಳೆಸುತ್ತೆ. ಆಮೇಲೆ ನಮ್ದು ಆರ್ಟ್ ಆಫ್ ಕಮ್ಯುನಿಕೇಶನ್ ಸ್ಕಿಲ್ ಬೆಳೆಸುತ್ತೆ. ರೀಡಿಂಗ್ ಇಂಟ್ರೊಡ್ಯೂಸಸ್ ಟು ನ್ಯೂ ಥಿಂಗ್ಸ್ ಅಂಡ್ ಹ್ಯಾಡ್ ದ ಎಬಿಲಿಟಿ ಟು ಬ್ರಾಡನ್ ದೇರ್ ಇಂಟ್ರೆಸ್ಟ್. ರೀಡಿಂಗ್ ನಮ್ಗೆ ಪ್ಯಾಷನ್ ಇತ್ತು ಅಂತಂತಂದ್ರೆ ದಿಸ್ ವಿಲ್ ಹೆಲ್ಪ್ ಅಸ್ ಟು ಬ್ರಾಡನ್ ಆರ್ ಇಂಟ್ರೆಸ್ಟ್. ನಮ್ಮ ಇಂಟ್ರೆಸ್ಟ್ ಅನ್ನ ಬ್ರಾಡನ್ ಮಾಡೋದಕ್ಕೆ, ನಮ್ ವಿಚಾರಲ್ಲಿ ಇನ್ನೂ ಶುದ್ಧತೆ ತಗೊಂಡ್ ಬರೋದಲ್ಲಿ ಹೆಲ್ಪ್ ಮಾಡುತ್ತೆ. Reading develop positive values, it increases concentration, it increases vocabulary, and in turn improves our writing skills also. Next slide. Develop art of speaking. So develop art of speaking or communication, both are same. So communication in general phenomena, wherever life exists, communication also exists. Communication ಅಂತ ಅನ್ನೋದು ಎಲ್ಲಾ ಕಡೆ ಇದೆ. Communication is nothing but transforming information to from one person to another person ಅಂತ ಹೇಳ್ತೀವಿ. Mastering oral language skills may be very rewarding. It helps them to express their feelings, thoughts, and ideas. So ನಾವೀಗ ನಮ್ ಕಮ್ಯುನಿಕೇಶನ್ ಸ್ಕಿಲ್ ಅಥವಾ ಸ್ಪೀಕಿಂಗ್ ಸ್ಕಿಲ್ ಅಲ್ಲಿ ನಾವು ಎಕ್ಸ್ಪರ್ಟ್ ಇದ್ರಿ ಅಂತಂತಂದ್ರೆ that's a strength for you. That will come at as rewards to you, because if you are very good in terms of your language, if you're spoken English or spoken skills, then it will help us to express our feelings, thoughts, and ideas. It also increases understanding and reduces miscommunication. ಸೊ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂತ ಅನ್ನೋದು ಹೆಚ್ಚು ಮಾಡುತ್ತಾ, ಆಮೇಲೆ ಮಿಸ್ಕಮ್ಯುನಿಕೇಶನ್ ಅನ್ನೋದು ಕಡಿಮೆ ಮಾಡುತ್ತೆ. ಸೊ ವಿ ಶುಡ್ ಲೈಕ್ ವೆನ್ ವಿ ಆರ್ ಕಮ್ಯುನಿಕೇಟಿಂಗ್, we should always use this principle called KISS, which says that keep it short and sweet. So ನಮ್ಮ ಮಾತು ಹೆಂಗಿರ್ಬೇಕು ಅಂತಂದ್ರೆ it should be short and it should be sweet. You cannot have human relation without communication. Communication used at various level. So communication ಅನ್ನೋದು it's very important. We use it at all different levels. We communication on ಎಲ್ಲ levels ಅಲ್ಲೂ ನಾವು ಯೂಸ್ ಮಾಡ್ತೀವಿ. Communication used at social life, at personal life, at business life, everywhere we use it. For example, for manager and employee relation, the manager cannot get the work done from employees unless they are communicated effectively of what has to be done. When any person joins an organization, what work he has to be done, he has to do, should be informed by manager through the way of communication. Chances of misunderstanding and misrepresentation can be minimized by effective communication. So if we properly communicate, then we can avoid misunderstanding and misrepresentation and avoid ಮಾಡ್ಬೋದು. And then we can use the same communication for motivating and increasing employee morale, and then increasing productivity of our employees. So next slide. Along with your speaking skills and writing, your listening skills, we need to also develop the writing skills. Writing can be boring, especially if you don't think you are very good at it. It's skill, however, that you need to develop in order to competitive in today's world. So writing skills, it's very important. So certain people will make this as a profession by writing. And there is something called as art of email writing. We call it as netiquettes antu ಹೇಳ್ತೀವಿ ನಾವು. So email writing ಈಗಿನ ಇದರಲ್ಲಿ we there are communication, professional communication ಅನ್ನೋದು ಒಂದು email through ಆಗತ್ತೆ. ಅಲ್ಲಿ we have to write very professionally, and then we have to write it efficiently, and these emails are always protected. So these are liable, so we need to be very conscious when we put any emails. So to marking agli athwa CC BCC ಅಂತ ನಾವ್ ಏನ್ ಹಾಕ್ತಿವಿ ಅಂದ್ರೆ and then subject ಅಲ್ಲಿ ಏನ್ ಬರೀತೀವಿ, subject correct ಆಗಿರ್ಬೇಕು. So ಇದೆಲ್ಲ important skill ಆಗಿದೆ. So one should if you have to build your career, you have to develop good speaking skills, listening skills, writing skills, and then email writing skills. Next slide, please. So some of the etiquette rules, there are certain etiquettes or manners or rules for email writing. So nim email writing ಹೆಂಗಿರ್ಬೇಕು ಅಂತಂದ್ರೆ it should be concise and to the point. So concise ಅಂತಂದ್ರೆ to the point ಇರ್ಬೇಕು.
ಆನ್ಸರ್ ಆಲ್ ಕ್ವಶನ್ಸ್. ನಿಮ್ಗೆ ಇಮೇಲ್ ಬಂದಿರೋದಕ್ಕೆ ನೀವು ಇನ್ ಕೇಸ್ ನೀವು ರಿಪ್ಲೈ ಮಾಡ್ತಾ ಇದ್ದೀರಿ ಅಂತಂತಂದ್ರೆ ಇಟ್ ಶುಡ್ ಆನ್ಸರ್ ಆಲ್ ದ ಕ್ವಶನ್ಸ್ ವಾಟ್ ಯು ಗಾಟ್ ದ ಮೇಲ್. ಯೂಸ್ ಪ್ರಾಪರ್ ಸ್ಪೆಲ್ಲಿಂಗ್, ಗ್ರಾಮರ್ ಅಂಡ್ ಪಂಕ್ಚುಯೇಷನ್. ಅಲ್ಲಿ ಇಮೇಲ್ ರಿಪ್ಲೈ ಮಾಡ್ಬೇಕಾದ್ರೆ ಯೂಸ್ ಪ್ರಾಪರ್ ಸ್ಪೆಲ್ಲಿಂಗ್, ಗ್ರಾಮರ್ ಅಂಡ್ ದೆನ್ ಪಂಕ್ಚುಯೇಷನ್. ಸೊ ಇದರಲ್ಲಿ ಎರರ್ ಏನಾಗ್ತದೆ ಅಂತಂದ್ರೆ ದ ಅದರ್ ಪಾರ್ಟಿ ಹೂ ಇಸ್ ರೀಡಿಂಗ್ ದ ಇಮೇಲ್, ಅವ್ರಿಗೆ ಒಂದು ನೆಗೆಟಿವ್ ವಿಚಾರ ಬರುತ್ತೆ ನಿಮ್ ಬಗ್ಗೆ. ಇಫ್ ಯು ಆರ್ ಡೂಯಿಂಗ್ ರಿಪೀಟೆಡ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್, ಅಥವಾ ನಿಮ್ ಗ್ರಾಮಟಿಕಲಿ ಕರೆಕ್ಟ್ ಇರ್ಲಿಲ್ಲ, ಪಂಕ್ಚುಯೇಷನ್ ಮಾರ್ಕ್ಸ್ ನೀವು ಹಾಕ್ತಾ ಇರ್ಲಿಲ್ಲ ಅಂತಂದ್ರೆ ದಟ್ ಗಿವ್ಸ್ ಅ ನೆಗೆಟಿವ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಯು. ಯೂಸ್ ಟೆಂಪ್ಲೇಟ್ಸ್ ಫಾರ್ ಫ್ರೀಕ್ವೆಂಟ್ಲಿ ಯೂಸ್ಡ್ ರೆಸ್ಪಾನ್ಸಸ್. ಯೂಸ್ ಟೆಂಪ್ಲೇಟ್ಸ್ ಅಂತಂದ್ರೆ ಈಗ ನೀವು ರಿಪೀಟೆಡ್ಲಿ ಕೆಲವೊಂದು ಸೇಮ್ ಅದೇ ತರನೇ ರಿಪ್ಲೈ ನೀವು ಮಾಡ್ತಾ ಇದ್ರಿ ಅಂತಂದ್ರೆ ಪೂರ್ವ ನಿರ್ಧಾರಿತವಾಗಿ ಯು ಕ್ಯಾನ್ ಮೇಕ್ ಅ ಟೆಂಪ್ಲೇಟ್. ಸೇಮ್ ಕ್ವಶನ್ಸ್ ರಿಪೀಟೆಡ್ ಸಿಮಿಲರ್ ಕ್ವಶನ್ಸ್ ಬಂದಾಗ ನೀವು ಈ ಟೆಂಪ್ಲೇಟ್ಸ್ ಅನ್ನು ಯೂಸ್ ಮಾಡ್ಕೋಬಹುದು. ರಿಪ್ಲೈ ಇಮೇಲ್ ಆನ್ ದ ಸೇಮ್ ಡೇ. ನಿಮ್ಗೆ ಏನಾದ್ರು ಇಮೇಲ್ಸ್ ಬರ್ತಿತ್ತು ಅಂತಂದ್ರೆ ಯು ಹ್ಯಾವ್ ಟು ರಿಪ್ಲೈ ದೋಸ್ ಇಮೇಲ್ ಆನ್ ಆಸ್ ಅರ್ಲಿ ಆಸ್ ಪಾಸಿಬಲ್ ಒನ್ಸ್ ಯು ಗೆಟ್ ದ ಇಮೇಲ್ ವಿತ್, ಆರ್ ವಿ ಕ್ಯಾನ್ ಸೇ ಇಟ್ ಆಸ್ ವಿದಿನ್ 24 hours ಆರ್ ಅಥವಾ ಸಿಮಿಲರ್ ಡೇ ನಲ್ಲಿ ನೀವು ರಿಪ್ಲೈ ಮಾಡಬೇಕು. ಡು ನಾಟ್ ಅಟ್ಯಾಚ್ ಅನ್ನೆಸೆಸರಿ ಫೈಲ್ಸ್. ನೀವು ಇಮೇಲ್ ಮಾಡ್ಬೇಕಾದ್ರೆ ಅನ್ನೆಸೆಸರಿ ಫೈಲ್ಸ್ ಅಟ್ಯಾಚ್ಮೆಂಟ್ ನೀವು ಅಲ್ಲಿ ಮಾಡಿ ಕಳಿಸಬಾರ್ದು. ಸೊ ಯೂಸ್ ಪ್ರಾಪರ್ ಸ್ಟ್ರಕ್ಚರ್ಸ್ ಅಂಡ್ ಲೇಔಟ್. ಸೊ ವೆನ್ ಯು ರೈಟ್ ಇಮೇಲ್, ಯೂಸ್ ಅ ಪ್ರಾಪರ್ ಸ್ಟ್ರಕ್ಚರ್ ಅಂಡ್ ಲೇಔಟ್ ಆಫ್ ದ ಇಮೇಲ್. ಅಂದ್ರೆ ಅನ್ನೆಸೆಸರಿ ಸ್ಪೇಸ್ ಬಾರ್ಸ್ ಕೊಡೋದಾಗ್ಲಿ, ಅನ್ನೆಸೆಸರಿ ಲೈಕ್ ನೀವು ಗ್ಯಾಪ್ ಕೊಡೋದು ಅದೆಲ್ಲ ಮಾಡಬಾರ್ದು. ಡು ನಾಟ್ ರೈಟ್ ಇನ್ ಕ್ಯಾಪಿಟಲ್ಸ್. ನಿಮ್ ರಿಪ್ಲೈ ಮಾಡ್ಬೇಕಾದ್ರೆ ಎಲ್ಲ ಕ್ಯಾಪಿಟಲ್ ಲೆಟರ್ಸ್ ನ ಹಾಕಿ ಬರೆಯೋದು ಅದೆಲ್ಲ ಮಾಡ್ಬೋದು. ಸೊ ಇದಕ್ ಇಮೇಲ್ ರೈಟಿಂಗು ತಂದೆ ಆದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತಿದೆ. ಸೊ ಇದು ಒಂದ್ಸರ್ತಿ ನಿಮ್ ಎಕ್ಸ್ಪೋಜರ್ ಆಯ್ತು ಅಂತಂದ್ರೆ ಲೈಕ್ ನೀವು ಅದೇ ತರ ರೂಢಿ ಮಾಡ್ಕೊಳ್ತೀರಿ. ಯೂಸ್ ಅ ಮೀನಿಂಗ್ಫುಲ್ ಸಬ್ಜೆಕ್ಟ್ ಅನ್ನು ಯಾವಾಗ್ಲೂ ಬ್ಲಾಂಕ್ ಬಿಡಬಾರ್ದು. ಸಬ್ಜೆಕ್ಟ್ ಅಲ್ಲಿ ಮೀನಿಂಗ್ಫುಲ್ ಸಬ್ಜೆಕ್ಟ್ ಹಾಕ್ಬೇಕು. ನೀವು ಯಾವ್ದಕ್ಕೋಸ್ಕರ ಮೇಲ್ ಹಾಕ್ತಿದ್ದೀರಿ ಅದನ್ನು ಕರೆಕ್ಟ್ ಆಗಿ ಸಬ್ಜೆಕ್ಟ್ ಅಲ್ಲಿ ಹೈಲೈಟ್ ಮಾಡ್ಬೇಕು. ಅವಾಯ್ಡ್ ಲಾಂಗ್ ಸೆಂಟೆನ್ಸಸ್. ಲಾಂಗ್ ಸೆಂಟೆನ್ಸಸ್ ಅಂದ್ರೆ ಫುಲ್ ಸ್ಟಾಪ್, ಯುವರ್ ಸೆಂಟೆನ್ಸಸ್ ಶುಡ್ ಬಿ ಶಾರ್ಟ್ ಅಂಡ್ ಮೀನಿಂಗ್ಫುಲ್ ಆಗಿರ್ಬೇಕು. ನೆಕ್ಸ್ಟ್ ಸ್ಲೈಡ್ ತೋರಿಸಿ. ಡೆವಲಪಿಂಗ್ ಕಾನ್ಫಿಡೆನ್ಸ್ ವಿತ್ ಕರೆಕ್ಟ್ ಬಾಡಿ ಲ್ಯಾಂಗ್ವೇಜ್. ಸೊ ಈಗ a body language is very, very important. It will help you to get confidence. ಸೊ ಅವಾಯ್ಡ್ ಪುಟ್ಟಿಂಗ್ ಹ್ಯಾಂಡ್ಸ್. ಈಗ ಕಾರ್ಪೊರೇಟ್ ಅಲ್ಲಿ ಸೇ ಫಾರ್ ಎಕ್ಸಾಂಪಲ್ ನೀವು ಯಾವೊಂದು ಇಂಟರ್ವ್ಯೂಗೆ ಹೋಗ್ತಿದ್ದೀರಿ ಅಂತ ಅನ್ಕೊಂಡ್ರಿ. ಸೊ ಅಲ್ಲಿ ಲೈಕ್ ನೀವು ಫಸ್ಟ್ ಅಪಿಯರೆನ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವಿ ಕಾಲ್ ಇಟ್ ಎಸ್ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್. ಆ ಇಂಪ್ರೆಷನ್ ಜಾಸ್ತಿ ಟೈಮ್ ತಗೊಳಲ್ಲ. ಫಸ್ಟ್ ಇಂಪ್ರೆಷನ್ ನಮ್ಗೆ ಸಿಗೋದು ಹಾರ್ಡ್ಲಿ ಒಂದು 5 to 7 seconds ಅಲ್ಲಿ ಇಂಟರ್ವ್ಯೂವರ್ ಇದ್ದವರು ಜಡ್ಜ್ ಮಾಡ್ಬಿಡ್ತಾರೆ ಈ ಕ್ಯಾಂಡಿಡೇಟ್ ಇದೇ ತರ ಅಂತ ಹೇಳಿ. ಸೊ ದೇರ್ ಆರ್ ಸರ್ಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆನ್ ದ ಬಾಡಿ ಲ್ಯಾಂಗ್ವೇಜ್. ಆರ್ ನೀವು ಯಾವ ರೀತಿ ನಿಮ್ ಬಿಹೇವ್ ಮಾಡ್ತೀರಾ ಅದಕ್ಕೆ ಒಂದೊಂದು ಅರ್ಥ ಕೊಡ್ತಾರೆ ಇಲ್ಲಿ ಸೈಕಲಾಜಿಕಲಿ. ಸೊ ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ಅವಾಯ್ಡ್ ಪುಟ್ಟಿಂಗ್ ಹ್ಯಾಂಡ್ಸ್ ಇನ್ ಯೋರ್ ಪಾಕೆಟ್. ಈಗ ಜನರಲಿ ನೀವು ನೋಡ್ತೀರಿ, ನೀವು ಹೊರಗಡೆ ಇದ್ದಾಗ, ಪ್ರೊಫೆಷನಲಿ ಹೊರಗಡೆ ಇದ್ದಾಗ, ದೇರ್ ಆರ್ ವೆನ್ ಇಟ್ ಕಮ್ಸ್ ಟು ಸ್ಪೀಕಿಂಗ್, they will certain people they will suddenly put their hands into their pockets or they fold their hands, ಅಥವಾ ಕೈಯನ್ನ ಹಿಂದ್ ತಗೊಂಡ್ಬಿಡ್ತಾರೆ, ಅಥವಾ ಕೈಯನ್ನ ತಮ್ಮ ಮುಖದಲ್ಲಿ ಟಚ್ ಮಾಡ್ಕೊಳ್ತಿರ್ತಾರೆ. ಸೊ ದೀಸ್ ಆರ್ ದ ಸೈನ್ ಆಫ್ ನರ್ವಸ್ನೆಸ್. ಸೊ ನೀವು ಕಾನ್ಫಿಡೆಂಟ್ ಆಗಿ ನೀವು ತೋರಿಸ್ಕೋಬೇಕು ಅಂತಂದ್ರೆ ಸರ್ಟನ್ ಓವರ್ ಆಲ್ ಲೈಕ್ ಥ್ರೂ ಔಟ್ ವರ್ಲ್ಡ್ ಅಲ್ಲಿ ಎಕ್ಸೆಪ್ಟ್ ಮಾಡಿರುವಂತ ಕೆಲವೊಂದು ಬಾಡಿ ಲ್ಯಾಂಗ್ವೇಜಸ್ ಇದೆ. ಸೊ ಅದ್ರ ಪ್ರಕಾರ ಅವಾಯ್ಡ್ ಪುಟ್ಟಿಂಗ್ ಹ್ಯಾಂಡ್ಸ್ ಇನ್ ಯೋರ್ ಪಾಕೆಟ್. If you put your hands in your pocket, it shows clear, uncomfortable and hiding your hands when you're nervous. So it shows that you're uncomfortable with the situation and you're nervous. ಅಂತನೋದು ಇಲ್ಲಿ ತೋರಿಸುತ್ತೆ. Don't fidget. Fidgeting is a clear sign of nervousness. Fidgeting ಅಂತಂತಂದ್ರೆ ಅನ್ನೆಸೆಸರಿ ನೀವು ಕರ್ಚಿಫ್ ತಗೊಂಡು ಮುಖ ಒರೆಸ್ಕೊಳ್ಳೋದು, ಆಮೇಲೆ ಲೈಕ್ ಬೆವರು ಬಂದಾಗ ಹಿಂಗೆ ಒರೆಸ್ಕೊಳ್ಳೋದು. ಸೊ ಸಿಂಪ್ಲಿ ಅನ್ನೆಸೆಸರಿಲಿ ಆರ್ ಬೈಟಿಂಗ್ ಆಫ್ ಯೋರ್ ನೇಲ್ಸ್ ಈ ತರ ನಾವು ಮಾಡಿದಾಗ, ಸೊ ಇಟ್ ಕ್ಲಿಯರ್ಲಿ ಶೋಸ್ ದಟ್ ಯು ಆರ್ ವರಿಡ್, ಯು ಆರ್ ಡಿಸ್ಟರ್ಬ್, ಯು ಆರ್ ಟೆನ್ಸ್ಡ್ ಅಂಡ್ ನಾಟ್ ಕಾನ್ಫಿಡೆಂಟ್ ಅಂತ ಅಲ್ಲಿ ತೋರಿಸ್ಕೊಡುತ್ತೆ. ಆಮೇಲೆ ಯಾವಾಗ್ಲೂ ಲೈಕ್ ಕೀಪ್ ಯೋರ್ ಐಸ್ ಫಾರ್ವರ್ಡ್. ಯಾವಾಗ್ಲೂ ನೀವು ಮುಂದೆ ನೋಡ್ತಾ ಇರ್ಬೇಕು. ಎಲ್ಲೋ ಮೇಲೆ ಒಂದ್ ಕಡೆ ನೋಡೋದು, ಕೆಳಗಡೆ ನೋಡೋದು, ಈ ತರ ಎಲ್ಲ ಆಗ್ಬಾರ್ದು. ಸೊ ಕೀಪ್ ಯೋರ್ ಐಸ್ ಆಲ್ವೇಸ್ ಫಾರ್ವರ್ಡ್. ಸ್ಟ್ಯಾಂಡ್ ಅಪ್ ಸ್ಟ್ರೇಟ್ ವಿತ್ ಯೋರ್ ಶೋಲ್ಡರ್ಸ್ ಬ್ಯಾಕ್. ಸೊ ಸ್ಟ್ಯಾಂಡ್ ಅಪ್ ಸ್ಟ್ರೇಟ್ ವಿತ್ ಯೋರ್ ಶೋಲ್ಡರ್ಸ್ ಬ್ಯಾಕ್ ಅಂತಂದ್ರೆ ದಿಸ್ ಇಸ್ ಅ ಕಾನ್ಫಿಡೆಂಟ್ ಬಾಡಿ ಲ್ಯಾಂಗ್ವೇಜ್. ಸೊ ನೀವು ನಿಮ್ ಶೋಲ್ಡರ್ಸ್ ಅನ್ನ ನೀವು ಮುಂದ್ ತಗೊಂಡ್ ಬಂದ್ರೆ ಅಂತಂದ್ರೆ ದಟ್ ಇಸ್ ಲೈಕ್ ದಟ್ ಇಟ್ ಶೋಸ್ ದಟ್ ಯು ಆರ್ ವೀಕ್, ಯು ಆರ್ ನಾಟ್ ಕಾನ್ಫಿಡೆಂಟ್ ಅಂತ ತೋರಿಸುತ್ತೆ. ವೆರಸ್ ಇಫ್ ಯೋರ್ ಶೋಲ್ಡರ್ಸ್ ಇಸ್ ಬ್ಯಾಕ್ ಅಂಡ್ if your spinal cord is erect and straight ಅಂತಂದ್ರೆ that it shows confidence in you. So and when you walk, take wide steps
taking wide steps shows confidence in a person. So ನೀವು ನಿಧಾನ ನಡೀತಿದ್ರೆ, ಒಂದು ಶೃಂಖಿ ನಡೀತಿದ್ರೆ ಅಂತಂದ್ರೆ that shows that you're not confident ಅಂತ. And ಒಂದು ಕಾರ್ಪೊರೇಟ್ ಎನ್ವಿರಾನ್ಮೆಂಟ್ ಅಲ್ಲಿ ಹ್ಯಾಂಡ್ ಶೇಕ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಫ್ ಯು ಡೂ ಎನ್ ಎಕ್ಸ್ಪೆರಿಮೆಂಟ್ ಅಮಾಂಗ್ ಯುವರ್ ಫ್ರೆಂಡ್ಸ್ ಅಂಡ್ ಸಿ ದಟ್ ಹೌ ಯುವರ್ ಹ್ಯಾಂಡ್ ಶೇಕ್ಸ್, ಯಾವ ರೀತಿ ನೀವು ಹ್ಯಾಂಡ್ ಶೇಕ್ ಮಾಡ್ತೀರಿ ಅಂತ ನೋಡಿದಾಗ ದೇರ್ ಆರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಹ್ಯಾಂಡ್ ಶೇಕ್ ಅಂತ ಹೇಳ್ಬೋದು. ಹ್ಯಾಂಡ್ ಶೇಕ್ ಕೊಡೋದ್ರಿಂದ ನೀವು ಯಾವ ರೀತಿ ಹ್ಯಾಂಡ್ ಶೇಕ್ ಕೊಡ್ತೀರಾ ಅದರಲ್ಲಿ ನಿಮ್ ಭಾವನೆ ಯಾವ ತರ ಇದೆ ಅಂತ ಅನ್ನೋದು ಅಲ್ಲಿ ಹೇಳ್ಬಹುದು ನಾವು. ಇಫ್ ಯುವರ್ ಹ್ಯಾಂಡ್ ಶೇಕ್ ಇಸ್ ಫರ್ಮ್, ನೀವು ಹ್ಯಾಂಡ್ ಶೇಕ್ ಫರ್ಮ್ ಕಂಪ್ಲೀಟ್ಲಿ ನಿಮ್ ಕ್ಲಾಸ್ಪ್ ಫಿಂಗರ್ ಅಪ್ರೈಟ್ ಇಟ್ಕೊಂಡು, 4 fingers ಎಲ್ಲ ಟೈಟ್ ಹಿಡ್ದು, your thumb is erect, and if you give that handshake, that gives a confident handshake. ಕೆಲವೊಂದು ಹ್ಯಾಂಡ್ಶೇಕ್ ಇದೆ ಅಲ್ಲಿ ನಾವು ತೀರಾ ಕ್ಲಮ್ಸಿ, ಆಮೇಲೆ ಫುಲ್ ಲೈಟ್ ವೇಟೆಡ್ ನಾವು ಹ್ಯಾಂಡ್ಶೇಕ್ ಕೊಟ್ವಿ, ದಟ್ ಸಿಂಬಲೈಸಸ್ ದಟ್ ಯು ಆರ್ ಅ ವೀಕ್. ಸೊ ದೇರ್ ಆರ್ ಅಗೇನ್ ಲಾಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಸ್ ಅಬೌಟ್ ಡಿಫ್ರೆಂಟ್ ಹ್ಯಾಂಡ್ಶೇಕ್ಸ್. ಸೊ ಒಂದು ಮೋಸ್ಟ್ ಎಕ್ಸೆಪ್ಟೆಡ್ ಅಂತಂದ್ರೆ ಫರ್ಮ್, ನಿಮ್ದು ಯಾವಾಗ್ಲೂ ನೀವು ಯಾವ್ದಾದ್ರು ಒಂದು ಹ್ಯಾಂಡ್ಶೇಕಿಗೆ ನಿಮ್ ಕೈ ಕೊಟ್ರಿ ಅಂತಂತಂದ್ರೆ ಆಲ್ವೇಸ್ ಗಿವ್ ಅ ಫರ್ಮ್ ಹ್ಯಾಂಡ್ಶೇಕ್. ಅಂಡ್ ದೆನ್ ವಿ ಕಾಲ್ ಇಟ್ ಎಸ್ 3 pumps theory. ಅಂದ್ರೆ 3 ಸರ್ತಿ ನೀವು ಹ್ಯಾಂಡ್ ಶೇಕ್ ಮಾಡಿದ್ರೆ ದಟ್ ಇಸ್ ಸಫಿಶಿಯಂಟ್. And then proper grooming is very, very necessary. Proper grooming ಅಂತಂದ್ರೆ ನೀವು like if it is a male candidate, proper grooming ಅಂತಂದ್ರೆ ನೀವು you should be well trimmed, ನಿಮ್ದು ಹೇರ್ಸ್ ಎಲ್ಲ ಪ್ರಾಪರ್ ಆಗಿ ಟ್ರಿಮ್ ಆಗಿರ್ಬೇಕು, you have to be well shaved, ಈ ತರ ಇರ್ಬೇಕು. ಫಾರ್ ಫೀಮೇಲ್ಸ್ ಯು ನೀಡ್ ಟು ಬಿ ವೆರಿ ವೆಲ್ ಕೋಂಬ್ಡ್, ಆ ತರ ಇರ್ಬೇಕು. ಅಂಡ್ ದೆನ್ ಸ್ಮೈಲ್ ಇಸ್ ಒನ್ ಥಿಂಗ್ ವಿಚ್ ಶೋಸ್ ಕಾನ್ಫಿಡೆನ್ಸ್. ಇಫ್ ಯು ಆರ್ ಸ್ಮೈಲಿಂಗ್ ದೆನ್ ಇಟ್ ರಿಪ್ರೆಸೆಂಟ್ಸ್ ಯು ಆರ್ ಕಾನ್ಫಿಡೆಂಟ್. And then don't cross your arms when you are socializing. When you are social meeting ಅಲ್ಲಿ ಇದ್ದಾಗ never cross your arms. So cross your arms, ನಿಮ್ಮ arms ಅನ್ನ cross ಮಾಡಿದ್ರಿ ಅಂತಂದ್ರೆ it shows that it is a protective posture ಅಂತ ಹೇಳ್ತೀವಿ. You do it when you are cold. ನಿಮ್ ಥಂಡಿ ಹತ್ತದಾಗ, ಚಳಿ ಇದ್ದಾಗ you fold your hands, you fold your arms. ಅವ್ರು ನರ್ವಸ್ ಇದ್ದಾಗ ಅಥವಾ ನೀವು ಯಾರಿಗಾದ್ರೂ ಯಾರ ಕಡೆ ಅಂತಂದ್ರೆ ಗಾರ್ಡ್ ಮಾಡ್ಕೊಳ್ತಾ ಇದ್ರಿ ಅಂತಂದ್ರೆ you cross your arms. So ನಾವು ಡಿಸ್ಕಸ್ ಮಾಡ್ತಾ ಇರೋದು ನಿಮ್ ಬಾಡಿ ಲ್ಯಾಂಗ್ವೇಜ್ ಯಾವ ತರ ಇರ್ಬೇಕು, ಫರ್ಮ್ ಆಗಿರ್ಬೇಕು, ಎರೆಕ್ಟಿವ್. ನೀವು ದೇರ್ ಆರ್ ಲಾಟ್ ಆಫ್ ಸೈನ್ಸಸ್ ಬಿಹೈಂಡ್ ದಟ್. ಅಂದ್ರೆ ಲೈಕ್ ವೆನ್ ಯು ಸಿಟ್, ಆಲ್ವೇಸ್ ಸಿಟ್ ವಿತ್ ಯುವರ್ ಬ್ಯಾಕ್ ಸ್ಟ್ರೈಟ್, ಎರೆಕ್ಟ್ ಆಗಿ ಕುತ್ಕೊಳ್ಳಿ. ವೆನ್ ಯು ವಾಕ್, ಯು ಸ್ಟ್ಯಾಂಡ್. ವೆನ್ ಯು ಸ್ಟ್ಯಾಂಡ್ ಅಪ್, ಯು ಸ್ಟ್ಯಾಂಡ್ ಸ್ಟ್ರೈಟ್. And then when you walk, take a wide steps. When you give a handshake, you give a proper firm handshake. You always look forward, like. And then on some instances, at some such situation, always smile. So these are some of the body languages. Like this will help you to correct yourself. So next slide. Next slide, please. Yeah. Now let us understand about etiquette. Etiquette is nothing but your manners. It's a good manners ಅಂತ ಹೇಳ್ತೀವಿ ನಾವು. It is making others feel comfortable by the way we behave. So it is more or less thinking of other and how others perceive us. So etiquettes ಅಂತ ಅನ್ನೋದು it's a manners or it is a certain rules. ನೀವು like ಒಂದು ಸೊಸೈಟಿಯಲ್ಲಿ ಇದ್ರೆ there are social etiquettes. If you are there into a business, there are business etiquettes. If you are in a meeting, there are certain meeting etiquettes. If you are dining with your business partners or colleagues, then there are dining etiquettes. So ಪ್ರತಿಯೊಂದರಲ್ಲೂ there are certain rules and regulations. ನಾವು ಇದು etiquettes ಯಾಕೆ ಇಡ್ತೀವಿ ಅಂತಂತಂದ್ರೆ ಬೇಸಿಕಲಿ ಇಟ್ ಇಸ್ ಟು ಗೆಟ್ ಅಲಾಂಗ್ ವಿತ್ ದ ಪೀಪಲ್. ಈಗ ನಮ್ಗೆ etiquettes ನಾವ್ ಎಲ್ಲಿ ಒಂದು ಸಮಾಜದಲ್ಲಿ ಎಲ್ಲಿ ಯಾವ ತರ ಇರ್ಬೇಕು ಅಂತ ನಮ್ಗೆ ಗೊತ್ತಿತ್ತು ಅಂತಂದ್ರೆ we don't get panic or we don't get embarrassed with the situations. If we know the etiquettes, we will be more confident in those situations. So what are the ನಮ್ಗೆ etiquettes ನಮ್ಗೆ ಗೊತ್ತಿತ್ತು ಅಂತಂದ್ರೆ what are the benefits of it? So first is it differentiates from others. ನೀವು if you know these etiquettes, you will differentiate from others. So ಈಗ ಜನರಲಿ ನಾವು ನೋಡ್ತೀವಿ ನಾವು ಇಫ್ ಒಳ್ಳೆ ಮ್ಯಾನರ್ಸ್ ಇರುವಂತ ವ್ಯಕ್ತಿತ್ವ ಮತ್ತೊಬ್ರಿಗಿಂತ ಡಿಫ್ರೆಂಟ್ ಆಗಿ ಕಾಣಿಸ್ತಾರೆ. ಇಫ್ ದೇ ಹ್ಯಾವ್ ಫುಲ್ ಆಫ್ ಎಟಿಕೇಟ್ಸ್, ದೇ ನೋ ಹೌ ಟು ಟ್ರೀಟ್ ಪೀಪಲ್. ಒಬ್ರು ಫೀಮೇಲ್, ಒಬ್ರು ಹೆಣ್ಮಕ್ಳು ಇದ್ರು ಅಂತಂದ್ರೆ ಅವ್ರಿಗೆ ಯಾವ ರೀತಿ ನಾವು ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಅನ್ನೋದು ನಮ್ಗೆ ಗೊತ್ತಿತ್ತು ಅಂತಂದ್ರೆ ವಿ ಸ್ಟ್ಯಾಂಡ್ ಡಿಫ್ರೆಂಟ್ ಅಮಾಂಗ್ ದ ಕ್ರೌಡ್. ಅಂಡ್ ದೆನ್ ಇಟ್ ವಿಲ್ ಹೆಲ್ಪ್ ಅಸ್ ಟು ಬಿ ಕಾನ್ಫಿಡೆಂಟ್. ನಮ್ಮಲ್ಲಿ ಕಾನ್ಫಿಡೆನ್ಸ್ ತರುತ್ತೆ. ಅಂಡ್ ದೆನ್ ಇಟ್ ಮಾಡಿಫೈಸ್ ಡಿಸ್ಟ್ರಾಕ್ಟಿಂಗ್ ಬಿಹೇವಿಯರ್.
ಮಾಡಿಫೈಸ್ ಡಿಸ್ಟ್ರಾಕ್ಟಿಂಗ್ ಬಿಹೇವಿಯರ್ ಅಂತಂದ್ರೆ ಈಗ ಲೈಕ್ ಸರ್ಟನ್ ನಾವು ನೋಡ್ತೀವಿ, ಇಫ್ ಇಫ್ ನಮ್ ಎಟಿಕೆಟ್ ಚೆನ್ನಾಗಿರ್ಲಿಲ್ಲ ಅಂತಂದ್ರೆ ಪೀಪಲ್ ಟೆಂಡ್ ಟು ಪಾಸ್ ದೇರ್ ವ್ಯೂಸ್ ಅಬೌಟ್ ಆರ್ ದಿ ಗಿವ್ ಸಮ್ ಬ್ಯಾಡ್ ಕಮೆಂಟ್ಸ್ ಅಬೌಟ್ ಯು. ವೆರಸ್ ನೀವು ಒಳ್ಳೆ ಎಟಿಕೆಟ್ಸ್ ದವ್ರು ಆಗಿದ್ರಿ ಅಂತಂದ್ರೆ ಯಾವುದೇ ತರ ಡಿಸ್ಟ್ರಾಕ್ಷನ್ ಆಗಲ್ಲ ನಿಮ್ ಗ್ರೂಪ್ ಅಲ್ಲಿ. ಇಟ್ ಲೀಡ್ಸ್ ಟು ಕ್ವಾಲಿಟಿ ಅಂಡ್ ಎಕ್ಸಲೆನ್ಸ್. ಸೊ ನೀವು ಯಾರನ್ನ ರಿಪ್ರೆಸೆಂಟ್ ಮಾಡ್ತಿರ್ತೀರಿ, ಅಥವಾ ನೀವು ಯಾವ ಕಂಪ್ನಿ ರಿಪ್ರೆಸೆಂಟ್ ಮಾಡ್ತೀರಿ, ಅಥವಾ ನಿಮ್ಮನ್ನ ನೀವೇ ರಿಪ್ರೆಸೆಂಟ್ ಮಾಡ್ತಿರ್ತೀರಿ, that will increase your quality and excellence. It enhances the status of the company. It makes you feel valued. ನೀವು ಪ್ರಿಷಿಯಸ್ ಅನ್ನಂಗ್ ಅನ್ಸುತ್ತೆ. ಡೆವಲಪ್ಸ್ ಯುವರ್ ಪರ್ಸನಲ್ ಬ್ರ್ಯಾಂಡ್. ನಿಮ್ಮದು ನೀವು ಮತ್ತೊಬ್ರು ಎಲ್ಲದ್ರೊಳಗೂ ನೀವು ಸಪರೇಟ್ ಆಗಿ ಗುರುತಿಸ್ಕೊಳ್ತೀರಿ ಇಫ್ ಯು ಹ್ಯಾವ್ ಅ ಗುಡ್ ಎಟಿಕೇಟ್. ನೆಕ್ಸ್ಟ್ ಸ್ಲೈಡ್. Types of etiquettes. As I said, there are different types of etiquettes. So one social etiquettes, business etiquettes, meeting etiquettes, dining, interview, telephone, cubicle work. So there are different types of etiquettes. Some of examples ಹೇಳ್ಬೇಕು ಅಂತಂದ್ರೆ social etiquettes. ಈಗ ನಾವು ಯಾರ ಮನೆ ಒಳಗೆ ಹೋಗ್ಬೇಕಾದ್ರೆ ನಾವು ನಾಕ್ ಮಾಡಿ ಹೋಗ್ಬೇಕು, ಪರ್ಮಿಷನ್ ತಗೊಂಡ್ ಹೋಗ್ಬೇಕು. ಯಾವ್ದಾದ್ರು ವಸ್ತು ನಾವು ತಗೋಬೇಕು ಅಂತ ನಾವು ಪರ್ಮಿಷನ್ ಕೇಳ್ಬೇಕು. ಯಾವ್ದಾದ್ರು ಪರ್ಸನಲ್ ಪ್ರಾಪರ್ಟಿಲಿ ನಾವು ಹಂಗೆ ಕಾಲ್ ಹಿಡ್ಬಾರ್ದು. ಎಲ್ ಬೇಕಾದಲ್ಲಿ ನಾವು ಸ್ಪಿಟ್ ಮಾಡೋದಾಗ್ಲಿ ಅಥವಾ ಕಸ ಬಗೆಯೋದಾಗ್ಲಿ ಅದೆಲ್ಲ ಮಾಡಬಾರ್ದು. ದೀಸ್ ಆರ್ ಸಮ್ ಆಫ್ ದ ಸೋಷಿಯಲ್ ಎಟಿಕೇಟ್ಸ್. ಬಿಸ್ನೆಸ್ ಎಟಿಕೇಟ್ಸ್ ಅಂತಂತಂದ್ರೆ ಜನರಲಿ ನಾವು ಒಂದು ಬಿಸ್ನೆಸ್ ಪ್ರೊಫೆಷನಲಿಸಮ್ ಅಲ್ಲಿ ನಾವು ಯಾವ ರೀತಿ ಡ್ರೆಸ್ ಕೋಡ್ ಹಾಕೋಬೇಕು, ಯಾವ ರೀತಿ ನಾವು ಟೈಮ್ ಮೇಂಟೆನೆನ್ಸ್ ಮಾಡ್ಬೇಕು, ಯಾವ ರೀತಿ ನಮ್ ವರ್ಕ್ ಕಲ್ಚರ್ ಅನ್ನ ಸ್ಟಾರ್ಟ್ ಮಾಡ್ಬೇಕು, ಯಾವ ರೀತಿ ನಾವು ರಿಪೋರ್ಟ್ ಮಾಡ್ಬೇಕು, ಯಾವ ರೀತಿ ಅಕಸ್ಮಾತ್ ನಮ್ ಕೋ ವರ್ಕರ್ಸ್, ಫಿಮೇಲ್ ಕೋ ವರ್ಕರ್ಸ್ ಇದ್ರೆ ನಾವು ಅವ್ರಿಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡ್ಬೇಕು, ಇದೆಲ್ಲ ಬಿಸ್ನೆಸ್ ಎಟಿಕೇಟ್ಸ್ ಅಲ್ಲಿ ಹೇಳುತ್ತೆ. ಮೀಟಿಂಗ್ ಎಟಿಕೇಟ್ಸ್ ಅಲ್ಲಿ ಇನ್ ಟೈಮ್ ಹೋಗೋದಾಗ್ಲಿ, ಆಮೇಲೆ ಅಲ್ಲಿ ಒಬ್ರು ಗೆಸ್ಟ್ ಇದ್ರು ಅಂತಂದ್ರೆ ಅವ್ರಿಗೆ ಮೇನ್ ಗೆಸ್ಟ್ ಕುಂದ್ರುವರೆಗೆ ನಾವು ಕುತ್ಕೊಳ್ಬಾರ್ದು. ಈ ತರ ಮೀಟಿಂಗ್ ಎಟಿಕೇಟ್ಸ್ ಅಲ್ಲಿ ಬರುತ್ತೆ. ಡೈನಿಂಗ್ ಎಟಿಕೇಟ್ಸ್ ಅಂತಂದ್ರೆ ನಾವು ಸ್ಪೆಸಿಫಿಕಲಿ ಡಿಫ್ರೆಂಟ್ ಯೂಸಸ್ ಆಫ್ ಕಟ್ಲರೀಸ್ ಅಂತ ಹೇಳ್ತೀವಿ. ಅದನ್ನ ನಾವ್ ಯಾವ ರೀತಿ ಯೂಸ್ ಮಾಡ್ಬೇಕು, ಆಮೇಲೆ ಯಾವ ರೀತಿ ಕುತ್ಕೋಬೇಕು, ಯಾವ ಕಟ್ಲರಿ ನಾವು ಯಾವಾಗ ಯೂಸ್ ಮಾಡ್ಬೇಕು, ಆಮೇಲೆ ಆ ಡೈನಿಂಗ್ ಇದ್ರಲ್ಲಿ ಇನ್ ಕೇಸ್ ಫೀಮೇಲ್ ಇದ್ರೆ ಅವ್ರಿಗೆ ನಾವು ಯಾವ ರೀತಿ ಅವ್ರಿಗೆ ಕುತ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ಬೇಕು. ಅವರು ಡೈನಿಂಗ್ ಇಂದ ಎದ್ದು ಹೋಗ್ಬೇಕಾದ್ರೆ ನಿಯರೆಸ್ಟ್ ಪರ್ಸನ್ ಅವರು ಎದ್ದು ನಿಂತ್ಕೊಂಡು ಅವ್ರಿಗೆ ಚೇರ್ ಸೇರ್ಸೋದಕ್ಕೆ ಹೆಲ್ಪ್ ಮಾಡಿ ಅವ್ರಿಗೆ ಮೂವ್ ಆಗಕ್ಕೆ ಹೆಲ್ಪ್ ಮಾಡ್ಬೇಕು. ಸೊ ಇದು ಡೈನಿಂಗ್ ಎಟಿಕೇಟ್ಸ್ ಅಂತ ಹೇಳ್ತೀವಿ. ಇಂಟರ್ವ್ಯೂ ಎಟಿಕೇಟ್ಸ್ ಅಂತಂದ್ರೆ ನೀವು ಯಾವ ರೀತಿ ಡ್ರೆಸ್ ಮಾಡ್ಕೊಂಡು ಕಾನ್ಫಿಡೆಂಟ್ ಆಗಿ ಒಳ್ಳೆ ರೀತಿ ಗ್ರೂಮ್ ಆಗಿ ಫಾರ್ಮಲ್ ಡ್ರೆಸ್ಸಸ್ ಎಲ್ಲ ಹಾಕೊಂಡು ನೀವು ಯಾವ ರೀತಿ ಹೋಗಿ ಅಲ್ಲಿ ಯಾವ ರೀತಿ ಕುಂದ್ರಬೇಕು, ಯಾವ ರೀತಿ ನಿಂದಿರ್ಬೇಕು, ನಡಿಬೇಕು ಅದೆಲ್ಲ, ಆಮೇಲೆ ಇಂಟರ್ವ್ಯೂ ಯಾವ ರೀತಿ ಕೊಡ್ಬೇಕು ಅಂತ ಅನ್ನೋದು ಅಲ್ಲಿ ಇಂಟರ್ವ್ಯೂ ಎಟಿಕೇಟ್ಸ್ ಅಲ್ಲಿ ಹೇಳುತ್ತೆ ಇದೆ. ಅಂಡ್ ದೆನ್ ನೆಕ್ಸ್ಟ್ ಇಸ್ ಟೆಲಿಫೋನ್ ಎಟಿಕೇಟ್ಸ್ ವೆರಿ ಇಂಪಾರ್ಟೆಂಟ್. ಈಗ ಪ್ರೊಫೆಷನಲಿ ಕಾಲ್ಸ್ ಅನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು, ಯಾವ ರೀತಿ ಮಾತಾಡ್ಬೇಕು ಸಮಾಧಾನ ಆಗಿ, ಒಂದು ಬಹಳ ಹೈ ಪಿಚ್ ಅಲ್ಲ, ಲೋ ಪಿಚ್ ಅಲ್ಲ, ಒಂದು ಸಾಫ್ಟ್ ಪಿಚ್ ಅಲ್ಲಿ ನಾವು ಯಾವ ರೀತಿ ಮಾತಾಡ್ಬೇಕು, ಅದರ್ ಪಾರ್ಟಿ ಮಾತಾಡ್ಬೇಕಾದ್ರೆ ಇಂಟರಪ್ಟ್ ಮಾಡಬಾರ್ದು. ಅಂಡ್ ದೆನ್ ಪೂರ್ಣತ ಕೇಳಿಸ್ಕೊಂಡು ಅವರಿಗೆ ಸರಿಯಾಗಿ ಉತ್ತರ ಕೊಟ್ಟು ಮತ್ತೆ ಏನಾದ್ರು ರಿಟರ್ನ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಅವ್ರಿಗೆ ಆ ತರ ಅವ್ರಿಗೆ ಇನ್ಸ್ಟ್ರಕ್ಟ್ ಮಾಡಿ ನಾವು ಮಾತಾಡ್ಬೇಕಲ್ಲಿ. ದಟ್ ಇಸ್ ಟೆಲಿಫೋನ್ ಎಟಿಕೇಟ್. ಅಂಡ್ ದೆನ್ ಕ್ಯೂಬಿಕಲ್ ಎಟಿಕೇಟ್ಸ್ ಅಂತಂದ್ರೆ ನೀವು ನಿಮ್ ಕ್ಯೂಬಿಕಲ್ ಅಲ್ಲಿ ಇದ್ದಾಗ, ನಿಮ್ದು ವರ್ಕ್ ಪ್ಲೇಸ್ ಅಲ್ಲಿ ಇದ್ದಾಗ, ನಿಮ್ ಕ್ಯೂಬ್ಸ್ ಅಂತ ಹೇಳ್ತೀವಿ ಅಥವಾ ವರ್ಕ್ ಸ್ಟೇಷನ್ಸ್ ಅಂತ ಹೇಳ್ತೀವಿ, ಅಲ್ಲಿದ್ದಾಗ ಅಲ್ಲಿ ಯಾವ ತರ ನಿಮ್ ಮ್ಯಾನರ್ಸ್ ಇರಬೇಕು. ಆಮೇಲೆ ದೆನ್ ವರ್ಕ್ ಎಟಿಕೇಟ್ಸ್, ನಿಮ್ಮ ವರ್ಕ್ ಕ್ಯೂಬಿಕಲ್ಸ್ ಅಥವಾ ವರ್ಕ್ ಸ್ಟೇಷನ್ಸ್ ಅಲ್ಲಿ ನೀವು ಕಲೀಗ್ಸ್ ಜೊತೆ ಯಾವ ರೀತಿ ಬಿಹೇವ್ ಮಾಡಬಹುದು ಅಂತ ಅನ್ನೋದಲ್ಲಿ ವರ್ಕ್ ಎಟಿಕೇಟ್ಸ್ ಅನ್ನ ಹೇಳುತ್ತೆ. ಸೊ ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ನೀವು ಒಂದು ಪ್ರೊಫೆಷನಲ್ ಲೈಫ್ ಸ್ಟಾರ್ಟ್ ಮಾಡಿದಾಗ ಸೊ ಇವೆಲ್ಲ ಎಟಿಕೇಟ್ಸ್ ನಮ್ಗೆ ಎಲ್ಲರಿಗೂ ಗೊತ್ತಿರಬೇಕು ಇದ್ರ ಬಗ್ಗೆ. ಸೊ ನಾವು ಆ ರೀತಿ ನಾವು ಸಿಚುವೇಶನ್ ಅಲ್ಲಿ ಹೋದಾಗ ಸೊ ವಿ ಆರ್ ಮೋರ್ ಕಾನ್ಫಿಡೆಂಟ್. ಒಂದು ಲೋ ಫೀಲಿಂಗ್ ನಮ್ಗೆ ಆಗಂಗಿಲ್ಲ, ಒಂದು ನೆಗೆಟಿವ್ ಫೀಲಿಂಗ್ ಅಲ್ಲಿ ನಾವು ಇರಲ್ಲ. ಸೊ ನೆಕ್ಸ್ಟ್ ಸ್ಲೈಡ್. ಸೊ ನೆಕ್ಸ್ಟ್ ಕಮ್ಸ್, ಸೊ ನಾವು ಬೇಸಿಕ್ಲಿ ನಾವು ಇವತ್ತು ಇದೆಲ್ಲ ಲರ್ನಿಂಗ್ ಮಾಡ್ತಿದ್ದೀವಿ. ದಟ್ ಇಸ್ ರೈಟ್ ಫ್ರಮ್ ಸ್ಟಾರ್ಟಿಂಗ್ ಫ್ರಮ್ ನೋಯಿಂಗ್ ಯೋರ್ ಸೆಲ್ಫ್ ಅಂಡ್ ದೆನ್ ಡೆವಲಪಿಂಗ್ ಡಿಫ್ರೆಂಟ್ ಸ್ಕಿಲ್ಸ್ ನಾವು ನೋಡಿದ್ವಿ. ಅಂಡ್ ದೆನ್ ವಿ ಅಂಡರ್ಸ್ಟೂಡ್ ಅಬೌಟ್ ಎಟಿಕೇಟ್ಸ್ ಅಂಡ್ ಮ್ಯಾನರ್ಸ್ ಅಂತ ಅನ್ನೋದು ನಾವು ನೋಡಿದ್ವಿ. ನೌ ಕಮ್ಸ್ ಯುವರ್ ರೆಸ್ಯೂಮೆ. ಇಫ್ ಯು ಆರ್ ಪ್ಲಾನಿಂಗ್ ಟು ಗೆಟ್ ಅ ಜಾಬ್, ಏನಾದ್ರು ನೀವು ಜಾಬ್ ನೀವು ಸೇರ್ಕೋಬೇಕು ಅಂತ ಅನ್ಕೊಂಡಿದ್ರಿ ಅಂತಂದ್ರೆ ಯು ನೀಡ್ ಟು ಹ್ಯಾವ್ ಅ ವೆರಿ ಗುಡ್ ರೆಸ್ಯೂಮೆ. ನಿಮ್ ರೆಸ್ಯೂಮೆ ನೀವು ಪ್ರಿಪೇರ್ ಮಾಡ್ಬೇಕಾಗತ್ತೆ. ರೆಸ್ಯೂಮೆ ಅಂತ ಅನ್ನೋದು ಮತ್ತೇನು ಅಲ್ಲ, ಇಟ್ ಈಸ್ ಅನ್ ಇಂಟ್ರೊಡಕ್ಷನ್ ಅಬೌಟ್ ಯು. ನೀವ್ ಏನಿದ್ದೀರಿ, ನಿಮ್ ಎಂಟೈರ್ ಲೈಫ್ ಅಲ್ಲಿ ನೀವ್ ಏನೇನ್ ಮಾಡಿದೀರಿ ಅಂತ ಅನ್ನೋದು ಒಂದ್ ಬ್ರೀಫ್ ಆಗಿ ನಾವು ರೆಸ್ಯೂಮೆ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ. ಸೊ ರೆಸ್ಯೂಮೆ ಅಂತಂದಾಗ ಇಲ್ಲಿ ಬೇಸಿಕ್ಲಿ ಇದು ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಇರುತ್ತೆ ಅಂತಂದ್ರೆ, ಒಂದು ಪ್ರತಿಯೊಂದು ಸಿಚುವೇಶನ್ ಅಲ್ಲಿ ನೀವು ಎಲ್ಲ ಕಡೆ ರೀಚ್ ಆಗಕ್ಕಾಗಲ್ಲ, ವೆರಸ್ ನಿಮ್ ರೆಸ್ಯೂಮೆ ಅಲ್ಲಿ ರೀಚ್ ಆಗತ್ತೆ.
ನೀವ್ ಎಲ್ಲೆಲ್ಲಿ ಹೋಗಕ್ಕಾಗಲ್ಲ, ನಿಮ್ ರೆಸ್ಯೂಮ್ ಹೋಗುತ್ತೆ ಅಲ್ಲಿ. ಈಗ ಇದೆಲ್ಲ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಆಗಿರೋದ್ರಿಂದ, ಸೊ ಟೆಕ್ನಾಲಜಿಕಲಿ ನೀವು ವಾಟ್ಸ್ಆಪ್ ಆಗ್ಲಿ, ಇಮೇಲ್ ಅಲ್ಲಿ ನೀವು ಹಾಕಿದಾಗ ನೀವ್ ಒಂದ್ ಯಾವ್ದೋ ಜಾಬ್ ಅಪ್ಲೈ ಮಾಡ್ಬೇಕಂತ ಕ್ವಿಕ್ಲಿ ಅದು ರೀಚ್ ಆಗತ್ತೆ. ಸೊ ಈ ರೆಸ್ಯೂಮೆಯನ್ನು ನಾವು ಯಾವ ರೀತಿ ಪ್ರಿಪೇರ್ ಮಾಡ್ಬೇಕಂತಂದ್ರೆ, ಇಟ್ ಶುಡ್ ಬಿ ಒರಿಜಿನಲ್. ನೀವೇ ಪ್ರಿಪೇರ್ ಮಾಡ್ಬೇಕು, ಯಾವುದೇ ರೀತಿಯಿಂದ ಕಾಪಿ ಅದೆಲ್ಲ ಮಾಡಬಾರ್ದು. ಸೊ ವೆನ್ ಇಟ್ ಕಮ್ಸ್ ಟು ಗೆಟಿಂಗ್ ಅ ಜಾಬ್, ದ ಮೋಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಯು ಓನ್ ಈಸ್ ಯೋರ್ CV. ಸೊ ನಾವು ಜಾಬ್ ಅಂತ ಬಂದಾಗ ಅಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡೋದೇ ಅಲ್ಲಿ ರೆಸ್ಯೂಮೆ ಅಂತ ನಾವು ಹೇಳ್ತೀವಿ. ರೆಸ್ಯೂಮೆ, ಇಟ್ ಈಸ್ ಅ ಡಾಕ್ಯುಮೆಂಟ್ ದಟ್ ಗೆಟ್ಸ್ ಯು ದ ಕಾಲ್ ಫ್ರಮ್ ರಿಕ್ರೂಟ್ಮೆಂಟ್ ಏಜೆನ್ಸಿ, ಹೆಡ್ ಹಂಟರ್, ಆರ್ ಗೆಟ್ ಯು ದ ಇಂಟರ್ವ್ಯೂ ಅಂಡ್ ಇವೆನ್ಚುಲಿ ಲೀಡ್ಸ್ ಯು ಟು ದ ಜಾಬ್. ಸೊ ಈ ರೆಸ್ಯೂಮೆ ಇಂತಾನೆ ನಿಮ್ಗೆ ಒಂದು ಅಪ್ಲಿಕೇಶನ್ ಪ್ರಾಸೆಸ್ ಅಲ್ಲಿ ಒಂದು ಕರೆಕ್ಟ್ ವೇ ಅಲ್ಲಿ ಅವ್ರ ಅಪ್ಲಿಕೇಶನ್ ಅಲ್ಲಿ ಹೋಗಿ ರೀಚ್ ಆಗತ್ತ. ನಿಮ್ದು ರೆಸ್ಯೂಮೆ ನೀವು ಕರೆಕ್ಟ್ ಮಾಡಿದೇ ಆಗಿತ್ತು ಅಂತಂದ್ರೆ, ದೇರ್ ಆರ್ ಎವ್ರಿ ಚಾನ್ಸಸ್ ದಾಟ್ ಅನ್ ಇಂಟರ್ವ್ಯೂವರ್ ವಿಲ್ ಗಿವ್ ಯು ಅ ಕಾಲ್. ಇಂಟರ್ವ್ಯೂವರ್ ನಿಮ್ ಕರೆದು ಇಂಟರ್ವ್ಯೂ ಅಟೆಂಡ್ ಮಾಡಿಸಿ, ದೇರ್ ಆರ್ ಅ ಚಾನ್ಸ್ ದಾಟ್ ಯು ವಿಲ್ ಗೆಟ್ ಅ ಜಾಬ್. ಸೊ ನಾವು ರೆಸ್ಯೂಮೆ ಇಸ್ ಅ ಸೆಲ್ಫ್ ಪ್ರಮೋಷನಲ್ ಡಾಕ್ಯುಮೆಂಟ್ ಅಂತ ಹೇಳ್ತೀವಿ. ರೆಸ್ಯೂಮೆ ಅಂತ ಅನ್ನೋದು ಒಂದು ಸೆಲ್ಫ್ ಆಗಿ ಪ್ರಮೋಟ್ ಮಾಡುವಂತ ಡಾಕ್ಯುಮೆಂಟ್ ಇಲ್ಲಿ. ಅಂದ್ರೆ ಅದು ನಿಮ್ ಬಗ್ಗೆ ಪ್ರಮೋಟ್ ಮಾಡುತ್ತೆ. ಬೇಸಿಕ್ಲಿ ಇಟ್ ಸೆಲ್ಸ್ ಯು ಟು ದ ಕಂಪನಿ. ಇಟ್ ಇಸ್ ನಾಟ್ ದ ಜಾಬ್ ಅಪ್ಲಿಕೇಶನ್ ಫಾರ್ಮ್ ಅಂತ ಹೇಳ್ತೀವಿ. ರೆಸ್ಯೂಮೆ ಅಂತ ಅನ್ನೋದು ಒಂದು ಪ್ರಮೋಷನಲ್ ಡಾಕ್ಯುಮೆಂಟ್. ಅದು ನಿಮ್ ಬಗ್ಗೆ ಪೂರ್ಣತ ಎಲ್ಲಾ ಇನ್ಫಾರ್ಮೇಶನ್ ಅಲ್ಲಿ ಇಂಟರ್ವ್ಯೂವರ್ಗೆ ಕೊಡ್ತಿರತ್ತ. ಸೊ ಇದು ಬಹಳ ಇಂಪಾರ್ಟೆಂಟ್. ಇದು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ವಿ ವಿಲ್ ಅಂಡರ್ಸ್ಟ್ಯಾಂಡ್ ಹೌ ವಿ ಹ್ಯಾವ್ ಟು ಪ್ರಿಪೇರ್ ರೆಸ್ಯೂಮ್. A resume should consist information about your performance and accomplishment. It is important to be truthful, specific and brief. This is very very important. ಈಗಿನ ದಿವಸ ನಾವು ನೋಡ್ತೀವಿ, ಮೋಸ್ಟ್ ಆಫ್ ದಮ್ ಏನ್ ಮಾಡ್ತೀವಿ ಅಂತ, ನಾವು ರೆಸ್ಯೂಮೆಗೆ ಜಾಸ್ತಿ ಟೈಮ್ ಕೊಡೋದೇ ಇಲ್ಲ. ರೆಸ್ಯೂಮೆ ನಾವ್ ಏನ್ ಮಾಡ್ತೀವಿ, ಯಾರಾದ್ರೂ ಫ್ರೆಂಡ್ಸ್ ಅದು ಏನಾರ ಇತ್ತಂತಂದ್ರೆ ಆಸ್ ಎ ರೆಸ್ಯೂಮೆ ತಗೊಳ್ತೀವಿ. ಅದ್ರಲ್ಲಿ ಇರುವಂತ ಡೀಟೇಲ್ಸ್ ಅನ್ನ ಚೇಂಜ್ ಮಾಡಿ ಇನ್ ಮಿಕ್ಕಿದೆಲ್ಲ ಹಂಗೆ ಇಟ್ಟು ನಾವು ಸಬ್ಮಿಟ್ ಮಾಡ್ತೀವಿ. ಇಂಟರ್ವ್ಯೂವರ್ ಏನಾಗತ್ತೆ ಅಂತಂದ್ರೆ, ಆ ರೆಸ್ಯೂಮೆ ನೋಡಿದಾಗ ನಾವು ಏನೋ ಒಂದು ಅಸಂಪ್ಷನ್ ಅಲ್ಲಿ ಹೋಗ್ತೀವಿ. ಇಲ್ಲ, ಕ್ಯಾಂಡಿಡೇಟ್ ಈ ಎಲ್ಲ ಸ್ಕಿಲ್ಸ್ ಇದೆ, ಈ ತರ ಇರ್ಬೋದು ಅಂತ ಅನ್ಕೊಂಡು ನಾವು ಅನ್ಕೊಳ್ತೀವಿ. ಇಂಟರ್ವ್ಯೂ ನಾವು ಕ್ಯಾಂಡಿಡೇಟ್ ಕರೆದಾಗ ಅಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಸ್ಕಿಲ್ಸ್ ಇರುತ್ತೆ. ರೆಸ್ಯೂಮೆ ಮೆನ್ಷನ್ ಮಾಡಿರೋದೇ ಡಿಫ್ರೆಂಟ್ ಇರುತ್ತೆ. ಆ ರೀತಿ ಇದ್ದಾಗ ಏನಾಗುತ್ತೆ ಅಂತಂದ್ರೆ, ಕ್ಯಾಂಡಿಡೇಟ್ ಫೇಕ್ ಇದಾನೆ, ಕ್ಯಾಂಡಿಡೇಟ್ ಸುಳ್ಳು ಬರ್ದಿದಾನ. ಈಗ ಫಸ್ಟ್ ಡಾಕ್ಯುಮೆಂಟ್ ಒಂದ್ ಕಂಪ್ನಿಗೆ ನೀವು ಸಬ್ಮಿಟ್ ಮಾಡ್ತಿರೋ ಫಸ್ಟ್ ಅಸೈನ್ಮೆಂಟ್ ಅಂದ್ರೆ ನಿಮ್ ರೆಸ್ಯೂಮೆ. ಅದೇ ನೀವು ಕರೆಕ್ಟ್ ಆಗಿ ಇಲ್ಲ ಅಂತಂತಂದ್ರೆ ನೀವು ಮುಂದೆ ಟ್ರೂತ್ಫುಲ್ ಆಗಿರಲ್ಲ, ನಿಮ್ದು ಡೆಡಿಕೇಟೆಡ್ ಇಲ್ಲ ಅಂತ ಅನ್ಕೊಂಡು ಅರ್ಥ ಆಗತ್ತೆ. ಸೊ ಆಲ್ವೇಸ್ ಪ್ರಿಪೇರಿಂಗ್ ಅ ರೆಸ್ಯೂಮೆ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಕಂಟೆಂಟ್ ಆಫ್ ರೆಸ್ಯೂಮೆ ನೋಡೋಣ. ಸೊ ನಿಮ್ ರೆಸ್ಯೂಮೆ ಅಂತ ಬಂದಾಗ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ದಟ್ ಯು ಹ್ಯಾವ್ ಟು ಪುಟ್ ಇಟ್ ಇನ್ ಯೋರ್ ರೆಸ್ಯೂಮೆ. ಸೊ ಒಂದು ಪೂರ್ಣ ನಿಮ್ ಬಗ್ಗೆ ಎಲ್ಲಾ ಇನ್ಫಾರ್ಮೇಶನ್ ಕೊಡ್ಬೇಕು ಅಂತಂತಂದ್ರೆ ಸರ್ಟನ್ ಇನ್ಫಾರ್ಮೇಶನ್ಸ್ ನಿಮ್ ರೆಸ್ಯೂಮೆಲ್ ಕವರ್ ಆಗಿರ್ಬೇಕು. ಸೊ ಅದು ಏನು ಅಂತ ಅನ್ನೋದು ನಾವು ಡಿಸ್ಕಸ್ ಮಾಡೋಣ. ಕಂಟೆಂಟ್ ಆಫ್ ರೆಸ್ಯೂಮೆ ಫಸ್ಟ್ ಇಸ್ ಯುವರ್ ಇಮಿಡಿಯೇಟ್ ಡೀಟೇಲ್ಸ್ ವಿತ್ ಯೋರ್ ಬ್ಯೂಟಿಫುಲ್ ಫೋಟೋ. ಸೊ ಫಸ್ಟ್ ಲಾಟ್ ಅಲ್ಲಿ ಈಗ ಪೇಜ್ ಅಲ್ಲಿ ಮೇಲಿನ ಸೆಕ್ಷನ್, ಫಸ್ಟ್ ಮೇಲಿನ ಸೆಕ್ಷನ್ ಅಲ್ಲಿ ಏನು ನಿಮ್ ಹೆಸರು, ನಿಮ್ದು ಇಮೇಲ್ ID, ನಿಮ್ದು ಮೊಬೈಲ್ ನಂಬರ್, ನಿಮ್ದು ಅಡ್ರೆಸ್ ನಂಬರ್ ಒಂದ್ ಸೈಡ್ ಇದ್ರೆ, ಇನ್ನೊಂದ್ ಸೈಡ್ ಅಲ್ಲಿ ನಿಮ್ ಫೋಟೋ ಅಟ್ಯಾಚ್ ಮಾಡ್ಬೇಕು. ಇದು ಯಾಕೆ ಫಸ್ಟ್ ಪೇಜ್ ಅಲ್ಲೇ ಮೆನ್ಷನ್ ಮಾಡ್ಬೇಕು, ಅಥವಾ ಅದು ಸ್ಟಾರ್ಟಿಂಗ್ ಅಲ್ಲೇ ಮೆನ್ಷನ್ ಮಾಡ್ಬೇಕು? ಏನಕ್ಕೆ ಮಾಡ್ಬೇಕು ಅಂತಂದ್ರೆ, ಯು ಆರ್ ಸೇವಿಂಗ್ ಟೈಮ್ ಆಫ್ HR. ನೀವು HR ಗೆ ಈಗ ನಿಮ್ದು ಯಾರು ಇಂಟರ್ವ್ಯೂ ತಗೊಳ್ತಿದ್ದಾರೆ ಅಥವಾ ನಿಮ್ದು ರೆಸ್ಯೂಮೆ ಯಾರು ಸ್ಕ್ರೀನ್ ಮಾಡ್ತಿದ್ದಾರೆ ಅವರಿಗೆ ನೀವು ಅನುಕೂಲ ಮಾಡ್ಕೊಡ್ಬೇಕು. ಅನುಕೂಲ ಮಾಡಿದಷ್ಟು ನಿಮ್ದು ರೆಸ್ಯೂಮೆ ಪಾಸಿಟಿವ್ಲಿ ಸ್ಕ್ರೀನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಲ್ಲಿ. ಸೊ ಇಲ್ಲಿ ಬೇಸಿಕ್ಲಿ ಎಲ್ಲಾ ಇನ್ಫಾರ್ಮೇಶನ್ ಫಸ್ಟ್ ಪೇಜ್ ಅಲ್ಲೇ ಮೇಲೇನೆ ನೀವು ಕೊಟ್ರಿ ಅಂತಂದ್ರೆ ಅವ್ರು ಹುಡ್ಕಾಡೋದ್ ಬೇಕಾಗಲ್ಲ. ಸೊ ಸಮ್ ಆಫ್ ದ ಬೇಸಿಕ್ ಇನ್ಫಾರ್ಮೇಶನ್ ಲೈಕ್ ಯುವರ್ ನೇಮ್, ಯುವರ್ ಇಮೇಲ್ ID, ಯುವರ್ ಮೊಬೈಲ್ ನಂಬರ್ ಅಂಡ್ ಯುವರ್ ಫೋಟೋ, ನೀವು ಯಾರು ಅಂತ ನೀವು ಅಲ್ಲೇ ಅಟ್ಯಾಚ್ ಮಾಡಿದಾಗ ಇಟ್ ಬಿಕಮ್ಸ್ ಈಸಿ ಫಾರ್ ಯು ಟು ನಿಮ್ ಜೊತೆ ಕನೆಕ್ಟ್ ಆಗೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಇಸ್ ಕರಿಯರ್ ಆಬ್ಜೆಕ್ಟಿವ್. ಕರಿಯರ್ ಆಬ್ಜೆಕ್ಟಿವ್ ಈಗೆಲ್ಲ ನಾವು ಡಿಸ್ಕಸ್ ಮಾಡಿದ್ರ ಪ್ರಕಾರ ನೀವು ಕರಿಯರ್ ಪ್ಲಾನ್ ಮಾಡಿ ಏನ್ ಮಾಡ್ಬೇಕು ಅನ್ಕೊಂಡಿರಿ, ಅಥವಾ ಯಾವ ತರ ಜಾಬ್ ಬೇಕು, ಅಥವಾ ನಿಮ್ ಯಾವ ರೀತಿ ನಿಮ್ ಕರಿಯರ್ ಪ್ರೋಗ್ರೆಸ್ ಆಗ್ಬೇಕು ಅಂತ ಅನ್ನೋದು ಇರುತ್ತಲ್ಲ, ಅಲ್ಲಿ ನೀವಲ್ಲಿ ಡಿಫೈನ್ ಮಾಡ್ಬೇಕು. ಕರಿಯರ್ ಆಬ್ಜೆಕ್ಟಿವ್ ಚೂಸ್ ಮಾಡ್ಬೇಕಾದ್ರೂ ಕೂಡ ಅದು ನಿಮ್ದಾಗಿರ್ಬೇಕು. ಇಲ್ಲಿ ಯಾವುದೇ ತರ ಮತ್ತೆ ಕಾಪಿ ಇದೆಲ್ಲ ಮಾಡಬಾರ್ದು. ಇನ್ ಕೇಸ್ ನಿಮ್ ಕನ್ಫ್ಯೂಷನ್ ಇತ್ತು ಅಂತಂದ್ರೆ ಯು ಕ್ಯಾನ್ ಪುಟ್ ದ ಸೇಮ್ ಕ್ವರಿ ಇನ್ ಟು ದ ಗೂಗಲ್ ಹಾಕಿದಾಗ ಅಲ್ಲಿ ಸಮ್ ಆಫ್ ದ ಕರಿಯರ್ ಆಬ್ಜೆಕ್ಟಿವ್ಸ್ ಫಾರ್ ಬೇರೆ ಬೇರೆ ಪ್ರೊಫೆಷನ್ ಹಾಕ್ಬಹುದು ನಾವು. ಕರಿಯರ್ ಆಬ್ಜೆಕ್ಟಿವ್ ಫಾರ್ ಮಾರ್ಕೆಟಿಂಗ್, ಕರಿಯರ್ ಆಬ್ಜೆಕ್ಟಿವ್ ಫಾರ್ ಅಕೌಂಟ್, ಕರಿಯರ್ ಆಬ್ಜೆಕ್ಟಿವ್ ಫಾರ್ ಬ್ಯಾಂಕಿಂಗ್ ಕರಿಯರ್, ಹಿಂಗಂತಂದಾಗ ಅದು ತಂದೆ ಆದ ಆಬ್ಜೆಕ್ಟಿವ್ಸ್ ಬರುತ್ತೆ. ನೀವು ಅಲ್ಲಿ ಸ್ವಲ್ಪ ಲಿಟ್ರೇಚರ್ ಅದೆಲ್ಲ ಸ್ಟಡಿ ಮಾಡಿದ್ರಿ ಅಂತಂದ್ರೆ ರೈಟ್ ಆಬ್ಜೆಕ್ಟಿವ್, ನಿಮಗ್ ಸೂಟ್ ಆಗುವಂತ ಕರಿಯರ್ ಆಬ್ಜೆಕ್ಟಿವ್ ಪಿಕ್ ಮಾಡಿ ಅಲ್ಲಿ ಹಾಕ್ಬೇಕು. ಈಗ ಇಂಟರ್ವ್ಯೂವರ್ ಏನ್ ಮಾಡ್ತಾರೆ ಅಂತಂದ್ರೆ, ಒನ್ಸ್ ದೇ ಟೇಕ್ ಅ ರೆಸ್ಯೂಮೆ, ಫಸ್ಟ್ ಸ್ಟಾರ್ಟ್ ಮಾಡೋದು ನಿಮ್ ಪರ್ಸನಲ್ ಡೀಟೇಲ್ಸ್ ಆದ್ಮೇಲೆ ಆಬ್ಜೆಕ್ಟಿವ್ ನೋಡ್ತೀವಿ. ಆಬ್ಜೆಕ್ಟಿವ್ ಅಲ್ಲಿ ಮೇಜರ್ಲಿ ಕೆಲವೊಬ್ರು ಮಿಸ್ಟೇಕ್ಸ್ ಮಾಡ್ಬಿಟ್ಟಿರ್ತಾರೆ. ಅಪ್ಲೈ ಮಾಡೋದು ಅಕೌಂಟ್ಸ್ ಜಾಬಿಗೆ, ಮಾರ್ಕೆಟಿಂಗ್ ಜಾಬ್ ಏನೋ ಕರಿಯರ್ ಆಬ್ಜೆಕ್ಟಿವ್ ಹಾಕ್ಬಿಟ್ಟಿರ್ತಾರೆ. ಸೊ ಅದು ಒರಿಜಿನಲ್ ಹೌದು ಇಲ್ಲೋ ಅಂತ ಅನ್ನೋದಕ್ಕೆ ನಾವು ಕರಿಯರ್ ಆಬ್ಜೆಕ್ಟಿವ್ ನೋಡ್ತೀವಿ. ಸೊ ಅದು ಕರಿಯರ್ ಆಬ್ಜೆಕ್ಟಿವ್ ನೀವು ಬರ್ದಿರೋದಕ್ಕೂ ಮತ್ತೆ ನೀವಿರೋದಕ್ಕೂ ಅದು ಕನೆಕ್ಟ್ ಆಗ್ಬೇಕಲ್ಲಿ.
ನೆಕ್ಸ್ಟ್ ಇಸ್ ಪ್ರೊಫೆಷನಲ್ ಸಮ್ಮರಿ. ನೀವು ಫ್ರೆಶರ್ ಆಗಿದ್ರೆ ಈ ಸೆಕ್ಷನ್ ಬರಲ್ಲ. ನೀವು ಎಕ್ಸ್ಪೀರಿಯನ್ಸ್ಡ್ ಆಗಿದ್ರಿ ಅಂತಂದ್ರೆ ನೀವು ಸಮ್ಮರಿ, ಇನ್ ಶಾರ್ಟ್ ನಿಮ್ ಕರಿಯರ್, ನೀವು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ಡ್ ಇದ್ದೀರಿ, ಆಮೇಲೆ ನೀವು ನೀವ್ ಎಲ್ಲೆಲ್ಲಿ ಕೆಲಸ ಮಾಡಿದಿರಿ ಅಂತ ಅನ್ನೋದು ಇನ್ ಶಾರ್ಟ್ ಅಲ್ಲಿ ಅಲ್ಲಿ ಬರಿಬೇಕಾಗತ್ತೆ. ನೆಕ್ಸ್ಟ್ ಇಸ್ ಎಜುಕೇಶನ್. ನೀವು ಏನೇನ್ ಕಂಪ್ಲೀಟ್ ಮಾಡಿದಿರಿ, ಕಂಪ್ಯೂಟರ್ ಸ್ಕಿಲ್ಸ್ ಏನಿದೆ, ನೀವು ಏನೇನ್ ಅವಾರ್ಡ್ಸ್ ಮತ್ತು ಅಚೀವ್ಮೆಂಟ್ಸ್ ತಗೊಂಡಿದ್ದೀರಾ, ಅಕಾಂಪ್ಲಿಷ್ಮೆಂಟ್, ಸ್ಟ್ರೆಂತ್, ಹಾಬೀಸು, ಇಂಟ್ರೆಸ್ಟೆಡ್ ಏರಿಯಾ, ಅಂಡ್ ದೆನ್ ರೆಫರೆನ್ಸಸ್, ಪ್ರೊಫೆಷನಲ್ ರೆಫರೆನ್ಸಸ್ ಅಲ್ಲಿ ಹಾಕ್ಬೇಕಾಗತ್ತೆ. ಅಂಡ್ ದೆನ್ ಪರ್ಸನಲ್ ಡಿಕ್ಲರೇಷನ್ಸ್ ಅಂಡ್ ಲಾಸ್ಟಿಗೆ ನಿಮ್ ಡಿಕ್ಲರೇಷನ್, ದಟ್ ಇಸ್ ನೀವು ಏನೇ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿರೋದು ಅದು ಟ್ರೂತ್ಫುಲ್ ಇದೆ ಅಂತ ಅನ್ಕೊಂಡು ನೀವು ಹಾಕ್ಬೇಕು. ಇವೆಲ್ಲ ಕಂಟೆಂಟ್ ಒಂದು ಅಟ್ಲೀಸ್ಟ್ ಒಂದು 2 pages ಆದ್ರೂ ಹಿಡಿಸುತ್ತೆ. ಸೊ ಯಾವಾಗ್ಲೂ ನಿಮ್ದು ರೆಸ್ಯೂಮೆ ಫುಲ್ ಇರ್ಬೇಕು, ಅಂದ್ರೆ ಓವರ್ಲೋಡೆಡ್ ಆಗಿರ್ಬಾರ್ದು, ನೀಟ್ ಆಗಿ ಕರೆಕ್ಟ್ ಆಗಿ ಡ್ರಾಫ್ಟ್ ಆಗಿರ್ಬೇಕಲ್ಲಿ. ಅಂಡ್ ಲಾಸ್ಟ್ ಮಿನಿಟ್ ಅಡ್ವೈಸ್ ಅಂತಂದ್ರೆ, ಬಿ ಹಾನೆಸ್ಟ್, ಕಟ್ ಶಾರ್ಟ್, ಸೆಲ್ ಯೋರ್ ಸ್ಟ್ರೆಂತ್, ಆಲ್ವೇಸ್ ಅಟ್ಯಾಚ್ ಅ ಕವರಿಂಗ್ ಲೆಟರ್. ರೆಸ್ಯೂಮೆ ಜೊತೆ ನೀವು ಕವರಿಂಗ್ ಲೆಟರ್ ಅಟ್ಯಾಚ್ ಮಾಡಬೇಕು. ನೆಕ್ಸ್ಟ್ ಸ್ಲೈಡ್. ಸೊ ನೆಕ್ಸ್ಟ್ ಇಸ್ ಇಂಟರ್ವ್ಯೂ ಸ್ಕಿಲ್ಸ್. ಇಂಟರ್ವ್ಯೂ ಸ್ಕಿಲ್ಸ್ ಅಲ್ಲಿ ಸೊ ನೀವು ನೆನ್ಪಿಟ್ಕೋಬೇಕಾಗಿರೋದು ಅಂತಂದ್ರೆ, ಒಂದು ಕರೆಕ್ಟ್ ಆಗಿ ರೆಸ್ಯೂಮೆ ತಗೊಂಡ್ ಹೋಗ್ರಿ, ಒಳ್ಳೆ ಬಾಡಿ ಲ್ಯಾಂಗ್ವೇಜ್ ಮೇಂಟೈನ್ ಮಾಡ್ರಿ, ಅಂಡ್ ದೆನ್ ಆಲ್ವೇಸ್ ಬಿ ಕಾನ್ಫಿಡೆಂಟ್. ನರ್ವಸ್ ಆಗ್ತಿರತ್ತೆ ಇನಿಷಿಯಲ್ ಅಲ್ಲಿ, ನರ್ವಸ್ ಆಗತ್ತ. ಭಾಳ ನರ್ವಸ್ ಅನ್ನ ನಿಮ್ದು ಓವರ್ಲೋಡ್ ಆಗ್ಬಾರ್ದು. ನರ್ವಸ್ನೆಸ್ ಅಂತ ನಿಮ್ದು ಶಾರ್ಟ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮತ್ತೆ ಕಾನ್ಫಿಡೆನ್ಸ್ ಗೇನ್ ಮಾಡಿ ಇಂಟರ್ವ್ಯೂ ಕೊಡ್ಬೇಕು. ಯಾವ್ದೇ ಕ್ವೆಶನ್ಸ್ ಕೇಳಿದ್ರು ಕೂಡ ಅಲ್ಲಿ 1-2 ನಿಮಿಷ ವಿಚಾರ ಮಾಡಿ ಅದನ್ನ ಉತ್ತರ ಕೊಡ್ಬೇಕು. ನಿಮ್ಗೆ ಏನಾದ್ರು ಬರದೇ ಇದ್ರೆ, ಇಲ್ಲ ನಂಗೆ ಇದು ಗೊತ್ತಿಲ್ಲ, ಮತ್ತೆ ನೆಕ್ಸ್ಟ್ ಕ್ವಶನ್ ಕೇಳಿ ಅಂತ ಅನ್ಕೊಂಡು ನೀವು ಆರಾಮ್ಸರಿ ಕೇಳ್ಬೋದು ಅಲ್ಲಿ. ನೀವು ಆಸ್ ಅ ಪ್ರಿಪರೇಷನ್ ಪಾರ್ಟ್, ನೀವು FAQs ಅಂದ್ರೆ ಫ್ರೀಕ್ವೆಂಟ್ಲಿ ಆಸ್ಡ್ ಕ್ವಶನ್ಸ್ ಏನಿರುತ್ತೆ ಅದನ್ನ ನೀವು ಸ್ಟಡಿ ಮಾಡ್ಬೋದು ನೀವು. ಅಂಡ್ ದೆನ್ ನೀವು ಇದನ್ನ ಮನೇಲೂ ಪ್ರಾಕ್ಟೀಸ್ ಮಾಡ್ಕೋಬೋದು. ಇನ್ ಫ್ರಂಟ್ ಆಫ್ ಮಿರರ್ ಆಗ್ಲಿ, ಅಥವಾ ನಿಮ್ಮ ರಿಲೇಟಿವ್ಸ್ ಅನ್ನ ಮುಂದೆ ಕುಣಿಸ್ಕೊಂಡು ಒಂದು ಟ್ರಯಲ್ ಸೆಷನ್ ನೀವು ಮಾಡ್ಬೋದು ಅಲ್ಲಿ. ನೆಕ್ಸ್ಟ್ ಸ್ಲೈಡ್. ಓಕೆ. ಸೊ ದಿಸ್ ವಾಸ್ ಆಲ್ ಅಬೌಟ್ ಡಿಸ್ಕವರಿಂಗ್ ನೀವ್ ಯು ವಿದಿನ್ ಯು ಅಂತ ಅನ್ನೋದು ನಾವು ಇಲ್ಲಿ ಡಿಸ್ಕಸ್ ಮಾಡಿದ್ವಿ. This was all about how you understand about yourself, and then if you're applying for a job, ನೀವು ಯಾವ ರೀತಿ ಅದನ್ನ ಅಪ್ಲೈ ಮಾಡಬೇಕು, ನಿಮ್ದ್ರಲ್ಲಿ ನೀವು ಸ್ಕಿಲ್ಸ್ ಹೆಂಗ್ ಡೆವಲಪ್ ಮಾಡ್ಕೋಬೇಕು, ಅಂಡ್ ಸಮ್ ಆಫ್ ದ ನೆಸೆಸರಿ ಆಸ್ಪೆಕ್ಟ್ಸ್ ಆಫ್ ಲಿಸ್ನಿಂಗ್, ರೀಡಿಂಗ್, ರೈಟಿಂಗ್, ಅಂಡ್ ದೆನ್ ಯೋರ್ ಬಾಡಿ ಲ್ಯಾಂಗ್ವೇಜ್, ಎಟಿಕೇಟ್ಸ್ ಅಂತ ಅನ್ನೋದು ಒಂದು ಇಂಪಾರ್ಟೆಂಟ್ ಪಾರ್ಟ್. ರೆಸ್ಯೂಮೆನು ಡೆವಲಪ್ ಮಾಡೋದು ಇಂಪಾರ್ಟೆಂಟ್ ಪಾರ್ಟ್ ಇದೆ. ಸೊ ಎಲ್ಲದಕ್ಕೂ ತಂದೆ ಆದ ವಿಶೇಷತೆ ಇದೆ ಅಂತ ನಾನು ಹೇಳ್ತೀನಿ ಇಲ್ಲಿ. ಸೊ ಇದೆಲ್ಲ ಮಾಡಿದ್ದೇ ಆಯ್ತು ಅಂತಂದ್ರೆ, ಜಾಬ್ ಇಸ್ ನಾಟ್ ಸೋ ಟಫ್ ಫಾರ್ ಯು. ಜಾಬ್ ಅನ್ನ ನೀವು ಕರೆಕ್ಟ್ ಆಗಿ ನಿಮ್ ಸುತ್ತಮುತ್ತ ಇರುತ್ತೆ. ನ್ಯೂಸ್ ಪೇಪರ್ಸ್ ಅಲ್ಲಿ ಎವ್ರಿ ವೆನ್ಸ್ಡೇ ನ್ಯೂಸ್ ಪೇಪರ್ ಅಲ್ಲಿ ಜಾಬ್ ಅಡ್ವರ್ಟೈಸ್ಮೆಂಟ್ ಇರುತ್ತೆ, ಅದ್ರಲ್ಲಿ ನೀವು ಚೆಕ್ ಮಾಡ್ಬೋದು. ಅಥವಾ ಜಸ್ಟ್ ಡೈಲ್ ಅಂತ ಅನ್ನೋದು ಅಪ್ಲಿಕೇಶನ್ ಬರುತ್ತೆ, ಅದ್ರಲ್ಲಿ ನೀವು ಜಾಬ್ ಸರ್ಚ್ ಮಾಡ್ಬೋದು. ಅಥವಾ ಇಂಡೀಡ್ ಅಂತ ಅನ್ನೋದು ಒಂದು ವೆಬ್ಸೈಟ್ ಬರುತ್ತೆ. ಸಾಕಷ್ಟು ಜಾಬ್ ಸಿಕ್ಕಿಂಗ್ ವೆಬ್ಸೈಟ್ಸ್ ಇರುತ್ತೆ, ಲೈಕ್ Naukri.com, Indeed.com, Shine.com, TimesJob.com, Monster.com, ಈ ತರ ವೇರಿಯಸ್ ಪ್ಲಾಟ್ಫಾರ್ಮ್ಸ್ ಎಲ್ಲ ಇರುತ್ತೆ. ಅದ್ರಲ್ಲಿ ನೀವು ಹೋಗಿ ಕ್ಯಾಟಗರಿ ವೈಸ್ ಸರ್ಚು, ಜಾಬ್ ಲೊಕೇಶನ್ ವೈಸ್ ಸರ್ಚು, ಈ ತರ ಮಾಡಿದಾಗ ನಿಮ್ಗೆ ಬೇಕಾಗಿರುವಂತ ಜಾಬ್ಸ್ ಅಲ್ಲಿ ಬರುತ್ತೆ. ಅದ್ರಲ್ಲಿ ನೀವು ಚೂಸ್ ಮಾಡಿ ಅಪ್ಲೈ ಮಾಡಿದೇ ಆಯ್ತು, ನಿಮ್ ರೆಸ್ಯೂಮೆ ನೀವು ಕರೆಕ್ಟ್ ಮಾಡಿದೇ ಆಗಿತ್ತು ಅಂತಂದ್ರೆ, ದೇರ್ ಆರ್ ಎವ್ರಿ ಚಾನ್ಸಸ್ ದಟ್ ದ ಇಂಟರ್ವ್ಯೂವರ್ ವಿಲ್ ಗಿವ್ ಯು ಅ ಕಾಲ್, ಅಂಡ್ ದೆನ್ ನೀವು ಪ್ರಾಪರ್ ಟೆಲಿಫೋನ್ ಎಟಿಕ್ಯೂಟಿವ್ಸ್ ಯೂಸ್ ಮಾಡಿ ನಿಮ್ಮನ್ನ ನೀವು ಕರೆಕ್ಟ್ ಆಗಿ ನೀವು ರೆಸ್ಪಾಂಡ್ ಮಾಡಿದೇ ಆಗಿತ್ತು ಅಂತಂದ್ರೆ, ನಿಮ್ಗೆ ಕರೆಕ್ಟ್ ಆಗಿ ಜಾಬ್ ಅವಕಾಶ ಸಿಗೋ ಚಾನ್ಸಸ್ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮಿ ದಿಸ್ ಅಪಾರ್ಚುನಿಟಿ. ಥ್ಯಾಂಕ್ ಯು. ಯುವ ಜನತೆಗೆ ತಮ್ಮ ಶಕ್ತಿ ಏನು, ದೌರ್ಬಲ್ಯಗಳೇನು ಅನ್ನುವುದು ಅರಿತುಕೊಂಡು ವೈಯಕ್ತಿಕ ಶಕ್ತಿ ಆಸಕ್ತಿಗಳನುಸಾರ ಯಾವ ವೃತ್ತಿ ಹರಸಿ ವೃತ್ತಿ ಜೀವನದಲ್ಲಿ ಮುಂದುವರಿಯಬೇಕೆಂದು ಉಪಯುಕ್ತ ಸಲಹೆಗಳ ಜೊತೆಗೆ ಸೂಕ್ತಿಗಳನ್ನು ವಿವರವಾಗಿ ತಿಳಿಸಿದ ಶ್ರೀಮತಿ ಅಶ್ವಿನಿ ಹಿರೇಮಠರವರಿಗೆ ಧನ್ಯವಾದಗಳು. ಮೇಡಮ್, ಪ್ರಶ್ನೋತ್ತರ ತಗೊಳ್ಳೋಣ ಮೇಡಮ್. ಒಬ್ರು ಸ್ವಾತಿ BK ಅನ್ನೋರು ಪ್ರಶ್ನೆನ ಕೇಳಿದ್ರೆ, CV ಮೀನ್ಸ್ ಅಂತ ಅವರು ಪ್ರಶ್ನೆನ ಕೇಳಿದಾರೆ ಮೇಡಮ್. ಮ್ಯಾಮ್, ಏನಿದೆ ಕೇಳಿ ಮ್ಯಾಮ್. CV ಮೀನ್ಸ್, CV ಅಂತಂದ್ರೆ ಕರಿಕ್ಯುಲಮ್ ಬಿಟ್ಟೆ. ಕರಿಕ್ಯುಲಮ್ ಅಂದ್ರೆ ಈಗ ನಾವು ರೆಸ್ಯೂಮೆ ಅಂತ ಅನ್ಬೋದು, ಬಯೋಡೇಟಾ ಅನ್ಬೋದು, ಕರಿಕ್ಯುಲಮ್ ಬಿಟ್ಟೆ, ಇವು 3 ಪದಕ್ಕೆ ಬೇರೆ ಬೇರೆ ಮೀನಿಂಗ್ ಇದೆ. ಸೊ ಈಗ ಬಯೋಡೇಟಾ ಅಂತಂತಂದ್ರೆ ಅದು ಜನರಲ್ ಬರೀ ಜಸ್ಟ್ ನಮ್ದು ಕ್ರೋನೋಲಾಜಿಕಲ್ ಇನ್ಫಾರ್ಮೇಶನ್ಸ್ ಅಷ್ಟೇ ಇರತ್ತೆ. ರೆಸ್ಯೂಮೆ ಅಂತಂದಾಗ ಫ್ರೆಶರ್ ಮಾಡುವಂತ ಡೀಟೇಲ್ಸ್ ಏನ್ ಹಾಕ್ತಾರ ಅದಕ್ಕೆ ನಾವು ರೆಸ್ಯೂಮೆ ಅಂತ ಹೇಳ್ತೀವಿ. ಒಬ್ರು ಎಕ್ಸ್ಪೀರಿಯನ್ಸ್ಡ್ ಆಗಿರ್ತಾರೆ, ಒಂದ್ ಸರ್ಟನ್ 2 to 3 years ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಅಥವಾ ಇನ್ನೂ ಹೆಚ್ಚಿನ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಅಲ್ಲಿ ಅವ್ರು ಮಾಡಿರುವಂತ ಜಾಬ್ ಡೀಟೇಲ್ಸ್ ಎಲ್ಲ ಮಾಡಿರ್ತಾರ, ಅದನ್ನ ನಾವು ಕರಿಕ್ಯುಲಮ್ ಬಿಟ್ಟೆ ಅಂತ ಹೇಳ್ತೀವಿ. ಸ್ವಾತಿ ಅವರ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಎಂದು ಭಾವಿಸುತ್ತೇವೆ.
ಸದಸ್ಯರು ಯಾರಾದರೂ ಪ್ರಶ್ನೆಗಳು ಕೇಳ ಬಯಸೋರು ಹ್ಯಾಂಡ್ ರೈಸ್ ಮಾಡೋದ್ರ ಮೂಲಕ ಅಥವಾ ಚಾಟ್ ಬಾಕ್ಸ್ನಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಪ್ರಶ್ನೆಗಳನ್ನು ಕೇಳಬೇಕಂತ ವಿನಂತಿಸ್ಕೊಳ್ತೀನಿ. ಈಗ ಒಂದು ಪುಟ್ಟ ವಿರಾಮ ತೆಗೆದುಕೊಂಡು ಬರೋಣ ಮೇಡಮ್, ಆಮೇಲೆ ಪ್ರಶ್ನೋತ್ತರ ತಗೊಳ್ಳೋಣ. ಓಕೆ. ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ. ಬನ್ನಿ, ವ್ಯವಹಾರ ಅಭಿವೃದ್ಧಿಗೆ, ವೈಯಕ್ತಿಕ ಏಳಿಗೆಗಾಗಿ ಸಾಲ ಸೌಲಭ್ಯ, ಗೃಹ ಸಾಲ, ವಾಹನ ಸಾಲ, ವ್ಯಾಪಾರ ಸಾಲ, ಬಂಗಾರದ ಆಭರಣಗಳ ಸಾಲ, ಭದ್ರತಾ ಸಾಲ, ಸಣ್ಣ ಮತ್ತು ಮಧ್ಯಮ ಉದ್ಯಮ ಸಾಲ ಮುಂತಾದ ಸಾಲ ಸೌಕರ್ಯ ಹೊಂದಿದ ನವಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ನ ವೆಬ್ಸೈಟ್ ಅನ್ನು ಸಂದರ್ಶಿಸಿ. ಮೇಡಮ್, ಯಾವುದೇ ಪ್ರಶ್ನೆಗಳು ಬಂದಿಲ್ಲ ಮೇಡಮ್. ಕಾರ್ಯಕ್ರಮನ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗ್ತೀವಿ. ಪ್ರಶಂಸೆಗಳು ಬಂದಿದೆ ಮೇಡಮ್. ಆಕ್ಚುಲಿ ಕಾರ್ಯಕ್ರಮ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಅಲ್ಲಿ ಲೈವ್ ನಡೀತಾ ಇತ್ತು. ಪ್ರಶಂಸೆಗಳು ಬಂದಿದೆ. ಈಗ ಕಾರ್ಯಕ್ರಮನ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗ್ತೇವೆ ಮೇಡಮ್. ಈಗ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಶ್ರೀಮತಿ ಶೋಭಾ ರವೀಂದ್ರನಾಥ್ ಶೆಟ್ಟಿ ಇಲ್ಲೂರು ಅವರು ಅಧ್ಯಕ್ಷೀಯ ನುಡಿಗಳನ್ನಾಡುವಂತೆ ವಿನಂತಿಸಿಕೊಳ್ಳುತ್ತೇನೆ. ಆತ್ಮೀಯ ಸಹೋದರಿಯರೇ, ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಈ ಶುಭ ಸಂದರ್ಭದಲ್ಲಿ ಮಹಿಳಾ ವಿಕಾಸ್ ಕಾರ್ಯಕ್ರಮದಲ್ಲಿ ಮಹಿಳಾ ಅಭಿವೃದ್ಧಿಗಾಗಿ ಹಮ್ಮಿಕೊಂಡ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿದ ಶ್ರೀಮತಿ ಲೀಲಾವತಿ ನಿಂಬೂರವರೇ, ಇಂದಿನ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ಶ್ರೀಮತಿ ಅಶ್ವಿನಿ ಹಿರೇಮಠ ಅವರೇ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಮಗೆಲ್ಲ ತಿಳಿದಂತೆ ಸಮಾಜಮುಖಿ ಕಾರ್ಯಗಳ ಮೂಲಕವೇ ಹೊಸಪೇಟೆ ಸೇರಿದಂತೆ ರಾಜ್ಯದಲ್ಲಿ ಮನೆ ಮಾತಾಗಿರುವ ವಿಕಾಸ್ ಸಮೂಹ ಇಂದು ಆರ್ಥಿಕ ಕ್ಷೇತ್ರದಲ್ಲಿಯೂ ತನ್ನದೇ ಆದ ವಿಶಿಷ್ಟ ಛಾಪು ಮೂಡಿಸುತ್ತಿರುವುದು ಅಭಿನಂದನೀಯ ಕಾರ್ಯ. ಬೆಳ್ಳಿ ಹಬ್ಬದ ಸಂಭ್ರಮವು ಅರ್ಥಪೂರ್ಣವಾಗಬೇಕು ಎಂಬ ಹಿನ್ನೆಲೆಯಲ್ಲಿ ಇದೀಗ ಬೆಳ್ಳಿ ಹಬ್ಬದ ಈ ವರ್ಷಪೂರ್ತಿ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಹಿಳೆ ಸೇರಿದಂತೆ ಯುವಕರು, ಸಹಕಾರಿಗಳು, ವಿದ್ಯಾರ್ಥಿಗಳು ಹಾಗೂ ಉಪನ್ಯಾಸ ಮಾಲಿಕೆ ಕಾರ್ಯಕ್ರಮದ ಮೂಲಕ ಆನ್ಲೈನ್ನಲ್ಲಿ ಕಾರ್ಯಕ್ರಮ ಮಾಡಿ ವರ್ಷಪೂರ್ತಿ ಕಾರ್ಯಕ್ರಮ ರೂಪಿಸಿದ್ದು ವಿಶೇಷವಾಗಿದೆ. ಇದು ಪ್ರತಿಯೊಂದು ಕ್ಷೇತ್ರದಲ್ಲಿ ಆಗುತ್ತಿರುವ ಹೊಸ ಬದಲಾವಣೆಗಳನ್ನು ಹಾಗೂ ಆವಿಷ್ಕಾರವನ್ನು ಅರಿಯುವ ಮೂಲಕ ಹೊಸತನದೊಂದಿಗೆ ಬೆಳೆಯಲು ಎಲ್ಲ ಕಾರ್ಯಕ್ರಮದಲ್ಲಿ ಪ್ರೇರಣೆ ನೀಡುತ್ತವೆ. ಈಗಾಗಲೇ ಸಂಪನ್ಮೂಲ ವ್ಯಕ್ತಿಗಳು ತಿಳಿಸಿದಂತೆ ಮಾಡುವ ಆಸಕ್ತಿ ಇದ್ದರೆ ಏನೆಲ್ಲ ಅವಕಾಶಗಳಿವೆ ಎನ್ನುವುದಕ್ಕೂ ಇಂದು ತಿಳಿಸಿದ ಉದಾಹರಣೆಗಳು ಸಾಕ್ಷಿಯಾಗಿವೆ. ಮಾಡುವ ಮನಸ್ಸಿದ್ದರೆ ಮಾರ್ಗಗಳು ಇವೆ ಎಂಬುದಕ್ಕೆ ನಮ್ಮ ಕ್ರಿಯಾಶೀಲತೆ ದಾರಿಯಾಗಬಲ್ಲದು. ಇಂತಹ ತರಬೇತಿ ಹಾಗೂ ಮಾರ್ಗದರ್ಶನ ಕಾರ್ಯಕ್ರಮಗಳು ಮಹಿಳೆಯು ಯಾವುದೇ ಕ್ಷೇತ್ರದಲ್ಲಿ ಸ್ವಾವಲಂಬಿಯಾಗಬಲ್ಲಳು. ಮಹಿಳೆಯರಿಗೆ ಇಂದು ಬೇಕಾಗಿರುವುದು ಸಹಾನುಭೂತಿಯಲ್ಲ, ಸಹಕಾರ ಮಾತ್ರ. ಇದು ಸಾಧನೆಗೆ ದಾರಿಯಾಗುತ್ತದೆ. ಈ ನಿಟ್ಟಿನಲ್ಲಿ ಮುಂದೆ ಬರುವ ಮಹಿಳೆಯರಿಗೆ ನಮ್ಮ ಬ್ಯಾಂಕ್ ಅಗತ್ಯ ಮಾರ್ಗದರ್ಶನ, ಆರ್ಥಿಕ ನೆರವು ನೀಡುತ್ತದೆ. ಆ ಮೂಲಕ ನಾವುಗಳು ಸ್ವಾವಲಂಬಿ ಬದುಕಿಗೆ ಮುಂದಾಗೋಣ ಎಂದು ಹಾರೈಸಿ, ಇಂದಿನ ಕಾರ್ಯಕ್ರಮದಲ್ಲಿ ನನಗೆ ಅಧ್ಯಕ್ಷತೆ ವಹಿಸಲು ಅವಕಾಶ ನೀಡಿದ ಎಲ್ಲರಿಗೂ ವಂದಿಸಿ ನನ್ನ ಅಧ್ಯಕ್ಷೀಯ ನುಡಿಗಳಿಗೆ ವಿರಾಮ ನೀಡುತ್ತೇನೆ. ವಂದನೆಗಳು. ಅಧ್ಯಕ್ಷೀಯ ನುಡಿಗಳನ್ನಾಡಿದ ಶ್ರೀಮತಿ ಶೋಭಾ ರವೀಂದ್ರನಾಥ್ ಶೆಟ್ಟಿ ಇಲ್ಲೂರವರಿಗೆ ಧನ್ಯವಾದಗಳು. ಕೊನೆಯದಾಗಿ ವಂದನಾರ್ಪಣೆ ಸಲ್ಲಿಸುವಂತೆ ಬ್ಯಾಂಕಿನ ವ್ಯವಸ್ಥಾಪಕಿಯಾದ ಕುಮಾರಿ ಫೈಸಿನ್ ರವರಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ವಿಕಾಸ್ ಬ್ಯಾಂಕ್ನ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆ ಅಂಗವಾಗಿ ಹಮ್ಮಿಕೊಂಡ ಮಹಿಳಾ ವಿಕಾಸ್ ಸರಣಿ ಕಾರ್ಯಕ್ರಮಕ್ಕೆ ನಮ್ಮ ಮನವಿಯ ಮೇರೆಗೆ ಕಾರ್ಯಕ್ರಮಕ್ಕೆ ಆಗಮಿಸಿ ಡಿಸ್ಕವರ್ ನ್ಯೂ ಯು ಕುರಿತು ಮಾಹಿತಿ ನೀಡಿದ ಶ್ರೀಮತಿ ಅಶ್ವಿನಿ ಹಿರೇಮಠ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ
ಶ್ರೀಮತಿ ಲೀಲಾವತಿ ನಿಂಬೂರ್ ಅವರಿಗೂ ಧನ್ಯವಾದಗಳು. ಹಾಗೂ ವಿಕಾಸ್ ಬ್ಯಾಂಕ್ನ ಸ್ಥಾಪನಾ ಅಧ್ಯಕ್ಷರಾದ ಶ್ರೀ ವಿಶ್ವನಾಥ್ ಹಿರೇಮಠ್ ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಅಂತೆಯೇ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಶ್ರೀಮತಿ ಶೋಭಾ ರವೀಂದ್ರನಾಥ್ ಶೆಟ್ಟಿ ಇಲ್ಲೂರ್ ಅವರಿಗೂ ಧನ್ಯವಾದಗಳು. ಹಾಗೇನೆ ಇಂದಿನ ಕಾರ್ಯಕ್ರಮಕ್ಕೆ ಏರ್ಮಿಟ್, ಯೂಟ್ಯೂಬ್ ಮತ್ತು ಫೇಸ್ಬುಕ್ ಲೈವ್ ವೀಕ್ಷಣಾ ಮೂಲಕ ಪಾಲ್ಗೊಂಡಿರುವ ಅತಿಥಿ ಗಣ್ಯರು, ಆಮಂತ್ರಿತರು, ನಮ್ಮ ಬ್ಯಾಂಕ್ನ ಸದಸ್ಯರು, ಗ್ರಾಹಕರು ಸೇರಿದಂತೆ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲ ಬಂಧುಗಳಿಗೂ ಸಹ ವಿಕಾಸ್ ಬ್ಯಾಂಕ್ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗದ ಪರವಾಗಿ ತುಂಬ ಹೃದಯದ ವಂದನೆಗಳು. ಕುಮಾರಿ ಫೈಸಿನ್ ರವರಿಗೆ ಧನ್ಯವಾದಗಳು. ಮುಂದಿನ ಶುಕ್ರವಾರ ಇದೇ ಸಮಯ ಅಂದರೆ ಸಂಜೆ 5ರಿಂದ 6:30 ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಸಹಕಾರಿ ವಂದನೆಗಳು.